ಸ್ನೇಹಿತರೆ, ಶುಭ ಅಪರಾಹ್ನ. ನಮ್ಮ ಬೇರುಗಳು ಕನ್ನಡ ಬಳಗದ 222ನೇ ಸಭೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ತಿಂಗಳ ಕೊನೆಯ ಸಭೆ, ಅಂದ್ರೆ ನಮ್ಮ ರಾಮಾಯಣ ಸಭೆ. ಈ ಸಭೆ ವಾರಾಂತ್ಯದ ಕೊನೆಯ ವಾರಾಂತ್ಯಕ್ಕೆ ನಾವು ಹೆಚ್ಚಾಗಿ ಇಟ್ಕೊಳ್ತೇವೆ. ಈ ಸಲ ಒಂದು ವಾರಾಂತ್ಯ ಮುಂದೆ ಬಂದಿದೆ. ಇದು ಅರಣ್ಯಕಾಂಡದ ಸಂಚಿಕೆ 10 ಇಲ್ಲಿದ್ದೀವಿ ನಾವು. ಇವತ್ತಿನ ಸಭೆಯನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ಹಿಂದಿನ ಸಭೆಯಲ್ಲಿ, ಅಂದ್ರೆ ಹಿಂದಿನ ರಾಮಾಯಣ ಸಭೆಯಲ್ಲಿ ಕತೆ ಎಲ್ಲಿವರೆಗೂ ಬಂದಿತ್ತು ಅಂತ ಒಮ್ಮೆ ನೋಡ್ಕೊಂಡ್ ಬರ್ಬೇಕು. ಹಾಗಾಗಿ ಕಥೆಯ ಒಂದು ಸಾರಾಂಶ ಬೇಕು ನಮ್ಗೆ, ಹಿಂದಿನ ಸಂಚಿಕೆಯ ಕಥೆಯ ಸಾರಾಂಶ. ಇದನ್ನ ಹೇಳಲಿಕ್ಕೆ ನಮ್ಮ ಬಳಗದ ಹಿರಿಯರಾದ ಶ್ರೀ ನರಸಿಂಹ ಪ್ರಸನ್ನ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಸರ್ ಸಾರಾಂಶ ಹೇಳಿದ ನಂತರ ಅತಿಥಿ ಪರಿಚಯವನ್ನ ನಾವು ಮಾಡ್ಕೊಂಡು ಇಂದಿನ ಸಭೆಯನ್ನ सर वेदिके निम्गे ऐश्वर्य सबके बारे में बताती जाएगी। कोई कुछ पूछे ಆಗಲಿ ಕೇಳಿಸ್ತಿದೆಯಲ್ಲ? ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರಾಮಾಯಣ ಸಭೆಗೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಭೆಯಲ್ಲಿ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ. 32ರಿಂದ 35ನೇ ಸರ್ಗ ಅರಣ್ಯಕಾಂಡದ ಕಥೆಗಳನ್ನ ನಾವು ಕೇಳಿದ್ವಿ. ಆಗ್ಲೇ ಅಕಂಪನ ಮೂಲಕ ರಾವಣನಿಗೆ ವಿಷಯ ಗೊತ್ತಾಗಿರುತ್ತೆ. ಕರ, ದೂಷಣ, ಶಿಶಿರ ಯುದ್ಧದಲ್ಲಿ ಸತ್ತಿರ್ತಾರ ವಿಷಯ ಗೊತ್ತಾಗಿರುತ್ತೆ. ನಂತರ ಅವನು ಅದ್ರ ಮುಂದೆ ಅವನು ಅಂತ ತಿಳ್ಕೊಂಡಿರ್ತಾನೆ. ನಂತರ ಅವನು ತನ್ನ ಕೆಲಸ ಮುಳುಗಿರ್ತಾನೆ. ಅವನಂತ ಸೀತಾಪರಣ ಆಲೋಚನೆ ಬಂದ್ರು ಅದ್ರ ಬಗ್ಗೆ ಅವನದನ್ನ ಮುಂದೆ ತಗೊಂಡು ಹೋಗಿರೋದಿಲ್ಲ. ಯಾಕಂದ್ರೆ ಮಾರೀಚ ಅವನಿಗೆ ಬುದ್ಧಿವಾದ ಹೇಳಿ ವಾಪಸ್ ಕಳಿಸಿರ್ತಾನೆ. ಈಗ ಅದಕ್ಕೆ ಇವಳು ಬರ್ತಾಳೆ, ಶೂರ್ಪಣಖಿ ರಾಮನನ್ನ ಅರಮನೆಗೆ ಬರ್ತಾಳೆ. ಆ ದುಃಖವನ್ನು ತೋಡ್ಕೊಂಡೇ ಬರ್ತಾಳೆ. ಅವಳ ಮೂಗು ಕಿವಿಗಳೆಲ್ಲ ಕತ್ತರಿಸಿ ಹೋಗಿರುತ್ತೆ. ಅವಳು ಹಾಗೆ ರಾವಣನ ಆಸ್ಥಾನಕ್ಕೆ ಬರ್ತಾಳೆ. ರಾವಣನನ್ನ ಅವಳು ನೋಡ್ತಾ ಇರ್ತಾಳೆ. ರಾವಣನ ನೋಡಿದಾಗ ಅವಳಿಗೆ ಇಡೀ ರಾವಣನ ಒಂದು ಪರಿಚಯದ ಮುಖಾಂತರ ಅವಳು ರಾವಣನ ಜ್ಞಾಪಿಸ್ಕೋತಾಳೆ. ರಾವಣ ಅಂದ್ರೆ ಎಷ್ಟು ದೊಡ್ಡವನು, ಅವನಿಗೆ 10 ತಲೆಗಳಿದೆ. ಅವನಿಗೆ ಇದು ದೊಡ್ಡದಾದ ದೇಹ. ಅವನು ಒಂಥರ ಶ್ಯಾಮಲಾಂಗ. ಅವನು ಅತ್ಯಂತ ಪರಾಕ್ರಮಿಯಾಗಿದ್ದ ರಾವಣ. ಅವನು ದೇವ ದಾನವರೆಲ್ಲರನ್ನೂ ಅವನ್ನ ಕೊಂದಂತವನು. ಅವನೊಂಥರ ನೀಚ. ಅಂದ್ರೆ ಯಾಕೆಂತಂದ್ರೆ ಅವನು ಎಲ್ಲ ಋಷಿಮುನಿಗಳ ತಪಸ್ಸನ್ನೆಲ್ಲ ಕೆಡಿಸ್ತಾ ಇದ್ದವನು, ಹೋಮ ಹೊನಗಳನ್ನ ಕೆಡಿಸ್ತಾ ಇದ್ದವನು. ಹೆಣ್ಣು ಮಕ್ಕಳ ಮೇಲೆ ಪರಸ್ತ್ರೀಯ ಅಪಹರಣ ಮಾಡ್ತಾ ಇದ್ದಿದ್ದು, ಬಲವಂತವಾಗಿ ಮದುವೆ ಆಗ್ತಾ ಇದ್ದಿದ್ದು, ಪರಸ್ತ್ರೀಯರ ಮೇಲೆ ಅವನು ಹಲ್ಲೆ ಮಾಡ್ತಾ ಇದ್ದಿದ್ದು, ಅದೆಲ್ಲ ಅವಳು ಒಂದೊಂದಾಗಿ ಯೋಚನೆ ಮಾಡ್ತಾವ. ಎಷ್ಟು ಕ್ರೂರಿ, ಎಷ್ಟು ಇದು ನನ್ನ ಅಣ್ಣ ಅನ್ಸ್ಕೊಂಡವನು. ಈ ಜೊತೆಗೆ ಅವನು ಈ ದೇವರಾಂಡ ಯುದ್ಧದಲ್ಲೇ ಅವನೆಲ್ಲರೂ ಸೋತಿರ್ತಾನೆ. ಅವನು ವಜ್ರಾಯುಧದಲ್ಲಿ ಅವನಿಗೆ ಪೆಟ್ಟು ಬಿದ್ದಿರುತ್ತೆ, ಅವನಿಗೆ ವಿಷ್ಣುವಿನ ಚಕ್ರದಿಂದ ಪೆಟ್ಟು ಬಿದ್ದಿರುತ್ತೆ. ಅವನಿಗೆ ಎಲ್ಲೂ ಅವನು ಸೋಲು ಅನ್ನೋದೇ ಇರೋದಿಲ್ಲ. ಅವನಿಗೆ ಸೋಲು ಅನ್ನೋದ್ರೆ ಕೇವಲ ಒಬ್ಬ ಮಾನವನಿಂದ ಬಿಟ್ಟು ಎಲ್ಲಿಂದಲೂ ಅವನಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಅಂತ ಒಂದು ರಾವಣನ ನೋಡ್ತಾಳೆ. ನೋಡಿ ಅವಳಿಗೆ ಒಂಥರಕ್ಕೆ ಸಿಟ್ಟು ಬರುತ್ತೆ. ರಾವಣನ್ ನೋಡಿದ ತಕ್ಷಣ ಅವಳು ರಾವಣನ್ನ ಬೈಯೋದಿಕ್ ಪ್ರಾರಂಭ ಮಾಡ್ತಾಳೆ. ಏನಪ್ಪಾ ಅಂತ ನೋಡು, ನೀನು ಇಷ್ಟು ದೊಡ್ಡ ಮಹಾರಾಜ, ಅಷ್ಟೊಂದು ಶಕ್ತಿಯುತನಾಗಿದ್ದೀಯ ನೀನು, ಅಷ್ಟೊಂದು ವರಗಳನ್ನ ಪಡ್ಕೊಂಡು ಬಂದಿದ್ದೀಯ ನೀನು, ನಿನ್ಗೆ ಒಂಥರಕ್ಕೆ ಸಾವೇ ಇಲ್ಲ ನಿನಗೆ, ಅವನಿಂದ ಮಾತ್ರ ನಿನ್ಗೆ ಇರ್ತಕ್ಕಂಥದ್ದು. ನೀನ್ ಇಲ್ಲಿ ನೋಡಿದ್ರೆ ನಿನ್ನ ಕಾಮ ಭೋಗಗಳಲ್ಲಿ ಮೈಮರೆತು ಕೂತಿದ್ಯಾ ನೀನು, ಪ್ರಜೆಗಳ ಕಡೆ ಗಮನ ಇಲ್ಲ, ನಿನ್ ರಾಜ್ಯದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ನಿನ್ಗೆ ಗೂಢಾಚಾರ ಸರಿಯಾಗಿ ನೀನ್ ನೇಮಿಸ್ಕೊಂಡಿಲ್ಲ ನೀನು. ನಿನ್ನ ಸೈನ್ಯದವರೇ, ನಿನ್ನಕ್ ಬೇಕಾದವರು, ನಿನ್ನ ಅಣ್ಣ ತಮ್ಮಂದ್ರು, ನಿನ್ನ ಬಂಧುಗಳೇ 14,000 ಜನ ಸತ್ತಿದ್ದಾರೆ ಅಂತಂದ್ರೆ ನಿನ್ಗೆ ಅದು ಗೊತ್ತಿಲ್ಲದೆ ಇಲ್ಲಿ ನೀನು ಲೋಲಪ್ಯನಾಗಿ ಕೂತಿದ್ಯಾ ನೀನು. ಜನಸ್ಥಾನದಲ್ಲಿ ಎಲ್ಲಿ ಅದು ಒಬ್ಬ ರಾಮ ನಿಂತು ಎಲ್ಲರನ್ನೂ ಕೊಂದಿದ್ದಾನೆ ಅಂತಂದ್ರೆ ನೀನು ಏನ್ ಮಾಡ್ತಾ ಇದೀಯ ನೀನು ಅಂತ ಹೇಳಿ ಅವನಿಗೆ ಬಹಳ ಕೆಟ್ಟದಾಗಿ ಬೈತಾಳೆ. ಅಂದ್ರೆ ನೀನ್ ಹೀಗೆ ಇದ್ರ ಕಡೆಗೆ ನಿನ್ನ ರಾಜ್ಯದಲ್ಲಿರ್ತಕ್ಕಂಥ ಜನಗಳೇ ನಿನ್ನ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ನಿನಗೆ. ನೀನು ಕೂತಿರೋದೇ ಸಾಧ್ಯತೆಗಳಿಲ್ಲ. ನೀನ್ ದಂಡನಾಗಿದ್ದೀಯ. ನಿನ್ನಿಂದ ಯಾವ ಕೆಲಸವೂ ಬರೋದಿಲ್ಲ ನಿನಗೆ ಅಂತ ಇಷ್ಟೊಂದು ಭಯಂಕರವಾದ ವಿಚಾರ ನಿನ್ನ ಪ್ರಜೆಗಳ ಮಧ್ಯೆ ನಡೆದಿದೆ ಅಂದ್ರೂ ಕೂಡ ನಿನ್ಗೆ ಗೊತ್ತಿಲ್ಲ ಅಂತಂದ್ರೆ ಅದು ನೀಚವಾದ ಕೃತ್ಯ ನಿನ್ನಿಂದ ಅಂತ ಹೇಳಿ ಅವನು ತುಂಬಾ ಕೆರಳಿಸ್ತಾಳೆ. ಆಗ ಅವನು ಕೇಳ್ತಾನೆ, ಆಯ್ತಪ್ಪ ಹೇಳು, ಈಗ ಏನಾಯ್ತು ಹೇಳು, ಯಾರಿಂದ ಏನಾಯ್ತು ಹೇಳು. ಈಗ ರಾಮನ್ ಅಂತ ಹೇಳ್ತಿದ್ದ, ರಾಮ ಅಂದ್ರೆ ಯಾರು, ಅವನಿಂದ ಏನಾಯ್ತು ಅಂತ. ಅವಾಗ ಅವಳು ಇಡೀ ರಾಮನ ಪರಿಚಯವನ್ನು ಮಾಡ್ಕೊಡ್ತಾ ಬರ್ತಾಳೆ. ರಾಮ ಹೇಗೆ ಅಯೋಧ್ಯೆಯಲ್ಲಿಂದ ಬಂದವನು, ಅವನಿಗೆ ದಶರಥನೊಬ್ಬ ಮಗ, ಅವನೊಬ್ಬ ವಿಶಾಲಾಕ್ಷ, ಅವನ ಅಜಾನುಬಾಹು, ಅವನು ಒಂದ್ಸಲಿ ದೊಡ್ಡ ಪರಾಕ್ರಮಿ. ಅವನು ಒಂದ್ಸಲಿ ಬಾಣವನ್ನು
ಬೆಟ್ಟ ಅಂತಂದ್ರೆ ಸಹಸ್ರಾರು ರಾಕ್ಷಸರು ಒಟ್ಟಿಗೆ ಸಾಯ್ತಾ ಇದ್ರು. ಅವ್ನು ಯಾವಾಗ ಬಿಲ್ಲನ್ನು ಬಗ್ಗಿಸ್ತಾ ಇದ್ದ, ಯಾವಾಗ ಒಂದು ಶರವನ್ನು ಎಳಿತಾ ಇದ್ದ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಅಷ್ಟು ಜೋರಾಗಿ ಯುದ್ಧ ಮಾಡಿ ಒಂದು ಕ್ಷಣದಲ್ಲಿ ಒಂದು ಮೂರು ಗಳಿಗೆನಲ್ಲಿ ಇಡೀ 14,000 ಜನರನ್ನ ಅವನು ರಾಕ್ಷಸರನ್ನ ಕೊಂದಿದ್ದಾನೆ. ಅದು ಯಾರು ಎಲ್ಲ ಘಟಾನುಘಟಿಗಳ ರಾಕ್ಷಸರನ್ನೆಲ್ಲ ಕೊಂದು ಮುಗಿಸ್ದ ಅವನು. ಅದರಲ್ಲೂ ತನ್ನ ತಮ್ಮನಾದ ಲಕ್ಷ್ಮಣನು ಕೂಡ ಜೊತೆಯಲ್ಲಿದ್ದ. ಅವನು ಒಂಥರ ಮುಂಗೋಪಿ. ಅವನು ಅತ್ಯಂತ ಪರಾಕ್ರಮಿ. ಅವನು ಅಂತ ಪರಾಕ್ರಮಿಯಾದಂತ ಲಕ್ಷ್ಮಣ ಇದ್ದಾಗ್ಲೂ ಕೂಡ ಅವನ ಸಹಾಯ ತಗೊಳ್ಲಿಲ್ಲ. ಅವನೊಬ್ಬನೇ ಕೊಂದು ಮುಗಿಸ್ದ. ಅವನು ಬಹಳ ದೊಡ್ಡ ಪರಾಕ್ರಮಿ. ಅವನು ಮಾನವನಾಗಿದ್ರು ನಾರ್ಬಡಿ ಹುಟ್ಟಿದ್ದಾನೆ, ಆದ್ರೆ ಅವನು ದೊಡ್ಡ ಪರಾಕ್ರಮಿ. ಅವನ ಜೊತೆ ಲಕ್ಷ್ಮಣ ಇದ್ದಾನೆ. ಅದಕ್ಕಿಂತ ಮುಖ್ಯವಾಗಿ ರಾಮನ ಜೊತೆ ಅವನ ಹೆಂಡತಿ ಸೀತೆ ಇದ್ದಾಳೆ. ಸೀತೆ ತುಂಬಾ ಸುಂದರಾಂಗಿ ಅವಳು, ವಿಶಾಲಾಕ್ಷಿ ಅವಳು, ಒಂದು ಚಿನ್ನದ ಬಣ್ಣದವಳವಳು. ಅವಳು ಇಡೀ ಸೀತೆಯ ವರ್ಣನೆಯನ್ನು ಮಾಡ್ತಾಳೆ. ಅವಳು ಹೇಳ್ತಾಳೆ, ನೋಡು ನೀನು ರಾಮ ಲಕ್ಷ್ಮಣನ ಕೊಂದೆ ಅಂತಂದ್ರೆ ನಿನಗೆ ಸೀತೆ ಸಿಗ್ತಾಳೆ. ಸೀತೆ ಸಿಕ್ಕರೆ ಅಂತ ಸುಂದರವಾದ ಹೆಂಡತಿ ನಿಂಗೆ ಸಿಕ್ಲು ಅಂದ್ರೆ ನಿಂಗೆ ಜಗತ್ತಲ್ಲಿ ನಿಂಗೆ ನೀನು ಬೇಕಾಗೋದೇ ಇಲ್ಲ. ನಿನಗೆ ಸೀತೆಯನ್ನು ನನಗೆ ತಂದು ಕೊಡೋದೇ ನನಗೆ ಮುಖ್ಯವಾದ ಕೆಲಸ. ನನಗೆ ಅದಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ, ನೀನ್ ನನಗೇನಾದ್ರೂ ಸರಿ, ನೀನು ಹೋಗಿ ರಾಮ ಲಕ್ಷ್ಮಣನ ಹೇಗಾದ್ರೂ ಮಾಡಿ ಆ ಸೀತೆಯನ್ನು ಹೊತ್ಕೊಂಡ. ಸೀತೆಯನ್ನು ಅಪಹರಿಸಿ ತಂದ್ರೆ ನಿನಗೆ ಸುಂದರವಾದ ಒಂದು ಹೆಂಗಸು ನಿನ್ಗೆ ಹೆಂಡತಿಯಾಗಿ ಉಳ್ಕೊಳ್ತಾಳೆ. ನೀನು ಪ್ರಪಂಚದಲ್ಲಿ ಎಲ್ಲವನ್ನು ಗೆದ್ದಂತಾಗತ್ತೆ. ದೇವೇಂದ್ರನಿಗಿಂತ ಉತ್ತಮವಾಗಿ ನೀನು ಬಾಳಬಹುದು ಅಂತ ಹೇಳಿ ಅವನಿಗೆ ಪ್ರಚೋದನೆ ಮಾಡ್ತಾಳೆ. ರಾವಣನ್ಗೆ ಅವಾಗ ಒಂದು ರೀತಿಯ ಪರಮ ಸುಂದರಿಯಾದ ಸೀತೆಯನ್ನು ಅಪಹರಿಸಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಮತ್ತೆ ಚಿಗುರೇಳುತ್ತೆ. ಆಗ ಅವನು ಅಲ್ಲಿಂದ ಅವನು ಹೊರಟು ಮಾರೀಚನ ಆಶ್ರಮದ ಕಡೆಗೆ ಹೊರಡ್ತಾನೆ. ತನ್ನ ಕುದುರೆಯನ್ನ ರಥವನ್ನು ಏರಿ ಅಲ್ಲಿಂದ ಮಾರದು ಒಂದೊಂಥರ ಕಾಮರೂಪಿಯಾದ ಒಂದು ರಥ. ಅದ ಅವನ ಮನಸ್ಸಿನ ಎಲ್ಲಿ ನೆನಪಿಸ್ತಾನ ಅಲ್ಲಿ ಹೋಗತಕ್ಕಂಥ ರಥದಲ್ಲಿ ಕೂತು ಅವನು ಹೋಗ್ತಿರ್ತಾನೆ. ದಾರಿಯಲ್ಲಿ ಸುಂದರವಾದ ಸಮುದ್ರ ದಡವನ್ನೆಲ್ಲ ನೋಡ್ತಾನೆ. ಅಲ್ಲಿ ಅದು ತುಂಬಾ ವರ್ಣನೆಗಳಿದೆ. ಅಲ್ಲಿರ್ತಕ್ಕಂಥ ಋಷಿ ಮುನಿಗಳು, ಅಪ್ಸರೆಯರು, ಕಿನ್ನರರು, ದೇವತೆಗಳು ಎಲ್ಲ ಬರ್ತಾ ಇರ್ತಕ್ಕಂಥ ಇದೆಲ್ಲ ತುಂಬಾ ಸುಂದರವಾದ ವರ್ಣನೆಗಳು ಬರುತ್ತೆ. ಅಲ್ಲಿ ಒಂದು ಸಣ್ಣ ಕತೆ ಕೂಡ ಬರುತ್ತೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಯಾರಪ್ಪ ಅದು ಅಲ್ಲಿ ಅವನ ಕತೆಗಳೆಲ್ಲ ನೋಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬರ್ತಾ ಇದ್ದಾಗ ಅಲ್ಲಿ ಅವನಿಗೆ ಒಂದು ಗರುಡ ಪಕ್ಷಿ, ಅಲ್ಲಿ ಒಂದು ದೊಡ್ಡ ಗಜ ಮತ್ತು ಇದು ಒಂದು ಕಚ್ಚಪ ಅಂದ್ರೆ ಆಮೆಯನ್ನ ತಿನ್ನೋದಕ್ಕೋಸ್ಕರ ಒಂದು ದೊಡ್ಡ ಆಲದ ಮರದ ಮೇಲೆ ಕೂತಾಗ ಆಲದ ಮರದ ಒಂದು ದೊಡ್ಡ ಒಂದು ಕೊಂಬೆ ಮುರಿಯುತ್ತೆ. ಆ ಕೊಂಬೆ ಸಮೇತ ಅವನು ಆ ಗರುಡ ಅದನ್ನ ಬೇರೆ ಕಡೆ ಸ್ಥಳಾಂತರಿಸಿ ಅಲ್ಲಿರ್ತಕ್ಕಂಥ ಋಷಿಮುನಿಗಳಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ತಾನೆ ಅನ್ನೋ ಒಂದು ಕತೆ ಕೂಡ ಅಲ್ಲಿ ಬರುತ್ತೆ. ನಂತರ ಅವನು ಹಾಗೆ ಅಲ್ಲಿಂದ ಹೋಗಿ ಮಾರೀಚನ ಆಶ್ರಮಕ್ಕೆ ಹೋಗ್ತಾನೆ. ಮಾರೀಚ ರಾವಣನ ಹಿಂದೆ ಪೆಟ್ಟು ತಿಂದು ಅವನು ಎಲ್ಲವನ್ನು ಬಿಟ್ಟು ಒಬ್ಬ ತಪಸ್ಸಲ್ಲಿ ಕೂತಿರ್ತಾನೆ. ಅವನು ಹಾಗೆ ಅವನು ರಾವಣನಿಗೆ ಕೂಡ ಹಿಂದೆ ಒಂದ್ಸಲಿ ಬುದ್ಧಿವಾದ ಹೇಳಿ ಕಳಿಸಿರ್ತಾನೆ. ಈಗ ಮತ್ತೆ ಈಗೇನೋ ಕಳಿಸೀನಿ, ಹೀಗಾಗ್ಲೇ ಮತ್ತೆ ರಾವಣ ಮತ್ತೆ ಬಂದಿರ್ತಾನೆ. ಹಾಗೆ ಇವನು ಮಾರೀಚವನ್ನ ಒಳಗೆ ಕೂರಿಸಿ ಅವನ ಕುಶಲಗಳನ್ನ ಅವನಿಗೆ ಕೇಳ್ತಾನೆ, ಏನು ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆಯಾ, ಹೇಗೆ, ಹೀಗಿನ್ನೂ ಹೋಗಿದ್ದೆ ಆಗ್ಲೇ ಮತ್ತೆ ಬಂದಿದ್ಯಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಆಗ ರಾವಣ ತನ್ನ ಮನಸ್ಸಲ್ಲಿರ್ತಕ್ಕಂಥ ಇಚ್ಛೆಯನ್ನ ಮಾರೀಚನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿಗೆ ನಮ್ಮ ಕತೆ ನಮ್ಮ ಹಿಂದಿನ ತಿಂಗಳಲ್ಲಿ ಕೊನೆಗೊಂಡಿತ್ತು. ಇವತ್ತು ಅಲ್ಲಿಂದ ಮುಂದೆ ಅವನ ಸೀತಾಪಹರಣಕ್ಕೆ ಮಾರೀಚನ್ನ ಹೇಗೆ ಪ್ರಲೋಭನೆ ಮಾಡ್ದ ಅಥವಾ ಅವನಿಗೆ ಹೇಗೆ ಅಲ್ಲಿಂದ ತಗೊಂಡು ಹೋದ ಮುಂದಿನ ಕಥೆಯನ್ನ ಇವತ್ತು ನಾವು ಕೇಳಬೇಕು. ಇವತ್ತಿನ ಕಥೆಯನ್ನ ಇವತ್ತಿನ ಅತಿಥಿಗಳೊಂದಿಗೆ ಕೇಳೋಣ. ಇಲ್ಲಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತೇನೆ. ಅತಿಥಿ ಪರಿಚಯ ಮಾಡ್ಲಿಕ್ಕೆ ಭಾಗ್ಯ ವೇದಿಕೆಯನ್ನ ತಗೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರಾಮಾಯಣದ 3ನೇ ಕಾಂಡದ ಅರಣ್ಯಕಾಂಡ, ಇದು 10ನೇ ಸಂಚಿಕೆ. ಈ ವೃತ್ತಾಂತವನ್ನ ನಡೆಸಿಕೊಡಲಿರುವಂತಹ ಶ್ರೀ ರಾಮಕೃಷ್ಣ ಭಟ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತರು ದಕ್ಷಿಣ ಕನ್ನಡ ಬೆಳ್ತಂಗಡಿಯವರು. ಸರ್ಕಾರಿ ಪ್ರೌಢಶಾಲೆ ಬದನಾಜೆ, ಉಜಿರೆ ಅಂದರೆ ಬೆಳ್ತಂಗಡಿ ತಾಲೂಕು, ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. BSc BEd ಪದವೀಧರರಾಗಿದ್ದು ಕಳೆದ 25 ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ವಿಜ್ಞಾನ ವಿಷಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಯಕ್ಷಗಾನ, ಗಮಕ, ಸಾಂಸ್ಕೃತಿಕ ಕಾರ್ಯಕ್ರಮ ಸಂಘಟನೆ, ಲೇಖನ, ಕವನ ಬರೆಯುವುದು ಇತ್ಯಾದಿ ಹವ್ಯಾಸಗಳನ್ನ ಇವರು ಹೊಂದಿರ್ತಾರೆ. ಕಳೆದ 9-10 ವರ್ಷಗಳಿಂದ ಯಕ್ಷಗಾನ ತಾಳಮದ್ದಳೆ ಹವ್ಯಾಸಿ ಕಲಾವಿದರಾಗಿ ಜಿಲ್ಲೆಯಾದ್ಯಂತ ಅರ್ಥಗಾರಿಕೆ ಮಾಡುತ್ತಿದ್ದಾರೆ. ಸುಮಾರು
17 ವರ್ಷಗಳಿಂದ ಗಮಕದ ಹಲವಾರು ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದು 2019ರಿಂದ 2023ರವರೆಗೆ ಬೆಳ್ತಂಗಡಿ ತಾಲೂಕಿನ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನ ಸಂಘಟಿಸಿದ್ದಾರೆ. ಪ್ರಸ್ತುತ ತಾಲೂಕು ಗಮಕ ಪರಿಷತ್ತಿನ ಅಧ್ಯಕ್ಷರಾಗಿ ಯುವ ಗಮಕಿಗಳನ್ನು ಸಿದ್ಧಪಡಿಸುವ ಯೋಜನೆಗಳನ್ನು ಹೊಂದಿದ್ದ ಹಲವು ವಿದ್ಯಾರ್ಥಿಗಳನ್ನ ಗಮಕ ಪರೀಕ್ಷೆಗೆ ಹಾಜರಾಗುವಂತೆ ಪ್ರೋತ್ಸಾಹವನ್ನ ಕೂಡ ನೀಡಿದ್ದಾರೆ. ಹಾಗೂ ಇನ್ನು ಹಲವಾರು ಅರ್ಥಪೂರ್ಣ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಳ್ತಂಗಡಿ ತಾಲೂಕು ಘಟಕದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಇಂತಹ ಅಪೂರ್ವ ಸಾಧಕರು ಇವತ್ತಿನ ನಮ್ಮ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವುದು ಹಾಗೂ ಉಪಸ್ಥಿತರಿರುವುದು ನಮಗೆಲ್ಲ ಸಂತೋಷವಾದಂತಹ ವಿಷಯ. ಇವರನ್ನ ನಮ್ಮ ಬೇರುಗಳು ಕನ್ನಡ ಬಳಗದ ಎಲ್ಲಾ ಸಂಘಟಕರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ಸುಂದರ ಕಥೆಯನ್ನ ಎಲ್ಲರೂ ಕೇಳೋಣ ಹಾಗೂ ವೇದಿಕೆ ಅತಿಥಿ ಮಹೋದಯರಿಗೆ ಬಿಟ್ಕೊಡ್ತಾ ಇದ್ದೇನೆ. ಧನ್ಯವಾದ. ನಮಸ್ತೆ ಎಲ್ರಿಗೂ. ನಮ್ಮ ಬೇರುಗಳು ತಂಡದ ಎಲ್ಲ ಸದಸ್ಯರಿಗಳಿಗೂ ಕೂಡ ನಾನು ಮೊದಲಾಗಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬೇರುಗಳು ತಂಡ ಯಾವಾಗ ಈ ತಂಡದ ಭಾಗವಾಗಿ ನಾನು ಸೇರಿಕೊಂಡು ಅಲ್ಲಿಂದ ಗಮನಿಸುತ್ತಾ ಇರುವ ಹಾಗೆ ನಮ್ಮ ಭಾರತೀಯ ಬೇರುಗಳ ಪರಿಚಯವನ್ನ ಇಡೀ ಸಮಾಜಕ್ಕೆ ಮಾಡುವಂತಹ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದೆ. ಅದರಲ್ಲಿ ಈಗ ಇರುವಂತಹ ಪ್ರಸ್ತುತ ವಾಲ್ಮೀಕಿ ರಾಮಾಯಣದ ಕಥೆಯನ್ನ ಎಲ್ಲರಿಗೂ ಪ್ರಚುರಪಡಿಸುವಂಥದ್ದು, ತಿಳಿಸುವಂತಹ ಕಾರ್ಯ ಅದು ನಿಜಕ್ಕೂ ಆಗಬೇಕಾದದ್ದು. ವಾಲ್ಮೀಕಿ ಬರೆದಂತಹ ರಾಮಾಯಣಕ್ಕೆ ಇನ್ನು ಹಲವು ಭಾಷೆಗಳಲ್ಲಿ ಹಲವು ಕವಿಗಳು, ಹಲವು ವ್ಯಕ್ತಿಗಳು ಹಲವು ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿಕೊಂಡು ತಮ್ಮದೇ ಸೃಜನಶೀಲತೆಯನ್ನ ಸೇರಿಸಿಕೊಂಡು ರಾಮಾಯಣವನ್ನ ಬೇರೆ ಬೇರೆ ಆಯಾಮಗಳಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಮೂಲದಲ್ಲಿ ಏನಿದೆ ಹೇಳುವಂತಹ ವಿಚಾರ ಎಲ್ಲರಿಗೂ ತಿಳಿಬೇಕಾದಂಥದ್ದು ಇಂದಿನ ಕಾಲಘಟ್ಟದ ಅನಿವಾರ್ಯ. ಅದರಲ್ಲಿ ನಮ್ಮ ಬೇರುಗಳ ತಂಡ ಈ ಕಾರ್ಯವನ್ನ ನಡೆಸಿಕೊಂಡು ಬರ್ತಾ ಇರುವಂಥದ್ದು ಸಂತೋಷದ ವಿಷಯ. ಹಾಗೆ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ನಿಜವಾದಂತಹ ಸುಕೃತ ಪುಣ್ಯ ಫಲ ಅಂತ ಹೇಳಿ ಭಾವಿಸ್ತಾ, ಈಗಾಗಲೇ ನರಸಿಂಹ ಪ್ರಸನ್ನ ಅವರು ಹಿಂದಿನ ಸಂಚಿಕೆಯ ಕಥೆಯನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಎಲ್ಲಿ ತನಕ ಬಂದು ನಿಂತಿದೆ ಕಥೆ ಅಂತ ಹೇಳುವಂಥದ್ದು. ಕಥೆಯ ಈ ಭಾಗ ಇಡೀ ರಾಮಾಯಣದ ಒಂದು ಪ್ರಮುಖವಾದಂತಹ ಘಟ್ಟ ಇದು. ಹಾಗಂತ ಹೇಳಿ ಕಥೆ ಇಲ್ಲಿ ವಿಶಾಲವಾದಂತಹ ಕಥೆಯನ್ನ ಹೊಂದಿಲ್ಲ. ಕಥಾ ಪ್ರಾಮುಖ್ಯತೆಗಿಂತ ವಿಚಾರ ಪ್ರಾಮುಖ್ಯತೆ ಇಲ್ಲಿ ಈ ಭಾಗದಲ್ಲಿ ಕಂಡು ಬರ್ತದೆ. ಇವತ್ತು ನಾವು 36ನೇ ಸರ್ಗದಿಂದ 39ನೇ ಸರ್ಗದ ತನಕ 4 ಸರ್ಗಗಳ ಕಾವ್ಯ ಭಾಗವನ್ನ ನಾವು ಅವಲೋಕಿಸಲಿಕ್ಕಿದ್ದೇವೆ. ಸರಿಸುಮಾರಾಗಿ 24,000 ರಾಮಾಯಣ ಶ್ಲೋಕಗಳಲ್ಲಿ ಈ ದಿವಸ 107 ಶ್ಲೋಕಗಳ ಚಿಂತನೆಯನ್ನ ನಾವು, ಅದರ ಮತಿತಾರ್ಥವನ್ನ ನಾವು ಪಡೆಯುವವರಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಥಾಶಕ್ತಿಯಾಗಿ ನಾನು ಆ ಕಾವ್ಯದ ರಸ ಸಾರವನ್ನ ನಿಮ್ಮೆದುರಿಗೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾ ಕಥಾಭಾಗಕ್ಕೆ ನಾವು ಪ್ರವೇಶಿಸೋಣ. ಈಗಾಗಲೇ ಕಥೆ ಗೊತ್ತಿದೆ. ಮಾರೀಚನ ಬಳಿಗೆ ರಾವಣ ಬಂದಿದ್ದಾನೆ. ಮಾರೀಚ ರಾವಣನ ಹತ್ರ ಕುಶಲಗಳನ್ನ ಕೇಳಿದ್ದಾನೆ. ಒಂದು ಸಲ ಬಂದು ಹೋದವ ಪುನಃ ಬಂದು ಅತಿ ಶೀಘ್ರದಲ್ಲಿ ಬಂದಂತಹ ಕಾರಣ ಏನಿರಬಹುದು ಅಂತ ಹೇಳುವಂಥದನ್ನ ಮಾರೀಚ ಊಹಿಸಿಕೊಂಡೇ ಅವನನ್ನ ಪ್ರಶ್ನಿಸ್ತಾ ಇದ್ದಾಗ ರಾವಣ ಪೀಠಿಕೆಯ ರೂಪದಲ್ಲಿ ಕಥೆಯನ್ನ ಮತ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಹೇಳುವುದನ್ನ ಸರಿಯಾಗಿ ನೀನು ಕೇಳಬೇಕು ಮಾರೀಚ. ನಾನು ಒಂದು ಸಂಕಟದಲ್ಲಿ, ಪೇಚಿನಲ್ಲಿ ಸಿಕ್ಕಾಕೊಂಡಿದ್ದೇನೆ. ಈಗ ಏನು ಪೇಚು ಅಂತ ಹೇಳುವಂಥದ್ದು ಮಾರೀಚನಿಗೆ ಗೊತ್ತೇ ಇದೆ ವಿಷಯ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಂದು ಒಂದು ಬಾರಿ ಮಾರೀಚನ ಬಳಿಯಲ್ಲಿ ವಿಷಯಗಳನ್ನೆಲ್ಲ ತಿಳಿಸಿ ಆಗಿದೆ. ಅಲ್ಲಿ 14,000 ರಾಕ್ಷಸರನ್ನ ಕೊಂದಂತಹ ವಿಚಾರವನ್ನ ರಾವಣ ಈಗಾಗಲೇ ಪ್ರಸ್ತಾಪಿಸಿದ್ದಾನೆ. ಆ ವಿಚಾರವನ್ನೇ ಈಗ ಮತ್ತೆ ಹೇಳುವಂಥದ್ದು. ಮತ್ತೆ ನಾನು ಪೇಚಿಗೆ ಸಿಲುಕಿದ್ದೇನೆ, ನನಗೆ ಈ ಸಮಯದಲ್ಲಿ ಯಾರೂ ಇಲ್ಲ, ನೀನೇ ಗತಿ ಅಂತ ಹೇಳಿ ಹೇಳ್ತಾನೆ. ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ಸಹಾಯಕ್ಕೆ ನಿಲ್ಲುವಂಥವ್ರು ಈಗ ಯಾರೂ ಇಲ್ಲ. ರಾವಣನ ಮಾತು ನೋಡಿ, ಅಷ್ಟು ಒಂದು ರಾಜ್ಯದ ರಾಜನಾದ್ರೂ ಕೂಡ
ಈ ಕಾಲಕ್ಕಾಗುವಾಗ ನನ್ನ ಜೊತೆಗೆ ಯಾರು ಇಲ್ಲ. ಈ ಪೇಚಿನ ಸಂದರ್ಭದಲ್ಲಿ ಇದರಿಂದ ಪಾರಾಗ್ಲಿಕ್ಕೆ ನೀನೇ ನನಗೆ ಗತಿಯಾಗಿದ್ದಿ. ಖರದೂಷಣರನ್ನು ನೀನು ಚೆನ್ನಾಗಿ ಬಲ್ಲೆ. ಶೂರ್ಪನಖಿಯು ಜನಸ್ಥಾನದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ಲು. ಅಲ್ಲಿರುವಂತಹ ಋಷಿಗಳಿಗೆ ಸಂಕಟವನ್ನು ಕೊಡ್ತಾ, ಧರ್ಮವನ್ನ ಪಾಲಿಸುವವರಿಗೆ ತೊಂದರೆಯನ್ನ ಕೊಡ್ತಾ, ಅವರನ್ನ ಭಕ್ಷಿಸುತ್ತಾ ಮಾಂಸಾಹಾರಿಗಳಾಗಿ ಮಹಾ ತೇಜಸ್ವಿಯೂ ಆದಂತಹ ಈ ರಾಕ್ಷಸರು ಯುದ್ಧ ಅವಕಾಶವನ್ನು ಸಿಕ್ಕಿದಾಗ ಚೆನ್ನಾಗಿ ಬಳಸಿಕೊಂಡು ಎಲ್ರಿಗೂ ತೊಂದರೆಯನ್ನ ಕೊಡ್ತಾ ಇದ್ರು. ಮಹಾ ಅರಣ್ಯದಲ್ಲಿ ಧರ್ಮಾಚಾರಿಗಳಾದಂತಹ ಮುನಿಗಳನ್ನು ತಮ್ಮ ಆಜ್ಞೆಯಂತೆ ಪೀಡಿಸ್ತಾ ಇದ್ರು. ಆಧಾಮಾನ ಮಹಾರಣ್ಯೆ ಮುನೀನ್ ವೈ ಧರ್ಮಚಾರಿಣ ಅಂತ. ಮುನಿಗಳು ಧರ್ಮಚಾರಿಗಳು ಅವರ ಧರ್ಮಕ್ಕೆ ವಿರುದ್ಧವಾಗಿ ಹೇಗೆ ನಡೆದುಕೊಳ್ಬಹುದು ಆ ರೀತಿಯಾಗಿ ಚೆನ್ನಾಗಿ ನಡ್ಕೊಳ್ತಾ ಇದ್ರು ಅಂತ ಹೇಳಿ, ಅಧರ್ಮವನ್ನ ಚೆನ್ನಾಗಿ ನಡೆಸಿಕೊಳ್ತಾ ಇದ್ರು ಅಂತ ಹೇಳಿ ರಾಮ ಮಾರೀಚನ ಬಳಿಯಲ್ಲಿ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ರಾಕ್ಷಸರ ಪ್ರವೃತ್ತಿಯೇ ಅಧರ್ಮವನ್ನ ಪಾಲಿಸುವಂಥದ್ದು, ಧರ್ಮವನ್ನ ಪಾಲಿಸುವಂಥದ್ದಲ್ಲ. ಅವರು ತಮ್ಮ ನೀತಿಗಳೇನಿದೆ, ತಮ್ಮ ಕುಲದ ನೀತಿಯನ್ನ ಚೆನ್ನಾಗಿ ಪಾಲಿಸ್ತಾ ಇದ್ರು ಅಂತ ಹೇಳಿ ರಾವಣ ಮಾರೀಚನ ಹತ್ರ ಹೇಳಿಕೊಳ್ತಾ ಇದ್ದಾನೆ. ಎಲ್ಲ ರಾಕ್ಷಸರು ತಮ್ಮ ಇಷ್ಟದ ಹಾಗೆ ಕಿಚ್ಚಿನಿಂದ ಹೋರಾಡಿಕೊಂಡು ಬಲಾಢ್ಯರಾಗಿಕೊಂಡು ಜನಸ್ಥಾನದಲ್ಲಿ ಎಲ್ಲರನ್ನೂ ನಾವು ಹೇಳಿದ ಹಾಗೆ ಕೇಳಿಸಿಕೊಳ್ತಾ ಇದ್ರು. ಆದ್ರೆ ಏನಾಯ್ತು ನೋಡು, ರಾಮ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಬಂದು ಅವನೊಡನೆ ಯುದ್ಧವನ್ನ ಮಾಡಬೇಕಾಯಿತು. ಯುದ್ಧವನ್ನ ಮಾಡಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಒಂದು ಸಲ ವಿವೇಚನೆಯನ್ನು ಮಾಡಬೇಕೋ ಬೇಡವೋ? ಈಗ ರಾಕ್ಷಸರಲ್ಲಿ ತಪ್ಪಿರಬಹುದಪ್ಪ, ಆದರೆ ರಾಮನು ಕಠೋರ ವಾಕ್ಯಗಳಿಂದ ಅವರನ್ನ ದೂಷಿಸಬಹುದಾಗಿತ್ತು. ಹಾಗೆ ಮಾಡಿದ್ದು ತಪ್ಪು ಅಂತ ಹೇಳಿ. ನೋಡಿ, ಒಬ್ರು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಹೇಗೆ ಕಳ್ಳರು ಪ್ರಯತ್ನಿಸ್ತಾರೆ ಅಂತ ಹೇಳೋದಕ್ಕೆ ರಾವಣ ಒಬ್ಬ ದೃಷ್ಟಾಂತವಾಗಿ ನಿಲ್ತಾನೆ. ರಾಕ್ಷಸರು ತಪ್ಪು ಮಾಡಿರ್ಬಹುದಪ್ಪ, ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರನ್ನ ಕೊಂದೇ ಹಾಕ್ಬಿಡುದ? ಅವರಿಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ, ಕಠೋರವಾದಂತಹ ಮಾತುಗಳನ್ನು ಹೇಳಿ ಅವರನ್ನ ಸರಿದಾರಿಗೆ ತರಬಹುದಾಗಿತ್ತಲ್ಲ. ಮಹಾಭಾರತದಲ್ಲಿ ದುರ್ಯೋಧನನಿಗೂ ಇದೇ ಮಾತು ಅಪ್ಲೈ ಆಗ್ತದೆ. ಕೃಷ್ಣನಿಗೆ ಎಲ್ಲರನ್ನೂ ತಿದ್ದುವವ, ಆದ್ರೆ ದುರ್ಯೋಧನನನ್ನ ತಿದ್ಲಿಕ್ಕಾಗ್ಲಿಲ್ವಾ? ದೇವರಿಗೆ ದುಷ್ಟರನ್ನ ತಿದ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಏನು ಹೇಳುವಂತಹ ಮಾತು ಅಲ್ಲಿಯೂ ಕೂಡ ಬರುತ್ತೆ. ಇಲ್ಲಿಯೂ ರಾಮನನ್ನು ದೂಷಿಸುವಂತಹ ಬಗೆ ಹಾಗೆ ಉಂಟು. ಕಠೋರ ವಾಕ್ಯಗಳಿಂದ ಅವರನ್ನ ದೂಷಿಸಬಹುದಾಗಿತ್ತು. ಅದು ಬಿಟ್ಕೊಂಡು ತಾನು ಬಾಣವನ್ನ ಪ್ರಯೋಗ ಮಾಡಿ ನಿಂತಹ ನೆಲದಲ್ಲಿಯೇ ಪದಾತಿಯಾಗಿ 14,000 ರಾಕ್ಷಸರನ್ನು ಕೊಲ್ಲುವುದು ಅಂತ ಹೇಳಿದ್ರೆ ಏನದು? ಅವನಿಗೆ ಬೇರೆ ಏನು ಇದಿಲ್ವೇ? ಹಾಗಿದ್ರೆ ಅವ ಎಂತಹವ ಅಂತ ಹೇಳಿ ಅವನ ದೂಷಣೆಗೆ ಹಲವು ಕಾರಣಗಳನ್ನು ಕೊಡ್ತಾನೆ ನೋಡಿ. ತಂದೆಗೆ ಕೋಪ ಬಂದು ಹೆಂಡತಿಯ ಸಹಿತವಾಗಿ ಕಾಡಿಗೆ ಅಟ್ಟಲ್ಪಟ್ಟವ. ತಂದೆಗೆ ಇವನ ಬಗ್ಗೆ ಕೋಪ ಬಂದದಕ್ಕಾಗಿ ತಂದೆ ಕಳಿಸ್ಬಿಟ್ಟಿದ್ದಾನೆ, ಹೆಂಡತಿ ಜೊತೆಗೆ ನೀನು ಕಾಡಿಗೆ ಹೋಗಪ್ಪ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾನೆ. ಅವನಿಗೆ ಈಗ ಆಯುಷ್ಯ ಮುಗಿತಾ ಬಂದಿದೆ. ಕ್ಷತ್ರಿಯರಲ್ಲಿ ಅಧಮನಾದಂತಹ ಶ್ರೀರಾಮಚಂದ್ರ ಕಾಡಿಗೆ ಬಂದು ಆದ್ರೂ ಸುಮ್ಮನಿದಾನೋ? ಅದು ಇಲ್ಲ. ಅಲ್ಲಿರುವಂತಹ ಪ್ರಾಣಿಗಳಿಗೆ, ವನ್ಯ ಜೀವಿಗಳಿಗೆಲ್ಲ ಕೆಡುಕನ್ನು ಮಾಡುವುದೇ ಅವನ ನಿತ್ಯದ ಉದ್ಯೋಗ ಆಗಿದೆ. ಇಂದ್ರಿಯ ಲೋಲುಪನಾದಂತಹ ಲೋಭಿ ಆತ, ಕಠೋರ ಸ್ವಭಾವದವ, ಮರುಕ ಹೇಳುವಂಥದ್ದೇ ಇಲ್ಲ ಅವನಿಗೆ. ಸಹನೆ, ದಯೆ ಹೇಳುವಂತಹ ಮಾತುಗಳಿಗೆ ಅರ್ಥವೇ ಗೊತ್ತಿಲ್ಲಪ್ಪ. ಅಂತಹ ರಾಮ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ವಿರೂಪಗೊಳಿಸಿದ್ದಾನೆ. ಹಿಂದೆ ಬಂದಂತಹ ಸಂದರ್ಭದಲ್ಲಿ ಮಾರೀಚನ ಹತ್ರ 14,000 ಸೈನಿಕರನ್ನು ಕೊಂದ ವಿಷಯವನ್ನ ಹೇಳಿದ್ದ. ಆ ಸಂದರ್ಭದಲ್ಲಿ ರಾವಣನಿಗೂ ಕೂಡ ಶೂರ್ಪನಖಿಗೆ ಆದಂತಹ ವಿರೂಪ ಅದು ಗೊತ್ತಿರಲಿಲ್ಲ. ಶೂರ್ಪನಖಿ ಬಂದು ಹೇಳಿದ ಮೇಲೆ ವಿಷಯ ರಾವಣನಿಗೆ ಗೊತ್ತಾದದ್ದು, ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಹೇಳಿ. ಶೂರ್ಪನಖಿಯ ಕಿವಿ ಮೂಗುಗಳನ್ನ ವಿರೂಪಗೊಳಿಸಿದ್ದಾನೆ. ಹಾಗಿದ್ರೆ ಅದಕ್ಕೊಂದು ಕಾರಣ ಬೇಕೋ ಬೇಡವೋ? ಶೂರ್ಪನಖಿ ಹೇಳುವಾಗ್ಲೂ ನೋಡಿ ಎಷ್ಟು ಯೋಚನೆ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಅವಳಿಗೆ ಆಗುವ ಹಾಗೆ ಮಾತುಗಳನ್ನಾಡಿದ್ದಾಳೆ. ತನಗೆ ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳೋದನ್ನು ಅವಳು ರಾವಣನಿಗೆ ತಿಳಿಸಿಕೊಡ್ಲಿಲ್ಲ. ರಾಜನಾದಂತಹ ರಾವಣನು ತಂಗಿಗೆ ಹೀಗೆ ಯಾಕಾಯಿತು, ನೀನೇನ್ ತಪ್ಪು ಮಾಡಿದಿ ಅದನ್ನು ಕೇಳಲಿಲ್ಲ. ಅಂತೂ ಹಾಗೆ ಮಾಡಿದ್ದು ತಪ್ಪು, ಇಷ್ಟನ್ನು ಮಾತ್ರ ಅವ ಇದು ಮಾಡ್ತಾನೆ. ವೈರಕ್ಕೆ ಒಂದು ಕಾರಣ ಬೇಕೋ ಬೇಡವೋ? ನನಗೆ ಬಲ ಇದೆ, ಶಕ್ತಿ ಇದೆ. ಏನ ವೈರಂ ವಿನಾರಣ್ಯೆ ಸತ್ವಮಾಶ್ರಿತ್ಯ ಕೇವಲ ತನಗೆ ಸತ್ವ ಇದೆ, ಬಲ ಇದೆ ಅಂತ ಹೇಳುವ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಈ ಹೆಣ್ಣು ಮಗಳ ಮೇಲೆ ದ್ವೇಷವನ್ನ ಸಾಧಿಸ್ತಾನಲ್ಲ. ನಿಜವಾಗಿಯೂ ಅವ ಒಳ್ಳೆಯವನೇ. ಕೊಬ್ಬಿನಿಂದ ಈ ದುಷ್ಕೃತ್ಯವನ್ನ ಆತ ಮಾಡಿದ್ದಾನೆ.
ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಜೊತೆಗೆ ಒಬ್ಬಳು ದೇವಕನ್ಯೆಯಂತೆ ಸುಂದರಿಯಾದಂತಹ ಹೆಂಡತಿ ಇದ್ದಾಳೆ. ಆ ಹೆಂಡತಿಯ ಸೌಂದರ್ಯಕ್ಕೆ, ಸೊಬಗಿನ ಮದ ಇವನಿಗೆ ಏರಿದೆ. ಆದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಈ ರೀತಿ ದಂಡಕಾರಣ್ಯದಲ್ಲಿ ಭಯದ ಅರಣ್ಯ ಅಂತ ಹೇಳಿ ನಾವು ಸೃಷ್ಟಿ ಮಾಡಿದ್ದನ್ನ ಈಗ ನಿರ್ಭಯಾರಣ್ಯ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಅವನಿಗೆ ಒಂದು ಸರಿಯಾದಂತಹ ಬುದ್ಧಿಯನ್ನ ಕಲಿಸ್ಬೇಕು. ಹೇಗೆ ಬುದ್ಧಿಯನ್ನ ಕಲಿಸೋದು? ಆ ಬುದ್ಧಿಯನ್ನ ನಾನು ಕಲಿಸ್ತೇನೆ, ಅದಕ್ಕೆ ನೀನು ಸಹಾಯಕನಾಗಿ ಬರ್ಬೇಕಪ್ಪ. ನನಗೆ ನನ್ನ ತಮ್ಮಂದಿರು, ನನ್ನ ಮಕ್ಕಳು, ನೀನು ಎಲ್ಲ ಸೇರಿಕೊಂಡ್ರೆ ಯಾವ ದೇವತೆಗಳೇ ಬರ್ಲಿ ಎಲ್ಲರನ್ನೂ ನಾನು ಗೆದ್ದು ಓಡಿಸ್ತೇನೆ. ನೀನು ಸಾಮಾನ್ಯನಲ್ಲ, ಕಾರ್ಯಾಧ್ಯಕ್ಷನಾಗಿದ್ದಿ. ಶೌರ್ಯದಲ್ಲಿ, ಯುದ್ಧದಲ್ಲಿ, ತಂತ್ರದಲ್ಲಿ, ದರ್ಪದಲ್ಲಿ ನಿನಗೆ ಯಾರು ಸಮಾನರಿದ್ದಾರೆ? ಒಳ್ಳೊಳ್ಳೆಯ ಉಪಾಯಗಳನ್ನ ನೀನು ಮಾಡಬಲ್ಲವ, ಶೂರನಾಗಿದ್ದಿ, ಮಾಯಾ ಶಾರದನಾಗಿದ್ದಿ ಅಂತ ಹೇಳಿ ಮಾರೀಚನನ್ನ ತನ್ನ ಕೆಲಸಕ್ಕೆ ಬೇಕಾಗಿ ಅವನನ್ನ ಹೊಗಳ್ತಾ ಇದ್ದಾನೆ. ಒಬ್ಬರನ್ನ ಹೊಗಳ್ತಾ ಅವರಿಂದ ಕೆಲಸವನ್ನ ಮಾಡಿಸಿಕೊಳ್ಬಹುದಾದಂತಹ ಚಾಕಚಕ್ಯತೆ ರಾವಣನಲ್ಲಿ ಅಂತರ್ಗತವಾಗಿತ್ತು ಹೇಳುವುದು ಈ ಮಾತಿನಿಂದ ನಮ್ಗೆ ವೇದ್ಯವಾಗ್ತದೆ. ಈ ರೀತಿ ಮಾರೀಚನ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳುತ್ತಾ, ಆ ಕಾರಣಕ್ಕಾಗಿ ನಿನ್ನ ಸಹಾಯವನ್ನ ಕೇಳಿಕೊಂಡು ನಾನು ಬಂದಿದ್ದೀನಿ, ಏನ್ ಮಾಡ್ಬೇಕು ಅದನ್ನು ನಾನು ಹೇಳ್ಬಿಡ್ತೀನಿ. ನೀನು ಒಳ್ಳೆಯ ಚಿನ್ನದ ರೂಪದ ಮೃಗದ ಬಣ್ಣವನ್ನ ಧರಿಸಿ ಅಲ್ಲಿಗೆ ಹೋಗ್ಬೇಕು. ಮೈ ಮೇಲೆಲ್ಲ ಬೆಳ್ಳಿಯ ಚುಕ್ಕೆಗಳು ಇರಬೇಕು. ವಿಚಿತ್ರವಾದಂತಹ ಮೃಗ ವೇಷದಿಂದ ನೀನು ಆಶ್ರಮಕ್ಕೆ ಹೋದೆ ಅಂತ ಹೇಳಿ ಆದ್ರೆ, ಸೀತೆಯ ಎದುರು ನಿಂತೆ ಅಂತ ಹೇಳಿ ಆದ್ರೆ, ನಿನ್ನನ್ನು ನೋಡಿದ ಕೂಡಲೇ ಅವಳಿಗೆ ಇಷ್ಟ ಆಗ್ಬಿಡ್ತಾಳೆ, ಅವಳಿಗೆ ಪರವಶಳಾಗ್ತಾಳೆ. ಈ ಪ್ರಾಣಿ ನನಗೆ ಬೇಕೇ ಬೇಕು ಅಂತ ಹೇಳಿ ಆಸೆಯನ್ನ ವ್ಯಕ್ತಪಡಿಸ್ತಾ ರಾಮನನ್ನ ಕಳುಹಿಸ್ತಾಳೆ ನಿನ್ನ ಬಳಿಗೆ. ಆ ಸಂದರ್ಭದಲ್ಲಿ ರಾಮ ಮತ್ತೆ ಲಕ್ಷ್ಮಣ ಅವರಿಬ್ಬರನ್ನು ಕೂಡ ದೂರಕ್ಕೆ ಅವಳಿಂದ ಕರೆದುಕೊಂಡು ಹೋದಿ ಅಂತ ಹೇಳಿ ಆದ್ರೆ, ನಾನು ನಿರಾಯಾಸವಾಗಿ ಸೀತೆಯನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಅಕಂಪನ ಕೊಟ್ಟಂತಹ ತಂತ್ರ ಇದು. ಅಕಂಪನ ಮಂತ್ರಿ ರಾವಣನಿಗೆ ಕೊಟ್ಟಂತಹ ತಂತ್ರ. ರಾವಣನದು ಸ್ವಂತದ್ದು ಏನೂ ಇಲ್ಲ, ಬೇರೆಯವರು ಹೇಳಿದ್ದನ್ನು ಕೇಳುವುದೇ ಇವನ ಬುದ್ಧಿ. ಅಕಂಪನನು ಕೂಡ ಒಳ್ಳೆಯ ಮಂತ್ರಿಯಲ್ಲ, ಆದ್ರಿಂದ ಇಂತಹ ಯೋಚನೆಯನ್ನ ಆರಂಭದಲ್ಲಿಯೇ ಕೊಟ್ಟಿದ್ದ. ಮೊದಲಿಗೆ ಅಕಂಪನ ಕೊಟ್ಟಿದ್ರೂ ಕೂಡ ರಾವಣ ಮಾರೀಚನ ಮಾತನ್ನ ಕೇಳಿ ಒಂದು ಸಲ ಅದನ್ನ ಕೈ ಬಿಟ್ಟಿದ್ದ. ಆದ್ರೆ ಯಾವಾಗ ಶೂರ್ಪನಖಿಯ ಮಾತನ್ನ ಕೇಳಿದ್ನೋ ಅಲ್ಲಿಗೆ ತಾನು ನಿಶ್ಚಯಗೊಂಡ ಮಾಡ್ಲೇಬೇಕು ಅಂತ ಹೇಳುವ ಕಾರಣವನ್ನ ಇಟ್ಕೊಂಡು, ಆ ಕಾರಣಕ್ಕಾಗಿ ಮಾರೀಚನ ಬಳಿಗೆ ಬಂದು ಈ ರೀತಿಯಾಗಿ ತನ್ನ ಇಡೀ ಒಂದು ಪ್ಲಾನಿಂಗ್ ಅನ್ನ ಅವನ ಎದುರಿಗೆ ಹೇಳ್ತಾನೆ. ನಿರಾಬಾಧೋ ಹರಿಷ್ಯಾಮಿ ರಾಹುಶ್ಚಂದ್ರ ಪ್ರಭಾಮಿವ. ಒಂದು ಸುಂದರವಾದಂತಹ ವಾಕ್ಯವನ್ನ ವಾಲ್ಮೀಕಿ ಕೊಟ್ಟಿದ್ದಾರೆ. ಹೇಗೆ ನಾನು ಸೀತೆಯನ್ನ ಹಿಡಿತೇನೆ ಅಂತ ಹೇಳಿದ್ರೆ, ನಿರಾಬಾಧೋ ಹರಿಷ್ಯಾಮಿ, ಅವಳನ್ನ ಯಾವ ಬಾಧೆಯೂ ಇಲ್ಲದೆ ಸುಲಭವಾಗಿ ಅಪಹರಿಸಿಕೊಂಡು ಹೋಗ್ತೇನೆ. ಹೇಗೆ ಅಂತ ಹೇಳಿದ್ರೆ, ರಾಹುಶ್ಚಂದ್ರ ಪ್ರಭಾಮಿವ, ರಾಹುವು ಚಂದ್ರನ ಪ್ರಭೆಯನ್ನ ಆವರಿಸುವ ಹಾಗೆ, ಗ್ರಹಣದ ಸಂದರ್ಭದಲ್ಲಿ ಹೇಗೆ ಸುಲಭವಾಗಿ ರಾಹುವು ಚಂದ್ರನನ್ನ ಆಕ್ರಮಿಸ್ತಾನೋ ಹಾಗೆಯೇ ಸೀತೆಯನ್ನ ಯಾವ ಚಿಂತೆಯಿಲ್ಲದೆ ಸುಖವಾಗಿ ಅಪಹರಿಸ್ತೇನೆ ಅಂತ ಹೇಳಿ. ಆ ಮಾತು ಒಂದು ತುಂಬಾ ಸುಂದರವಾಗಿದೆ, ಕಾವ್ಯಾತ್ಮಕ ನೋಡಿ. ಅಪಹರಣ ಮಾಡುವುದೇ ಒಂದು ಕೆಟ್ಟ ಕೆಲಸ, ಆ ಕೆಲಸದಲ್ಲಿಯೂ ಸುಖ ಇದೆ ಅಂತ ಹೇಳೋದನ್ನ ರಾವಣ ಚೆನ್ನಾಗಿ ಅಲ್ಲಿ ರಾವಣನ ಮಾತಿನಲ್ಲಿ ವಾಲ್ಮೀಕಿ ಹೇಳಿಸಿದ್ದಾನೆ. ಈ ರೀತಿಯಾಗಿ ಸೀತೆಯನ್ನು ಅಪಹರಿಸಿದ್ರೆ ಪರಿಣಾಮ ಏನಾಗ್ತದೆ? ರಾಮ ಸೀತೆಯನ್ನ ಕಳ್ಕೊಳ್ತಾನೆ. ಸೀತೆಯ ಬಗ್ಗೆ ಆಲೋಚನೆ ಮಾಡ್ತಾ ಅವನು ಕೃಷ್ಣನಾಗಿ ಬಿಡ್ತಾನೆ, ಬಲವನ್ನ ಕಳ್ಕೊಂಡ್ ಬಿಡ್ತಾನೆ. ನನಗೂ ನೆಮ್ಮದಿ ಆಗ್ತದೆ. ನನಗೆ ಮಾಡಿದಂತಹ ದ್ರೋಹಕ್ಕೆ ಆ ರೀತಿಯೇ ಆಗಬೇಕು ಅಂತ ಹೇಳುವುದೇ ನನ್ನ ಸಂಕಲ್ಪ. ಅವನ ಬಲವನ್ನ ಕುಂದಿಸಿ ಅವನನ್ನ ಕೃಷ್ಣನನ್ನಾಗಿ ಮಾಡುವಂಥದ್ದೇ, ರಾಮನನ್ನ ಕೃಷ್ಣನನ್ನಾಗಿ ಮಾಡುವಂಥದ್ದೇ ನನ್ನ ಸಂಕಲ್ಪ. ಆದ್ರಿಂದ ಸೀತೆಯನ್ನ ಅಪಹರಿಸುವುದೇ ಸೂಕ್ತ ಅಂತ ಹೇಳಿ ತನ್ನ ಯೋಚನೆಯನ್ನ ಹೇಳ್ತಾನೆ. ಮಾರೀಚ ತುಂಬಾ ಸೈಲೆಂಟ್ ಆಗಿ ಕೇಳಿಸಿಕೊಳ್ತಾ ಇರ್ತಾನೆ. ಯಾವಾಗ ಈ ರಾಮನ ಮಾತು ಈ ರೀತಿಯಾಗಿ ಹೇಳಲಿಕ್ಕೆ ಪ್ರಾರಂಭ ಆಯ್ತೋ, ರಾಮನ ಕುರಿತಾಗಿ ಹೇಳ್ತಾನೋ, ಅವನಿಗೆ ಹೆದರಿಕೆ ಶುರುವಾಗುತ್ತೆ. ನಾಲಿಗೆ ತುಟಿ ಎಲ್ಲ ಒಣಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ರಾಮನ ಹೆಸರು ಹೇಳಿದ್ರೆ ಅವನಿಗೆ ಕಂಗಾಲಾಗಿ ಬಿಡುವವ. ಸತ್ತವನಂತೆ ಏವೈಕ್ಕದೆ ಬಿಡುಗಣ್ಣಿನಿಂದ ರಾವಣನನ್ನ ನೋಡ್ತಾ ಬಿಡ್ತಾನಂತೆ ಮಾರೀಚ. ಏನ್ ಹೇಳ್ತಾನೆ ಇವ? ಅವನಿಗೀಗ ರಾಮನ ಧ್ಯಾನವೇ ಮನದ ತುಂಬಿದ ಹೊರತು ರಾವಣನ ಮಾತು ಅಲ್ಲ. ರಾವಣನ ಇಷ್ಟು ಮಾತುಗಳಲ್ಲಿ ಅವನಿಗೆ ಕೇಳಿದ್ದು ಒಂದೇ,
ರಾಮನನ್ನ ನಾನು ಸದೆಬಡಿಬೇಕು ಅಂತ ಹೇಳುವುದಷ್ಟೇ ಅವನಿಗೆ ಅರ್ಥ ಆಗಿದ್ದು ಬಿಟ್ರೆ ಮತ್ತೆ ಏನೂ ಇಲ್ಲ. ರಾಮ ಏನು ಅಲ್ಲ ಅಂತ ಹೇಳುವಂಥದ್ದನ್ನ ರಾವಣ ಏನು ನಿರೂಪಿಸಿದ, ಅದಕ್ಕೆ ಮಾರೀಚ ಸರಿಯಾದಂತಹ ವಿವರಣೆಯನ್ನೇ ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಮಾರೀಚನಿಗೆ ರಾಮನ ಬಗ್ಗೆ ಪೂರ್ಣವಾದಂತಹ ಅರಿವು ಇತ್ತು. ಆದ್ರಿಂದ ತನ್ನ ರಾಜನಾದಂತಹ ರಾವಣನಿಗೆ ಹಿತವಾದಂತಹ ಮಾತುಗಳನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಾರೀಚನು ಒಂದಷ್ಟು ಹಿತೋಪದೇಶದ ಮಾತುಗಳನ್ನ ರಾವಣನಿಗೆ ಹೇಳ್ತಾನೆ. ಮಾತಿನಲ್ಲಿ ಮಾರೀಚನು ಕೂಡ ಒಳ್ಳೆಯ ಸಂಭಾಷಣ ಚತುರನೇ ಆಗಿದ್ದ. ಅವ ಹೇಳ್ತಾನೆ, ಸುಲಭ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯಾವುದೇ ಒಂದು ಮಾತುಗಳು ಪ್ರಾರಂಭ ಮಾಡಬೇಕಿದ್ರೆ ಅದಕ್ಕೊಂದು ಪೀಠಿಕೆಯ ರೂಪ ಬೇಕಾಗ್ತದೆ. ಆ ರೀತಿಯ ಪೀಠಿಕೆಯನ್ನ ಮಾರೀಚ ಹೇಳ್ತಾನೆ. ನಮ್ಗೆ ಕೆಲವರು ಸುಲಭವಾಗಿ ಸಿಕ್ಬಿಡ್ತಾರೆ ಈ ರಾಜರಿಗೆ, ಒಳ್ಳೆಯ ಮಾತುಗಳನ್ನು. ಸತತಂ ಪ್ರಿಯವಾದಿನಃ, ಒಳ್ಳೆಯ ಮಾತುಗಳನ್ನಾಡೋರು ಸಿಕ್ಕಾಬಡಿ ಜನ ಸಿಕ್ಬಿಡ್ತಾರೆ. ಹೊಗಳು ಭಟರು ಅಂತ ನಾವು ಹೇಳ್ತೀವಲ್ಲ, ಅಂತವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯವಾದಂತಹ ಆದ್ರೆ ಪಥ್ಯ, ಈಗ ವೈದ್ಯರ ಬಳಿಗೆ ಹೋದಾಗ ಅವರು ಔಷಧಿಯನ್ನ ಕೊಡ್ತಾರೆ. ಔಷಧಿಯನ್ನು ಕೊಟ್ಟು ಹೀಗೆ ಕಹಿಯಾದ ಔಷಧಿಯನ್ನು ತಿನ್ಬೇಕು, ಇಂತಹ ಪಥ್ಯವನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ನಿರ್ಬಂಧವನ್ನ ಹೇರ್ತಾರೆ. ಆ ಪಥ್ಯ ಆರೋಗ್ಯಕ್ಕೆ ಒಳ್ಳೆಯದು, ನಾಲಿಗೆಗೆ ಒಳ್ಳೆಯದಲ್ಲದೆ ಇರ್ಬೋದು. ಹಾಗೆಯೇ ಒಳ್ಳೆಯ ಮಾತುಗಳು ಅಪ್ರಿಯವಾದ್ರೂ ಕೂಡ ಅದು ನಮಗೆ ಪಥ್ಯ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಂತಹ ಮಾತುಗಳನ್ನಾಡುವವರು ಯಾರು ಸಿಕ್ಕುವುದಿಲ್ಲ. ಎಲ್ಲಿಯಾದ್ರೂ ಒಬ್ರು ಇಬ್ರು ಸಿಕ್ಕಿದ್ರು ಅವರ ಮಾತುಗಳನ್ನು ಕೇಳುವಂತವ್ರು ಯಾರಿದ್ದಾರೆ? ಶ್ರೋತಾಚ ದುರ್ಲಭ ಅಂತವರು ತುಂಬಾ ದುರ್ಲಭರೇ. ಅವರ ಮಾತುಗಳನ್ನು ಕೇಳ್ಕೊಳ್ಳುವಂತವ್ರು ದುರ್ಲಭವೇ ರಾವಣ. ಆದ್ದರಿಂದ ಈಗ ನಾನು ನಿನಗೆ ಒಳ್ಳೆಯ ಮಾತುಗಳನ್ನ ಹೇಳ್ತೀನಿ, ನೀನು ಸರಿಯಾಗಿ ಕಿವಿಯಾಗಿ ಇಟ್ಕೊಂಡು ಕೇಳು. ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಹೇಳಿದ್ಯಲ್ಲಪ್ಪ, ರಾಮ ಇಂಥವ ನೀಚ, ತಂದೆಯ ಕೋಪಕ್ಕೆ ಒಳಗಾಗಿ ಕಾಡಿಗೆ ಬಂದವ ಅಂತೆಲ್ಲ ಹೇಳಿದ್ಯಲ್ಲ, ಹಾಗೆಲ್ಲ ಏನು ಇಲ್ಲ. ನಿಜವಾಗಿ ರಾಮ ಯಾರು ಏನು ಅಂತ ಹೇಳುದು ನನಗೆ ಚೆನ್ನಾಗಿ ಗೊತ್ತಿದೆ. ರಾಮ ಉದಾತ್ತ ಗುಣಶಾಲಿ ಎಂಬುದು ನಿನಗೆ ನಿಶ್ಚಯವಾಗಿಯೂ ಗೊತ್ತಿಲ್ಲ. ಅವನ ಗುಣ ಉದಾತ್ತವಾದಂಥದ್ದು. ಯಾವ ಚಪಲ ಬುದ್ಧಿಯೂ ಅವನಲ್ಲಿ ಇಲ್ಲ. ಚಪಲ ಬುದ್ಧಿ ಇರುವಂಥದ್ದು ನಿನ್ನಲ್ಲಿ ಇರುವಂತಹ ಚಪಲ ಬುದ್ಧಿಯಿಂದ ಅವನ ನಿಜವನ್ನ ನೀನು ಅರಿಯಲಿಲ್ಲ. ಮಹೇಂದ್ರ ವರುಣನಿಗೆ ಸಮನಾದಂತಹ ರಾಮನನ್ನು ನೀನು ನಿಜವಾಗಿಯೂ ಅರಿತುಕೊಳ್ಬೇಕಪ್ಪ. ರಾಮ ಎಲ್ಲಿಯಾದ್ರೂ ಎದ್ದು ನಿಂತರೆ, ನೀನು ಹೇಳಿದ ಹಾಗೆ ಏನಾದ್ರೂ ಮಾಡಿ ರಾಮ ನಿಮ್ಮ ಬಗ್ಗೆ ಕ್ರುದ್ಧನಾದರೆ ಈ ಪ್ರಪಂಚದಲ್ಲಿ ರಾಕ್ಷಸ ಕುಲವೇ ಇರ್ಲಿಕ್ಕಿಲ್ಲ, ಸಂಪೂರ್ಣವಾಗಿ ಅಳಿಸಿ ಹಾಕಿ ಬಿಡುತ್ತಾನೆ. ಅಷ್ಟು ಪರಾಕ್ರಮಶಾಲಿಯಾಗಿದ್ದಾನೆ. ಜನಕ ಪುತ್ರಿಯಾದಂತಹ ಸೀತೆ ಅವಳು ಸಾಮಾನ್ಯದವಳಲ್ಲ. ಅವಳ ಜೀವಕ್ಕೆ ಸಂಚಕಾರವನ್ನು ತರುವುದಕ್ಕಾಗಿ ನೀನು ಅವಳಿಗೆ ಸಂಚಕಾರವನ್ನು ತರುವುದಕ್ಕಾಗಿ ನೀನು ಪ್ರಯತ್ನ ಮಾಡಬೇಕು ಅಂತಲೇ ಇಲ್ಲ. ಅವಳಿಗೆ ನೀನು ಸಂಚಕಾರ ಮಾಡಿದ್ರೆ ನಿನ್ನ ಜೀವಕ್ಕೆ ಅದು ಸಂಚಕಾರವನ್ನ ಒದಗಿಸ್ತದೆ. ಸೀತಾ ನಿಮಿತ್ತವಾಗಿ ಈ ಸಂಕಷ್ಟ ಒದಗಿ ಬಂದದ್ದು ಕೇವಲ ನಿನಗಲ್ಲಪ್ಪ, ಇಡೀ ರಾಕ್ಷಸ ಕುಲಕ್ಕೆ ಸಂಕಷ್ಟ ಒದಗಿ ಬಂದಿರಬೇಕು. ನಿರಂಕುಶ ಪ್ರಭುವನ್ನು ಪಡೆದಂತಹ ಲಂಕಾಪುರಿಗೆ ಈಗ ಅವನತಿಯ ಕಾಲ ಬಂದಿರಬೇಕು. ಪ್ರಭುವಾದವ, ರಾಜನಾದವ ಮಂತ್ರಿಗಳ ಮಾತು, ಜನರ ಮಾತುಗಳನ್ನು ಕೇಳಿಕೊಂಡು ಜನಹಿತಕ್ಕೆ ಬೇಕಾದಂತಹ ರೀತಿಯಲ್ಲಿ ವರ್ತಿಸಬೇಕೇ ಹೊರತಾಗಿ ತಾನು ಹೇಳಿದ ಹಾಗೆ ನಡೆಯುವುದಲ್ಲ. ನಮ್ಮಲ್ಲಿ ರಾಜಪದ್ಧತಿ ಇತ್ತೇ ಹೊರತು ನಿರಂಕುಶ ಪ್ರಭುತ್ವ ಇರಲಿಲ್ಲ. ರಾವಣ ನಿರಂಕುಶ ಪ್ರಭುವಾಗಿ ಮರೆಯುವುದಕ್ಕಾಗಿ ಹೊರಡ್ತಾ ಇದ್ದಾನೆ. ಅತ್ಯಂತ ಕೆಟ್ಟ ರೀತಿಯಿಂದ ಯೋಚಿಸ್ತಾ, ತಾನು ಹೇಳಿದ್ದೇ ನಡಿಬೇಕು ಹೇಳುವಂತಹ ರೀತಿಯಿಂದ ಯೋಚಿಸ್ತಾ ರಾಕ್ಷಸ ಕುಲವನ್ನ ವಿನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ದುಶ್ಶೀಲನ ದುರಾಲೋಚನೆಯುಳ್ಳಂತಹ ನಿನ್ನ ಈ ದುರ್ಬುದ್ಧಿಯಿಂದ ಇಡೀ ರಾಷ್ಟ್ರವೇ ಹಾಳಾಗ್ತದೆ ಅಂತ ಹೇಳ್ಬಿಟ್ಟು ಮಾರೀಚ ರಾವಣನಿಗೆ ಮೊದಲಿಗೆ ಅದರ ಪರಿಣಾಮವನ್ನ ಹೇಳ್ತಾನೆ. ಈಗ ರಾಮ ಯಾರು ಅಂತ ಹೇಳ್ತಾನೆ. ತಂದೆಯಿಂದ ಅವನು ಪರಿತ್ಯಕ್ತನಾದವನ ಅಲ್ವಲ್ಲಪ್ಪ, ಮರ್ಯಾದಾ ಪುರುಷೋತ್ತಮ ಆತ. ಲೋಭಿ ಅಲ್ಲ, ದುಶ್ಶೀಲ ಅಲ್ಲ, ಕ್ಷತ್ರಿಯ ಆಧಮನೂ ಅಲ್ಲ. ಕೌಸಲ್ಯೆಯ ನಲ್ಮೆಯ ಪುತ್ರನಾದಂತಹ ರಾಮ ಧರ್ಮಹೀನನೂ ಅಲ್ಲ, ಗುಣಹೀನನೂ ಅಲ್ಲ, ಉಗ್ರ ಸ್ವರೂಪವೂ ಇಲ್ಲ. ಪ್ರಾಣಿಗಳ ಬಗ್ಗೆ ದಯೆ ಇಲ್ಲ ಅಂತ ಹೇಳಿದೆಯಲ್ಲ, ಅಂಥದ್ದೂ ಇಲ್ಲ. ರಾವಣ, ಅವನ ತಂದೆಯಾದಂತಹ ದಶರಥ ಕೈಕೇಯಿಯ ವಂಚನೆಯ ಕಾರಣದಿಂದಾಗಿ ಅವನನ್ನ ಕಾಡಿಗೆ ಕಳುಹಿಸಬೇಕಾಯಿತು.
ಆದರೆ ದಶರಥ ಹೇಳ್ತಾನೆ, ರಾಮ ನೀನು ಕಾಡಿಗೆ ಹೋಗಬೇಡ, ನಾನೇ ಬೇಕಾದ್ರೆ ನನ್ನನ್ನು ಸೆರೆಮನೆಯಲ್ಲಿ ಇಟ್ಟು ನೀನು ಅಧಿಕಾರವನ್ನು ಮಾಡು ಅಂತ ಹೇಳುವಾಗ ರಾಮ ಹಾಗಾಗುವುದಿಲ್ಲ, ತಂದೆಯ ವಾಕ್ಯವನ್ನು ಸತ್ಯವಾಕ್ಯ ಅಂತ ಹೇಳಿ ಮಾಡಬೇಕು. ಪಿತೃವಾಕ್ಯ ಅದು ಸತ್ಯವಾಕ್ಯವಾಗಬೇಕು. ಸತ್ಯವಾಕ್ಯ ಆಗಬೇಕು ಅಂತ ಹೇಳಿದ್ರೆ ತಾನು ಕಾಡಿಗೆ ಹೋಗಬೇಕು. ಆ ಕಾರಣಕ್ಕಾಗಿ ಆತ ಕಾಡಿಗೆ ಹೊರಟಾಗ ಲಕ್ಷ್ಮಣ ಸೀತೆಯರು ಅವನ ಜೊತೆಗೆ ಹೊರತಾಗಿ ದಶರಥ ಅವನನ್ನ ಕಾಡಿಗೆ ಕಳುಹಿಸಿದ್ದಲ್ಲಪ್ಪ. ಕೈಕೇಯಿಗೆ ಸಂತೋಷವಾಗಲೆಂದು ತಂದೆಯಾದಂತಹ ದಶರಥ ಹಿಂದೆ ಕೊಟ್ಟಂತಹ ಮಾತುಗಳಿಗೆ ಬದ್ಧನಾಗಿ ಇರುವುದಕ್ಕಾಗಿ, ದಶರಥನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ದಂಡಕಾರಣ್ಯವನ್ನ ಪ್ರವೇಶಿಸಿದ್ದಾನೆ. ರಾಮನು ಕರ್ಕಶ ಸ್ವಭಾವದವನೂ ಅಲ್ಲ, ಮೂರ್ಖನೂ ಅಲ್ಲ, ಇಂದ್ರಿಯ ಲೋಲುಪನೂ ಅಲ್ಲ. ನೀನು ಅವನ ವಿಷಯವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀ. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಘವಾನಿವ ಅಂತ ಹೇಳ್ಬಿಟ್ಟು ರಾಮನ ಬಗ್ಗೆ ಮಾರೀಚ ಕೊಂಡಾಡ್ತಾನೆ. ಇಡೀ ರಾಮಾಯಣದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಶ್ಲೋಕ ಇದು. ರಾಮೋ ವಿಗ್ರಹವಾನ್ ಧರ್ಮವೇ ರಾಮನ ರೂಪದಲ್ಲಿ ವಿಗ್ರಹವಾಗಿ ಭೂಮಿಗೆ ಇಳಿದು ಬಂದಿದೆ. ರಾಮ ಸಾಧುವಾಗಿದ್ದಾನೆ, ರಾಮ ಸತ್ಯಸಂಧನು, ರಾಮ ಪರಾಕ್ರಮನು, ರಾಜ ಸರ್ವಸ್ಯ ಲೋಕಸ್ಯ. ಈಗ ರಾಮ ರಾಜನಾಗದೆ ಇರಬಹುದು, ಕಾಡಿನಲ್ಲಿ ಇರಬಹುದು. ಹಾಗಂತ ಹೇಳಿ ಅವನು ನಿಜವಾಗಿಯೂ ಇಡೀ ಲೋಕಕ್ಕೆ ರಾಜನಾಗಿದ್ದಾನೆ. ರಾಜ ಸರ್ವಸ್ಯ ಲೋಕಸ್ಯ ಅಂತ ಹೇಳುವ ಮಾತನ್ನ ವಾಲ್ಮೀಕಿ ಹೇಳ್ತಾರೆ. ಬೇರೆ ಕವಿಗಳು ಅವುಗಳನ್ನ ಸ್ವಲ್ಪ ವಿವರಿಸ್ತಾರೆ. ಈಗ ನಾವು ತೊರವೆ ರಾಮಾಯಣದಲ್ಲಿ, ಕುಮಾರ ವಾಲ್ಮೀಕಿ ಇದರ ರಾಮಾಯಣದಲ್ಲಿ ನಾವು ನೋಡುವುದಾದ್ರೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ. ವಿಷ್ಣುವಿನ ಅವತಾರಗಳನ್ನ ಎಲ್ಲ ತಿಳಿಸ್ತಾ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ವಾಮನಾವತಾರ ಇದನ್ನೆಲ್ಲವನ್ನು ಮಾಡಿದಂತಹ ಮಹಾವಿಷ್ಣುವೇ ಈ ಕಾಲಕ್ಕೆ ರಾಮನ ಅವತಾರವನ್ನು ತಾಳಿದ್ದಾನೆ ಅಂತ ಹೇಳಿ ನಾವು ತೊರವೆ ರಾಮಾಯಣದ ಕಾವ್ಯದಲ್ಲಿ ನಾವು ಗಮನಿಸಬಹುದು. ತೊರವೆ ರಾಮಾಯಣದನ್ನು ನಂಗೆ ಓದ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ರಾಮನಾರೆಂದರಿಯಲ ಸರಿ ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಳಿಕ ಈ ಮಹಿ ಭಾರವನ್ನು ಭಂಜಿಸಲೆಂದು ನರನಾಗಿ ಆ ಮಧು ದ್ವೀಪನ ಅವತರಿಸಿದನು. ನೀ ಮರುಳಲ ಸುಲಭವೇ ರವಿ ತಾಮಸಿಗೆ ತಾಮಸವನು ಅಂಗೀಕರಿಸಬೇಡೆಂದ. ಅಂದ್ರೆ ರಾಮ ಯಾರೆಂದು ನೀನು ಅರಿಯಲಾರೆಯಾ? ಸುತ್ರಾಮ ಮುಖ್ಯರ ದೂರಿನಲ್ಲಿ, ಈ ಇಂದ್ರಾದಿ ದೇವತೆಗಳು ಮಾಡಿದಂತಹ ದೂರಿನಲ್ಲಿ ಭೂಮಿಯ ಭಾರವನ್ನ ಭಂಜಿಸುವುದಕ್ಕಾಗಿ, ಕಳೆಯುವುದಕ್ಕಾಗಿ ನರನಾಗಿ ಬಂದಂತವ ಯಾರು? ಮಧುದ್ವೀಪನು ಅವತರಿಸಿದನು. ಮಧುವನ್ನ ಕೊಂದಂತಹ ವಿಷ್ಣುವೇ ಅವತರಿಸಿದನು. ನೀ ಮರುಳಾಗಿದ್ದೀ. ರವಿಗೆ ಸುಲಭವೇ ರವಿ ತಾಮಸಿಗೆ, ಕತ್ತಲೆಗೆ ರವಿ ಸಿಗುವುದಕ್ಕೆ, ಕತ್ತಲೆಯ ಕಾಲದಲ್ಲಿ ಸೂರ್ಯ ಸಿಗುವುದಕ್ಕೆ ಸುಲಭವೇ ಅಂತ ಹೇಳ್ಬಿಟ್ಟು ತೊರವೆ ರಾಮಾಯಣದಲ್ಲಿ ಕವಿ ಬಾರಿ ಚೆನ್ನಾಗಿ ಹೇಳ್ತಾನೆ. ಅಂದ್ರೆ ರಾಮನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಅದರಲ್ಲಿಯೂ ಈ ವಾಲ್ಮೀಕಿ ಹೇಳಿದ್ದನ್ನು ಸ್ವಲ್ಪ ಅಲ್ಲಿ ವಿಸ್ತಾರವಾಗಿ ಮತ್ತು ಇದು ಮಾಡಿದ್ದಾರೆ. ಈ ರೀತಿಯಾಗಿ ರಾಮನ ಕುರಿತಾಗಿ ಮಾರೀಚ ತುಂಬಾ ಚೆನ್ನಾಗಿ ವಿವರಣೆಯನ್ನ ಹೇಳ್ತಾನೆ. ಶತ್ರು ಸೈನ್ಯವನ್ನ ಮರ್ಧಿಸಬಹುದಾದಂತಹ ಅಗ್ನಿ, ದುರ್ಧರ್ಷವಾದಂತಹ ಅಗ್ನಿ, ಅದರ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಹ ಅಗ್ನಿ ಶ್ರೀರಾಮಚಂದ್ರ. ಅವನ ಅಸ್ತ್ರಗಳುಂಟಲ್ಲ ಅದು ಜ್ವಾಲೆಗಳು, ಅವನ ಖಡ್ಗಗಳುಂಟಲ್ಲ ಅದು ಅದಕ್ಕೆ ಇಂಧನ. ಪ್ರಜ್ವಲಿಸುವ ಈ ಅಗ್ನಿಯಲ್ಲಿ ರಾವಣ ನೀನು ಹೋಗಿ ಬೀಳ್ಬೇಡ. ಬೆಂಕಿಗೆ ಕೀಟ ಒಂದು ಹೋಗಿ ಸುತ್ತ ಹಾಕೊಂಡ್ರೆ ಹೇಗೆ ಬಿದ್ದು ಒದ್ದಾಡಿ ಸಾಯ್ಬೇಕು, ನೀನು ಹಾಗೆ ಸಾಹಿತ್ಯಪ್ಪ. ಅದರಿಂದ ಅಂತಹ ಕಾರ್ಯಕ್ಕೆ ನೀನು ಕೈ ಹಾಕಬೇಡ ಅಂತ ಹೇಳ್ಬಿಟ್ಟು ರಾವಣನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾನೆ. ರಾಮನ ಎಲ್ಲಿಯಾದ್ರೂ ಕ್ರುದ್ಧನಾಗಿ ನಿಂತ್ರೆ ಅವನ ಚಾಪವು ಮೃತ್ಯು ಪಾಶದಂತೆ ಕಂಗೊಳಿಸ್ತದೆ. ನೀನು ರಾಜ್ಯವನ್ನ, ಸುಖವನ್ನ, ಪ್ರಿಯವಾದ ಪ್ರಾಣವನ್ನ ಪರಿತ್ಯಜಿಸಿ ಯಮನನ್ನ ಎದುರು ಹಾಕಿಕೊಳ್ಬೇಕಾಗ್ತದೆ. ನೀನು ಈಗ ರಾಮನನ್ನು ಎದುರು ಹಾಕಿಕೊಳ್ಳುದು ಅಂತ ಹೇಳಿದ್ರೆ ಯಮನನ್ನೇ ಎದುರು ಹಾಕಿಕೊಂಡಾಗೆ ಯಮಪುರಿಗೆ ಹೋಗ್ತಾ ಇದ್ದ ಹಾಗೆ. ಜನಕಾತ್ಮಜಂತಹ ಪತ್ನಿ ಇದ್ದಾಳಲ್ಲ, ಅವಳ ತೇಜಸ್ಸು ಊಹನಾತೀತವಾದದ್ದು. ಅದು ಅವಳ ಬಗ್ಗೆಯೂ ಹೇಳಿಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೀತೆ ಅತ್ಯಂತ ಪತಿವ್ರತೆ, ಅವಳ ಪಾತಿವ್ರತ್ಯವೇ ಅವಳನ್ನ ರಕ್ಷಿಸ್ತದೆ. ಹಾಗಂತ ಹೇಳಿ ಕೋದಂಡಧಾರಿಯಾದಂತಹ ಶ್ರೀರಾಮಚಂದ್ರನು ಅವಳ ಬೆನ್ನಿಗೆ ನಿಂತಿರುವಾಗ ಅವಳನ್ನ ನೀನು
ಏನಾದ್ರೂ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಉಂಟೋ, ಕದಿಲಿಕ್ಕೆ ಸಾಧ್ಯ ಉಂಟೋ, ಅದು ನಿನ್ನಿಂದ ಆಗ್ಲಿಕ್ಕಿಲ್ಲ. ಸೀತೆಯು ಸಿಂಹದಂತಹ ವಕ್ಷಸ್ಥಲವಿರುವ ಪುರುಷ ಸಿಂಹನ ಭಾರ್ಯೆ. ನೋಡಿ, ಇಲ್ಲಿಯೂ ಕೂಡ ರಾಮನ ಬಗ್ಗೆ ವರ್ಣನೆಯ ಮಾತುಗಳನ್ನು ನಾವು ಕೇಳಬಹುದು. ರಾಮ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸೀತೆಯನ್ನ ಪ್ರೀತಿಸ್ತಾನೆ. ಆದ್ರಿಂದ ಸೀತೆಯೂ ಅಷ್ಟೇ ರಾಮನ ಬಗ್ಗೆ ಅನುಪಮವಾದಂತಹ ಪ್ರೇಮವನ್ನ ಹೊಂದಿದಂತಹ ಪತಿವ್ರತೆಯಾಗಿದ್ದಾಳೆ. ಅಂಥವಳನ್ನ ಬಲಾತ್ಕರಿಸುವಂಥದ್ದು ಅಶಕ್ಯವಾದ ಮಾತು. ರಾವಣನ ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಸೀತೆಯನ್ನ ಅಪಹರಿಸ್ತೇನೆ ಅಂತ ಹೇಳಿದಾನೆ. ಕಾರಣ ಏನು ಅಂತ ಕೇಳಿದ್ರೆ, ಸೇಡನ್ನ ತೀರಿಸಿಕೊಳ್ಳುವುದು. ಆದ್ರೆ ನಿಜವಾದಂತಹ ಒಳಗಿನ ಆಂತರ್ಯದ ಉದ್ದೇಶ ಬೇರೆ ಉಂಟು. ಯಾಕೆಂತ ಹೇಳಿದ್ರೆ, ಶೂರ್ಪನಖಿ ಸೀತೆಯ ಸೌಂದರ್ಯವನ್ನ ಎಲ್ಲ ಅವನಿಗೆ ಹೇಳಿ ಮರುಳನನ್ನಾಗಿ ಮಾಡಿಸಿದಾಳೆ ಶೂರ್ಪನಖಿ. ಆ ಮಾತಿನಿಂದಾಗಿ ಸೀತೆಯನ್ನ ಬಯಸಿ ಈಗ ರಾವಣ ಹೊರಟದ್ದು. ಕೇವಲ ಖರದೂಷಣಾದಿ 14,000 ರಾಕ್ಷಸರನ್ನ ಕೊಂದಂತಹ ಕಾರಣದಿಂದ ಬಂದಂತಹ ದ್ವೇಷವನ್ನ ಸಾಧಿಸುವುದಕ್ಕಾಗಿ ರಾವಣ ಹೊರಟದ್ದಲ್ಲ. ಸೀತೆಯನ್ನ ಅಪಹರಿಸುವ ಈಗಿನ ಅವನ ಪ್ರಮುಖವಾದ ಉದ್ದೇಶ ಅವಳನ್ನ ಹೊಂದುವಂಥದ್ದು. ಅದನ್ನ ನನ್ನೊಳಗೆ ಇಟ್ಕೊಂಡಿದ್ದಾನೆ, ಮಾರೀಚನಿಗೆ ಹೇಳಲಿಲ್ಲ. ಆದ್ರೆ ರಾವಣನ ಆಂತರ್ಯವನ್ನು ಅರಿತಂತಹ ಮಾರೀಚ ಈ ಮಾತನ್ನ ಹೇಳ್ತಾನೆ, ಮೈಥಿಲಿಯನ್ನ ನೀನು ಬಲಾತ್ಕರಿಸುವುದು ಅಶಕ್ಯವಾದಂತಹ ಮಾತು, ಅಸಾಧ್ಯವಾದಂತಹ ಮಾತು. ಸೀತೆಯು ಪ್ರದೀಪ್ತವಾದ ಅಗ್ನಿಯ ಜ್ವಾಲೆ ಇದ್ದ ಹಾಗೆ. ಆದ್ರಿಂದ ಇಂತಹ ಕೆಲಸಕ್ಕೆ ನೀನು ಹೋದಿ ಅಂತ ಹೇಳಿದ್ರೆ ನಿನಗಾಗುವಂತಹ ಲಾಭ ಆದ್ರೂ ಏನಪ್ಪ? ಏನು ಲಾಭ ಇಲ್ಲ. ಯುದ್ಧ ಪ್ರಸಂಗ ಒಂದು ಒದಗಿ ಬರ್ತದೆ. ಯುದ್ಧ ಪ್ರಸಂಗ ಒದಗಿ ಬಂತು ಅಂತ ಹೇಳಿ ಆದ್ರೆ ನಿನ್ನ ಆಯುಷ್ಯ ಅಲ್ಲಿಗೆ ಮುಗಿಯಿತು ಅಂತ ಲೆಕ್ಕ. ಕೇವಲ ನಿನ್ನ ಆಯುಷ್ಯ ಮುಗಿಯುವುದಲ್ಲ, ಇಡೀ ರಾಕ್ಷಸ ಕುಲದ ಆಯುಷ್ಯವೇ. ಯಾವ ಕುಲವನ್ನ ಉದ್ಧರಿಸುವುದಕ್ಕಾಗಿ ನೀನು ಪಣ ತೊಟ್ಟು ಹಗಲು ರಾತ್ರಿ ಹೋರಾಡಿ 14 ಲೋಕಗಳನ್ನೇ ನಿನ್ನ ಒಳಗೆ ಇಟ್ಕೊಂಡಿದ್ಯೋ, ಆ ಎಲ್ಲ ನಿನ್ನ ಸಂಪತ್ತು ಏನಿದೆ, ನಿನ್ನ ಶೌರ್ಯ ಏನಿದೆ, ಅದೆಲ್ಲ ಮಣ್ಣು ಪಾಲಾಗಿ ಹೋಗ್ಬಿಡ್ತದೆ. ನಿನ್ನ ಪ್ರಾಣ ಉಳಿಬೇಕು ಅಂತ ಹೇಳಿ ಆದ್ರೆ, ದುರ್ಲಭವಾದಂತಹ ಸುಖ ನಿನಗೆ ಸದಾ ಇರಬೇಕು ಅಂತ ಹೇಳಿ ಆದ್ರೆ, ಈ ರಾಜ್ಯವನ್ನ ಚಿರಕಾಲ ನೀನು ಅನುಭವಿಸ್ತಾ ಇರಬೇಕು ಅಂತ ಹೇಳಿ ಆದ್ರೆ, ರಾಮನಿಗೆ ಅಪ್ರಿಯವಾದಂತಹ ಕೆಲಸವನ್ನ ಮಾಡಬೇಡ. ನೀನು ರಾಮನಿಗೆ ಪ್ರಿಯವಾದಂತಹ ಕೆಲಸವನ್ನು ಮಾಡಿದ್ರೆ ಎಷ್ಟು ಸಮಯ ಬೇಕಾದ್ರೂ ಸುಖದಿಂದ ನೀನು ಇರಬಹುದು. ಅದು ಬಿಟ್ಕೊಂಡು ರಾಮನಿಗೆ ಅಪ್ರಿಯವಾದಂತಹ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ರಾಜನಾದವನು ಹೀಗಿರ್ಬೇಕು. ಈ ಅಕಂಪನಂತಹ ಮಂತ್ರಿಗಳ ಮಾತುಗಳನ್ನ ಕೇಳುವುದಲ್ಲ, ಧರ್ಮನಿಷ್ಠರಾದಂತಹ, ರಾಜ್ಯದ ಒಳಿತನ್ನು ಬಯಸುವಂತಹ, ಸತ್ಯನಿಷ್ಠರು ಆದಂತಹ, ಅಪ್ರಿಯವಾದ ವಾಕ್ಯಗಳನ್ನು ಹೇಳಿದ್ರೂ ಅದು ಹಿತವನ್ನು ಹೊಂದಿರುವಂತಹ ಮಾತುಗಳನ್ನು ಹೇಳುವಂತಹ ಸಚಿವರು, ಮಂತ್ರಿಗಳು ಇರ್ತಾರಲ್ಲ, ಅಂತಹವರನ್ನು ನಾವು ಸೇರಿಸಿಕೊಂಡು ರಾಜ್ಯವನ್ನ ಆಳ್ಬೇಕು. ರಾಜನಾದವನು ಆ ರೀತಿಯಾಗಿ ಇರಬೇಕು. ಅದು ಇಟ್ಕೊಂಡು ತನ್ನ ಸುತ್ತ ಹೊಗಳು ಭಟ್ರನ್ನು, ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳುವಂತಹ ಹೊಗಳು ಭಟರನ್ನ ಇಟ್ಕೊಂಡು ರಾಜ್ಯವನ್ನ ಆಳಿದ್ರೆ, ಆಡಳಿತವನ್ನ ಮಾಡಿದ್ರೆ ಅವನು ಎಕ್ಕುಟ್ಟು ಹೋಗುದು ಅಂತ ಹೇಳ್ತೀವಲ್ಲ, ಹಾಗಾಗ್ಬಿಡ್ತದೆ. ರಾವಣ ಮಾಡಿದ್ದು ಅಂಥದ್ದಾನೆ. ಈಗಿನ ಪರಿಸ್ಥಿತಿಯು ರಾವಣನ ಪರಿಸ್ಥಿತಿಯ ಹಾಗೆ. ನಮ್ಮ ರಾಜಕಾರಣಿಗಳು ಕೂಡ ತಮ್ಮನ್ನು ಹೊಗಳುವವರನ್ನೇ ತಮ್ಮೊಟ್ಟಿಗೆ ಇಟ್ಕೊಳ್ತಾರೆ. ರಾವಣನು ಮಾಡಿದ್ದು ಅದೇ. ಅದಕ್ಕೆ ಮಾರೀಚ ಹೇಳ್ತಾನೆ, ವಿಭೀಷಣನೇ ಮುಂತಾದಂತಹ ಧರ್ಮನಿಷ್ಠರಿದ್ದಾರಲ್ಲಪ್ಪ, ಒಳ್ಳೆಯ ಮಂತ್ರಿಗಳಿದ್ದಾರಲ್ಲ, ಧರ್ಮನಿಷ್ಠರಾದಂತಹ, ಸರಿ ಯಾವುದು ತಪ್ಪು ಯಾವುದು, ಗುಣ ದೋಷಗಳನ್ನು ಬಲಗಳನ್ನು ವಿಮರ್ಶಿಸಿ ನೋಡುವಂತಹ ಮಂತ್ರಿಗಳಿದ್ದಾರಲ್ಲ, ಅಂತಹವರ ಮಾತುಗಳನ್ನ ನೀನು ಕೇಳಬೇಕು. ನೀನು ರಾಮನ ಬಗ್ಗೆ ಅವನ ಬಗ್ಗೆ ಏನಾದ್ರೂ ವೈರವನ್ನ ಸಾಧಿಸಬೇಕು ಅಂತ ಹೇಳಿ ಆದ್ರೆ ಅವನ ಬಲಾಬಲಗಳ ಬಗ್ಗೆ ನೀನು ಸರಿಯಾಗಿ ಯೋಚನೆ ಮಾಡಬೇಕು. ನಿನ್ನ ಗುಪ್ತಚರ ಪಡೆಯನ್ನು ಏನಾದ್ರೂ ನೀನು ಕಳಿಸಿದ್ದೇನಪ್ಪ? ರಾಮ ಹೇಗಿದ್ದಾನೆ, ಅವನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಏನು ನಡೆಯಿತು, ಅದರ ನಿಜವಾದಂತಹ ವಿಚಾರಗಳನ್ನು, ನಿಜಾರ್ಥವನ್ನು ತಿಳಿಯುವಂತಹ ಪ್ರಯತ್ನ ನೀನೇನಾದ್ರೂ ಮಾಡಿದ್ಯಾ? ಕಂಪನ ಬಂದು ಹೇಳಿದ, ಶೂರ್ಪಣಕ್ಕೆ ಬಂದು ಹೇಳಿದ್ಲು, ಅವರ ಮಾತುಗಳನ್ನೇ ನಂಬಿ ಕೂತದ್ದಲ್ಲದೆ ನೀನು ಅಲ್ಲಿ ನಡೆದಂತಹ ನಿಜ ಸಂಗತಿಗಳ ಬಗ್ಗೆ ನೀನು ವಿಮರ್ಶೆ ಮಾಡಲಿಲ್ಲ. ರಾಜನಾದವ, ನ್ಯಾಯವನ್ನ ಕೊಡುವಂತಹ ಸ್ಥಾನದಲ್ಲಿ ಇರುವವ, ಎಲ್ಲ ವಿಚಾರಗಳ ಬಗ್ಗೆಯೂ ವಿಮರ್ಶೆಯನ್ನ ಮಾಡಬೇಕು. ಹಾಗೆ ಮಾಡಿದಾಗ್ಲೇ ಅದು ಯುಕ್ತವೂ ಹಿತಕರವೂ ಉತ್ತಮ ರೀತಿಯ ಆಡಳಿತವೂ ಆಗ್ತದೆ ಅಂತ ಹೇಳಿ ಮಾರೀಚ ಹಿತೋಪದೇಶವನ್ನ ರಾವಣನಿಗೆ ಮಾಡ್ತಾನೆ. ಸಾಯುವ ಕಾಲಕ್ಕೆ ಹಿತೋಪದೇಶದ ಮಾತುಗಳು ಉಪಯೋಗಕ್ಕೆ ಬರ್ತದೆಯೇ? ಇಲ್ಲ. ಹಾಗಂತ ಹೇಳಿ ಮಾರೀಚ ಹೇಳುವುದನ್ನು ಬಿಡುವುದಿಲ್ಲ. ಈಗ ಇಷ್ಟೆಲ್ಲ ಹೇಳಿದ್ನಪ್ಪ ರಾಮ, ಹಾಗೆ ಹೀಗೆ ಅವನ ಶೌರ್ಯ ಪರಾಕ್ರಮಗಳನ್ನು, ಅವನ ಸಾಧನೆಗಳನ್ನು, ಗುಣಗಳನ್ನೆಲ್ಲ ಹೇಳ್ತಾನಲ್ಲ, ಅದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಬೇಕಲ್ಲಪ್ಪ.
ಅದಕ್ಕೆ ಏನಾದ್ರೂ ಒಂದು ಆಧಾರ ಬೇಕಲ್ಲ. ಆಧಾರ ಇಲ್ಲದೆ ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಯಾರೋ ಹೇಳಿದ್ರು ಏನೋ ಅಂತ ಹೇಳಿದ್ರೆ ಮಾರೀಚನಿಗೆ ಹಾಗಲ್ಲ. ಅವನಿಗೆ ಅವನದ್ದೇ ಆದಂತಹ ಸ್ವಾನುಭವ ಉಂಟು. ಸ್ವಾನುಭವದಿಂದಲೇ ಆ ಮಾತನ್ನ ಅವನು ಹೇಳುವಂಥದ್ದು. ಮುಂದಿನ ಸರ್ಗದಲ್ಲಿ 38ನೇ ಸರ್ಗಕ್ಕೆ ನಾವೀಗ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ತನ್ನ ಅನುಭವವನ್ನ, ರಾಮನ ಅಸ್ತ್ರದ ಮಹಿಮೆಯನ್ನ ವರ್ಣಿಸ್ತಾನೆ. ರಾಮ ಇನ್ನೂ ಸಣ್ಣ ಬಾಲಕನಾಗಿದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಮಾರೀಚ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ತನ್ನ ತಾಯಿಯಾದಂತಹ ತಾಟಕಿ, ಸಹೋದರನಾದಂತಹ ಸುಬಾಹುವಿನ ಜೊತೆಗೆ ಕಾಡುಗಳಲ್ಲಿ, ದಂಡಕಾರಣ್ಯದಲ್ಲಿ ಅಲೀತಾ ಇದ್ದ. ನಾನು ಆ ರೀತಿಯಾಗಿ ಅವನ ಮಾತುಗಳಲ್ಲಿ ನಾವು ಮುಂದುವರಿಸೋಣ. ಅವನು ಹೇಳ್ತಾನೆ, ದಂಡಕಾರಣ್ಯದಲ್ಲಿ ಋಷಿಗಳ ಮಾಂಸವನ್ನು ತಿನ್ನುತ್ತಾ ನಾನು ಅಲೀತಾ ಇದ್ದೆ. ಧರ್ಮಾತ್ಮನಾದಂತಹ ವಿಶ್ವಾಮಿತ್ರ ಮಹರ್ಷಿಯು ಮಾಡ್ತಾ ಇದ್ದಂತಹ ಯಾಗಗಳಿಗೂ ನಾನು ತೊಂದರೆಯನ್ನ ಕೊಡ್ತಾ ಇದ್ದೆ. ಅವನು ನನಗೆ ಹೆದರಿ ದಶರಥ ಭೂಪಾಲನ ಹತ್ತಿರಕ್ಕೆ ಹೋಗ್ತಾನೆ. ದಶರಥ ಭೂಪಾಲನ ಹತ್ತಿರಕ್ಕೆ ಹೋಗಿ ನಮ್ಮ ಬಗ್ಗೆ ದೂರುಗಳನ್ನ ಹೇಳ್ತಾನೆ. ಆ ರಾಕ್ಷಸರಿಂದ ನನಗೆ ಅಂಜಿಕೆಯಾಗಿದೆ, ಯಾವುದೇ ಧರ್ಮ ಕಾರ್ಯಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡ್ಲಿಕ್ಕಾಗುವುದಿಲ್ಲ. ಯಜ್ಞಯಾಗಾದಿಗಳನ್ನು ಮಾಡ್ಲಿಕ್ಕೆ ರಕ್ಷಣೆ ಬೇಕು. ಆ ರಕ್ಷಣೆ ಅಗತ್ಯ ನನಗಿದೆ ಅಂತ ಹೇಳುವಾಗ ದಶರಥ ಹೇಳ್ತಾನಂತೆ, ಏನಂತ ಹೇಳಿದ್ರೆ, ಅದಕ್ಕೆ ಏನಾಗಬೇಕು ಸ್ವಾಮಿ, ನಾವಿದ್ದೀವಲ್ಲ ಅಂತ ಹೇಳಿ. ಆಗ ದಶರಥ ಹೇಳ್ತಾನೆ, ಹಾಗಿಲ್ಲಪ್ಪ, ನನಗೆ ನನ್ನ ಯಾಗದ ರಕ್ಷಣೆಯನ್ನು, ಯಜ್ಞದ ರಕ್ಷಣೆಯನ್ನು ಮಾಡ್ಲಿಕ್ಕೆ ನೀನು ರಾಮ ಲಕ್ಷ್ಮಣರನ್ನ ನನ್ನ ಜೊತೆಗೆ ಕಳುಹಿಸಿಕೊಡ್ಬೇಕು ಅಂತ ಹೇಳಿ ವಿಶ್ವಾಮಿತ್ರ ದಶರಥನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಾಗೆ ಪ್ರಾರ್ಥನೆಯನ್ನು ಮಾಡುವಾಗ ರಾಮನಿಗೆ ಇನ್ನೂ 12 ವರ್ಷ, ಸಣ್ಣ ಹುಡುಗ, ಮೀಸೆ ಬರದಂತಹ ಸಣ್ಣ ವಯಸ್ಸಿನ ಸುಂದರವಾದಂತಹ ಮುಖವನ್ನ ಹೊಂದಿರುವಂತಹ ಸಣ್ಣ ಹುಡುಗ ಅವ, 12 ವರ್ಷದವ. ಅಸ್ತ್ರವಿದ್ಯೆಯ ಏನು ಪರಿಚಯವೂ ಅವನಿಗೆ ಇರಲೇ ಇಲ್ಲ. ಆಗ ದಶರಥನಿಗೆ ಚಿಂತೆ ಆಗ್ತದೆ. ಅಯ್ಯೋ, ಇಷ್ಟು ಸಣ್ಣ ಹುಡುಗ, ನಾನು ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗನನ್ನ ನಾನು ನಿಮ್ಮ ಜೊತೆಗೆ ಕಳಿಸಿಕೊಡುವುದೇ? ಅದಕ್ಕೆ ಅವ ಹೇಳ್ತಾನೆ, ನಿಮ್ಗೆ ಯಜ್ಞಯಾಗಾದಿಗಳು ಸಾಂಗವಾಗಿ ನೆರವೇರ್ಬೇಕು, ಅದಕ್ಕೆ ಯಾವುದೇ ತೊಂದರೆಗಳು ಆಗದ ಹಾಗೆ ರಕ್ಷಣೆ ಸಿಗಬೇಕು. ಋಷಿ ಮುನಿಗಳ ಕಾರ್ಯಗಳಲ್ಲಿ ರಕ್ಷಣೆಯನ್ನು ಮಾಡುವಂಥದ್ದು ರಾಜನಾದವನ ಕರ್ತವ್ಯ, ಅವನ ಧರ್ಮ. ಆದ್ದರಿಂದ ವಿಶ್ವಾಮಿತ್ರರೇ, ನಾನಿದ್ದೇನೆ, ನನ್ನ ಜೊತೆಗೆ ಸೈನ್ಯ ಇದೆ, ಅಯೋಧ್ಯೆಯ ಸೈನ್ಯ ನಿಮ್ಮ ಜೊತೆಗೆ ಬರ್ತದೆ, ಬೇಕಾದ್ರೆ ನಾನೂ ಬರ್ತೀನಿ, ನಿಮ್ಮ ಯಜ್ಞ ಯಾಗಾದಿಗಳನ್ನ ರಕ್ಷಣೆ ಮಾಡ್ತೀನಿ ನಾನು. ಅದು ಹೊರತಾಗಿ ರಾಮನನ್ನ ಕಳುಹಿಸಿಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿ ರಾಮನ ಮೇಲಿನ ಅತಿಯಾದ ಪ್ರೀತಿಯಿಂದ ದಶರಥ ವಿನಯವಾಗಿ ವಿಶ್ವಾಮಿತ್ರರ ಮಾತುಗಳನ್ನು ನಿರಾಕರಿಸಿದ್ರೆ, ವಿಶ್ವಾಮಿತ್ರರು ಹೇಳ್ತಾರೆ, ರಾಮನನ್ನ ಬಿಟ್ಟು ಇನ್ನು ಯಾರ ಬಲವು ರಾಕ್ಷಸರನ್ನ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ನೀನು ಯುದ್ಧ ಮಾಡಿ ದೇವತೆಗಳನ್ನೆಲ್ಲ ಗೆಲ್ಲಬಹುದು, ಬೇಕಾದಷ್ಟು ಸಾಹಸ ಕಾರ್ಯಗಳನ್ನ ಮಾಡಬಹುದು, 3 ಲೋಕಗಳನ್ನು ನೀನು ಗೆದ್ದ ಪರಾಕ್ರಮಿ ಇರ್ಬೋದು, ಎಷ್ಟೇ ದೊಡ್ಡ ಸೇನೆ ಇರಬಹುದು, ಆದ್ರೆ ಅದೆಲ್ಲವೂ ಶ್ರೀರಾಮನ ಎದುರಿಗೆ ನಗಣ್ಯ. ಶ್ರೀರಾಮ ಹುಡುಗನಾದ್ರೂ ಕೂಡ ಮಹಾ ತೇಜಸ್ವಿಯಾಗಿದ್ದಾನೆ. ಈ ಮಾರೀಚನಂತಹ ರಾಕ್ಷಸರನ್ನ ನಿಗ್ರಹಿಸುವುದಕ್ಕೆ ನೀವು ಯಾರೂ ಅಲ್ಲ, ಅದಕ್ಕೆ ರಾಮನೇ ಸರ್ವ ಸಮರ್ಥ, ಆದ್ರಿಂದ ಅವನನ್ನ ಕರ್ಕೊಂಡು ಹೋಗ್ತೇನೆ ನಾನು ಅಂತ ಹೇಳ್ಬಿಟ್ಟು ದಶರಥನಿಗೆ ಆಶ್ವಾಸನೆಯ ಮಾತುಗಳನ್ನ ಕೊಟ್ಟು ರಾಮ ಲಕ್ಷ್ಮಣರನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ವಿಶ್ವಾಮಿತ್ರ ಕರ್ಕೊಂಡು ಬರ್ತಾನೆ. ವಿಶ್ವಾಮಿತ್ರ ಕರ್ಕೊಂಡು ಬಂದು ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನಾನಿನ್ನು ಆಗ ಸ್ವಲ್ಪ ಯೌವನ ಎಲ್ಲ ಇತ್ತು ನನಗೆ, ಹಾಗೆ ಕೊಬ್ಬು ಇತ್ತು. ನಾನು ಇಲ್ಲಿಯ ತನಕ ಎಲ್ಲಿಯೂ ಸೋತವನೇ ಅಲ್ಲ, ಎಲ್ಲರನ್ನು ಎದುರಿಸಿ ಬೆದರಿಸಿದವನೇ ಹೊರತು ಎಲ್ಲಿಯೂ ಸೋತಂತಹ ಉದಾಹರಣೆ ಇಲ್ಲ. ಆದ್ರಿಂದ ಯಜ್ಞದೀಕ್ಷಿತನಾದಂತಹ ವಿಶ್ವಾಮಿತ್ರನ ಯಜ್ಞವನ್ನೂ ಕೂಡ ನಾನು ಕೆಡಿಸಬಲ್ಲೆ, ವಿಶ್ವಾಮಿತ್ರನನ್ನು ಕೆಡಿಸಬಲ್ಲೆ ಅಂತ ಹೇಳುವ ಆತ್ಮವಿಶ್ವಾಸದಿಂದ ವಿಶ್ವಾಮಿತ್ರ ಮಾಡ್ತಾ ಇರುವಂತಹ ಯಜ್ಞದ ಕಡೆಗೆ ನಾನು ಮುನ್ನುಗ್ಗಿ ಹೋದೆ. ಅದನ್ನು ನೋಡಿದಂತಹ ರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಧನಸ್ಸನ್ನ ವಿವಿಧ ರೀತಿಯಲ್ಲಿ ಝೇಂಕಾರವನ್ನು ಮಾಡ್ತಾ ವಿಶ್ವಾಮಿತ್ರನಿಗೆ ಬೆಂಗಾವಲಾಗಿ ನಿಂತಿದ್ನಲ್ಲ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನನ್ನ ಕಡೆಗೆ ಬಾಣವನ್ನ ಪ್ರಯೋಗ ಮಾಡ್ತಾನೆ. ತೇಜೋ ವಿಶೇಷವಾದಂತಹ ರಾಮನ ಆ ಮುಖ, ಪದ್ಮ ದಳದಂತಹ ಕಣ್ಣುಗಳು, ಮುಂಗುರುಳು ಅವನ ಸೌಂದರ್ಯವನ್ನ ಹೆಚ್ಚಿಸಿತ್ತು. ಧನುರ್ಧಾರಿಯಾಗಿ ಶಿಖೆಯನ್ನ ಕಟ್ಟಿ ಕೊರಳಿಗೆ ಚಿನ್ನದ ಹಾರವನ್ನ ಹಾಕೊಂಡಿದ್ದ. ಅವನನ್ನ ಹೀಗೆ ನೋಡಿದ್ರೆ ಅವನ ನಿಜವಾದಂತಹ ಬಲಾಢ್ಯತೆ ಏನು ಅಂತ ಹೇಳುದು ಅರ್ಥವೇ ಆಗ್ತಿರ್ಲಿಲ್ಲ. ನೋಡುವಾಗ ಬಾಲಚಂದ್ರನು ಉದಯಿಸಿದ ಹಾಗೆ ಅವನು ಕಾಣಿಸ್ತಾ ಇದ್ದ. ಅಷ್ಟು ಚಂದದ ಹುಡುಗ ಅವನು ಏನು ಬಲಶಾಲಿ ಆಗಿರುತ್ತಾನೆ. ನನ್ನ ಎದುರಿಗೆ ವರವನ್ನ ಗಳಿಸಿದಂತಹ ನನ್ನ ಎದುರಿಗೆ
ಆ ಸುವರ್ಣ ಕುಂಡಲಧಾರಿಯಾದಂತಹ ರಾಮ ಏನು ಅಂತ ಹೇಳಿ ನಾನು ಅವನನ್ನ ತುಂಬಾ ನಗಣ್ಯದಿಂದ ಅವನನ್ನ ಕಡೆಗೆ ಅಲಕ್ಷ್ಯವನ್ನ ಮಾಡಿ ಮುನ್ನುಗ್ತಾ ಇದ್ರೆ ಆತ ನನ್ನ ಕಡೆಗೆ ಪಟ್ಟನೆ ಬಾಣವನ್ನ ಪ್ರಯೋಗಿಸ್ತಾನೆ. ಆದ್ರೆ ಆ ಬಾಣ ಪ್ರಯೋಗ ಉಂಟಲ್ಲ, ನಿಜವಾಗಿಯೂ ಬಿಟ್ಟಂತಹ ಬಾಣ ನನ್ನನ್ನು ಕೊಲ್ಲಬೇಕಿತ್ತು. ಆದ್ರೆ ರಾಘವನು ಹುಡುಗನಂತ ಹೇಳಿ ಭಾವಿಸಿ ಬಿಟ್ಟಂತಹ ಆ ಬಾಣವನ್ನ ನಾನು ನಿಗ್ರಹಿಸುವಂತಹ ಪ್ರಯತ್ನ ಮಾಡಿದ್ರೆ ಆ ಬಾಣ ನನಗೆ ಏನು ಮಾಡಿತು ಅಂತ ಹೇಳಿದ್ರೆ 100 ಯೋಜನ ದೂರದ ಸಮುದ್ರಕ್ಕೆ ನನ್ನನ್ನ ಎಸೆಯಲ್ಪಟ್ಟಿತು. ಸಾಯಲಿಲ್ಲ. ಅಲ್ಲಿ ಸುಬಾಹುವನ್ನ ತಾಟಕಿಯನ್ನ ಕೊಂದಂತಹ ಶ್ರೀರಾಮ ಇದ್ದ, ನನ್ನನ್ನು ಹಾಗೆ ಕೊಲ್ಲಬಹುದಿತ್ತು. ಆದ್ರೆ ಮಾರೀಚನಿಗೆ ನಾನು ನೋಡ್ತಾ ಇದ್ದ ಹಾಗೆ ನನ್ನ ಕಡೆಗೆ ಬಂದಂತಹ ಬಾಣ ನನ್ನನ್ನ ಕೊಲ್ಲದೆ ನನ್ನನ್ನ ಏನ್ ಮಾಡ್ತು ಅಂತ ಹೇಳಿದ್ರೆ 100 ಯೋಜನ ದೂರಕ್ಕೆ ನನ್ನನ್ನ ಕರ್ಕೊಂಡು ಹೋಗ್ಬಿಡ್ತು, ಎಸೆಯಲ್ಪಟ್ಟಿತ್ತು ನಾನು. ರಾವಣ ಆ ವೀರನಿಗೆ ಆಗ ನನ್ನನ್ನು ಕೊಲ್ಲುವುದು ಇಷ್ಟ ಇರ್ಲಿಲ್ಲ ಅಂತ ಕಾಣ್ತದೆ. ನನ್ನನ್ನು ಸಾಯದ ಹಾಗೆ ಉಳಿಸ್ಬಿಟ್ಟ. ಇಲ್ಲ ಅಂತ ಹೇಳಿದ್ರೆ ತನ್ನ ತಾಯಿಗಾದಾಗೆ ತನ್ನ ಸಹೋದರನಿಗಾದಾಗೆ ನಾನು ಆಗ್ಲಿ ಜೀವವನ್ನ ಕಳ್ಕೊಳ್ಬೇಕಿತ್ತು. ಹಾಗಾಗ್ಲಿಲ್ಲ. ಹಾಗಂತ ಹೇಳಿ ಅವನ ಶರ ವೇಗಕ್ಕೆ ನಾನು ಎಚ್ಚರ ತಪ್ಪಿ ತತ್ತರಿಸಿ ಹೋಗ್ಬಿಟ್ಟಿದ್ದೀನಿ. ಹೆದರಿಕೆ ಆಗ್ಬಿಟ್ಟಿದೆ. ಆ 100 ಯೋಜನ, 1 ಯೋಜನ ಅಂತ ಹೇಳಿದ್ರೆ ಸೂರ್ಯ ಸಿದ್ಧಾಂತದ ಪ್ರಕಾರ 5 ಮೈಲಿ 8 ಕಿಲೋಮೀಟರ್ ಅಂತ ಲೆಕ್ಕ. ಹೀಗೆ 100 ಯೋಜನ ದೂರದ ಸಮುದ್ರಕ್ಕೆ ಹೋಗಿ ನಾನು ಬೀಳ್ತೇನೆ ಅಂತ ಹೇಳಿ ಆದ್ರೆ ನನ್ನ ಪರಿಸ್ಥಿತಿ ಹೇಗಿರ್ಬೇಡ. ಗಾಳಿಯಲ್ಲಿ ತೇಲಾಡ್ಕೊಂಡು ಹೋಗಿ ಬಿದ್ದಿದ್ದೇನೆ, ಎಚ್ಚರ ತಪ್ಪಿ ಬಿದ್ದಿದ್ದೇನೆ. ನನಗೆ ಪೂರ್ತಿ ನಾನು ಸ್ಮೃತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದೇನೆ. ಆಳವಾದ ಸಮುದ್ರ ಜಲದಲ್ಲಿ ನನ್ನನ್ನು ತಳ್ಳಿಬಿಟ್ನಲ್ಲ. ಎಚ್ಚರ ಹುಟ್ಟಿದ ಮೇಲೆ ಲಂಕಾಪುರಿಗೆ ನಾನು ಬಂದೆ, ಸಾಯದೆ ಉಳಿದೆ. ಆದ್ರೆ ನನ್ನ ಜೊತೆಗಿದ್ದಂತಹ ಎಲ್ಲ ರಾಕ್ಷಸರು ಹತರಾಗಿ ಬಿಟ್ಟಿದ್ರು. ಅಸ್ತ್ರವಿದ್ಯೆಯಲ್ಲಿ ಪಳಗದೇ ಇದ್ದಂತಹ ರಾಮ ಆ ಸಂದರ್ಭದಲ್ಲಿ ಈ ಕಾರ್ಯವನ್ನು ಅತ್ಯಂತ ಸುಲಲಿತವಾಗಿ ಮಾಡಿಬಿಟ್ಟಿದ್ದಾನೆ. ಹಾಗಿದ್ದ ಮೇಲೆ ಈಗ ಆಮೇಲೆ ವಿಶ್ವಾಮಿತ್ರರಿಂದ ಒಂದಷ್ಟು ಅಸ್ತ್ರ ವಿದ್ಯೆಗಳನ್ನು ಎಲ್ಲವನ್ನು ಕಲ್ತಿದ್ದಾನೆ, ಬೆಳೆದು ನಿಂತಿದ್ದಾನೆ. ಈಗ ಅವನ ಪರಾಕ್ರಮ ಹೇಗಿರ್ಬೇಡ. ಆದ್ರಿಂದ ಅವನ ಜೊತೆಗೆ ನೀನು ವಿರೋಧವನ್ನ ಬೆಳೆಸಿಕೊಂಡೆ ಅಂತ ಹೇಳಿ ಆದ್ರೆ ಬೇಗ ಘೋರವಾದಂತಹ ವಿಪತ್ತಿಗೆ ನೀನು ಈಡಾಗ್ತಿ. ಆದ್ರಿಂದ ನೀನು ಅಂತಹ ಕಾರ್ಯಕ್ಕೆ ಹೋಗಬೇಡ. ಈಗ ನಮ್ಮಲ್ಲಿ ರಾಕ್ಷಸರು, ನಿನ್ನ ಪ್ರಜೆಗಳು ಎಲ್ಲರೂ ಒಳ್ಳೆಯ ರೀತಿಯಲ್ಲಿದ್ದಾರೆ, ಭೋಗಗಳಲ್ಲಿ ನಿರತರಾಗಿ ಸುಖದಿಂದ ಇದ್ದಾರೆ, ವಿನೋದ ಗೋಷ್ಠಿಗಳನ್ನು ನೋಡ್ತಾ ವಿಹರಿಸ್ತಾ ಲಂಕೆಯಲ್ಲಿ ಆರಾಮವಾಗಿ ಇದ್ದಾರೆ. ಆದರೆ ಅಂತಹ ಆರಾಮವಾಗಿ ಇರುವಂತಹ ರಾಕ್ಷಸರನ್ನ ದುಃಖಕ್ಕೆ, ಅನರ್ಥಕ್ಕೆ ನೀನು ತಂದೊಡ್ಡಬಾರದು. ವಿಶಾಲವಾದಂತಹ ಅರಮನೆ ಇದೆ, ನಿಬಿಡವಾದಂತಹ ನಾನಾ ರತ್ನ ಭೂಷಣಗಳು ಇದ್ದಾವೆ. ಇವೆಲ್ಲವೂ ಸೀತೆಗಾಗಿ ಪಾಳು ಬೀಳುವುದನ್ನು ನೀನು ನೋಡ್ಬೇಕಾಗ್ತದೆ. ರಾವಣ ಪಾಪಕೃತ್ಯಗಳನ್ನು ಮಾಡದ ಸಜ್ಜನರು ಸಹ ಪಾಪಿಗಳ ಸಹವಾಸದಿಂದ ಪಾಪದೋಷಕ್ಕೆ ಸಿಕ್ಕಿ ನಾಶವನ್ನ ಹೊಂದ್ತಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಕೊಡ್ತಾನೆ. ಮೀನುಗಳು ಹಾವುಗಳ ಜೊತೆಗೆ ಇದ್ರೆ ಮೀನುಗಳಿಗೂ ದುರ್ಗತಿ ಪ್ರಾಪ್ತಿಯಾಗ್ತದೆ. ಯಾಕೆಂತ ಕೇಳಿದ್ರೆ ಹಾವುಗಳನ್ನ ತಿನ್ಲಿಕ್ಕೆ ಬರುವಂತಹ ಗರುಡ ಹಾವುಗಳನ್ನ ತಿನ್ನುವ ಜೊತೆಗೆ ಮೀನುಗಳನ್ನು ಬಿಡುತ್ತಿದೆಯೇ, ಮೀನುಗಳನ್ನು ತಿಂತಾನೆ. ಈ ರೀತಿ ಹಾವುಗಳ ಸಹವಾಸ ಮಾಡಿದ ಮೀನುಗಳು ಹಾಳಾಗುವ ಹಾಗೆ ದುರ್ಜನರ ಸಹವಾಸವನ್ನು, ಪಾಪಿಗಳ ಸಹವಾಸವನ್ನು ಮಾಡಿದ ಸಜ್ಜನರು ಹಾಳಾಗಿ ಬಿಡ್ತಾರೆ. ನಿನ್ನ ಪರಿಸ್ಥಿತಿಯು ಹಾಗೆ ಆಗ್ತದೆ. ಆದ್ದರಿಂದ ನೀನು ಈಗ ಈ ಸಂತೋಷದಿಂದ ಇರುವಂತಹ ರಾಜ್ಯಕ್ಕೆ ತೊಂದರೆಯನ್ನು ಉಂಟು ಮಾಡಬೇಡ ಅಂತ ಹೇಳಿ ಮಾತುಗಳನ್ನು ಹೇಳ್ತಾನೆ. ಈ ಸುಖದಿಂದ ಸಂತೋಷದಿಂದ ಇರುವಂತಹ ಈ ರಾಕ್ಷಸರು ರಾಮನ ಪ್ರಭಾವದಿಂದ, ರಾಮ ಏನಾದ್ರು ಇಲ್ಲಿಗೆ ಯುದ್ಧಕ್ಕೆ ಬಂದ್ರು ಅಂತ ಹೇಳಿ ಆದ್ರೆ ದಿಕ್ಕುಗಳಿಗೆ ಓಡಿ ಹೋಗ್ಬೇಕಾದೀತು. ಹೆಂಡತಿಯರನ್ನ ಕಳ್ಕೊಳ್ಬೇಕಾಗಿತ್ತು, ಅಥವಾ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ ಕಳ್ಕೊಂಡು ಪಲಾಯನ ಮಾಡುವುದನ್ನ ನೀನು ನೋಡ್ಬೇಕಾದೀತು. ಲಂಕೆ ಅಗ್ನಿಯಿಂದ ಉರಿಯುವಂತೆ, ಲಂಕೆಯ ಭವನಗಳೆಲ್ಲವೂ ಅಗ್ನಿ ಜ್ವಾಲೆಗಳಿಂದ ಧಗಿಸುತ್ತಾ ಉರಿದು ಹೋಗುವುದನ್ನ ನೀನು ನೋಡ್ಬೇಕಾದೀತು. ಪರಸ್ತ್ರೀಯರನ್ನು ಮುಟ್ಟುವುದಕ್ಕಿಂತ ದೊಡ್ಡದಾದಂತಹ ಇನ್ನೊಂದು ಪಾಪಕೃತ್ಯ ಇಲ್ವೇ ಇಲ್ಲಪ್ಪ. ಪರಸ್ತ್ರೀಯರನ್ನು ಮುಟ್ಟಿದ್ರೆ, ರಾಜನಾದವ ಮುಟ್ಟಿದ್ರೆ ಇದು ಆತನಿಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಅದು ಕಂಟಕವನ್ನ ಉಂಟು ಮಾಡುತ್ತದೆ ಹೇಳುವಂತಹ ಮಾತುಗಳನ್ನ ಮಾರೀಚ ರಾವಣನಿಗೆ ತುಂಬಾ
ಸುಂದರವಾಗಿ ಹೇಳ್ತಾನೆ. ರಾಮನಿಗೂ ಸೀತೆ ಒಬ್ಬಳೇ ಇರುವುದು, ನಿನಗೆ ಹಾಗಲ್ಲ, ಸಾವಿರಾರು ಮಂದಿ ಹೆಂಡತಿಯರಿದ್ದಾರಪ್ಪ, ಇನ್ನೂ ಪುನಃ ಹೆಣ್ಮಕ್ಕಳ ಆಸೆ ನಿನಗೆ ಯಾಕೆ? ಇರುವಂತಹ ಮಡದಿಯರ ಜೊತೆಗೆ ತೃಪ್ತನಾಗಿರು. ಕುಲವನ್ನ ನೀನು ಉಳಿಸಿ ಬೆಳೆಸಿದವ, ರಕ್ಷಿಸಿದವ, ಅದನ್ನು ಉಳಿಸಿಕೊ. ನೀನು ಬೆಳೆಸಿದಂತಹ ನಿನ್ನ ನಾಡು ನಿನ್ನ ಕಣ್ಣೆದುರಿಗೆ ಸಂಪೂರ್ಣವಾಗಿ ನಾಶವಾಗುವುದನ್ನ ನೀನು ನೋಡ್ಬೇಕಾದೀತು. ಸೀತೆಯನ್ನ ಅಪಹರಿಸಿದರೆ, ರಾಮನಿಗೆ ಅಪ್ರಿಯವಾದಂತಹ ಕಾರ್ಯವನ್ನು ಮಾಡಿದರೆ ಅಂತ ಹೇಳಿಬಿಟ್ಟು ಮಾರೀಚ ರಾವಣನಿಗೆ ಬುದ್ಧಿಯ ಮಾತುಗಳನ್ನ ಹೇಳ್ತಾನೆ. ಅಷ್ಟು ಹೇಳಿದೆ. ಇದು ಒಂದು ಮಾತ್ರ ಅಲ್ಲ, ಈಗ ನಾನು ಹೇಳಿದ್ದು ತುಂಬಾ ಹಳೆ ಕಥೆಯಪ್ಪ. ನಾನು ಹೀಗೆ ಹೇಳಿದ್ದು ರಾಮ ಚಿಕ್ಕವನಿದ್ದಾಗ ಇದ್ದಂತಹ ಕತೆ. ಆದ್ರೆ ಇನ್ನೂ ಹಾಗಿಲ್ಲ, ಇನ್ನೂ ಕಥೆ ಸ್ವಲ್ಪ ಇದೆ. ಈಗ ಹೇಗಿದ್ದಾನೆ ಅವನು, ನೀನು ಹೇಳಿದ್ಯಲ್ಲ ದಶರಥನ ಕೋಪಕ್ಕೆ ಒಳಗಾಗಿ ರಾಮ ಕಾಡಿಗೆ ಬಂದಿದ್ದಾನೆ ಅಂತ ಹೇಳಿ. ಕಾಡಿಗೆ ಬಂದಂತಹ ರಾಮ ಈಗ ಹೇಗಿದ್ದಾನೆ ಅಂತೂ ನನಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿಯೇ ನಾನು ಬುದ್ಧಿಯನ್ನ ಕಲಿಬೇಕಿತ್ತು, ಕಲ್ತುಕೊಳ್ಳಿಲ್ಲ. ನಾನು ಹೋಗಿ ಬಿದ್ದು ಎದ್ದು ಲಂಕೆಯಲ್ಲಿ ಬಂದು ಮತ್ತೆ ಪುನಃ ಇದ್ದವ ನಾನು. ಆಗ್ಲೂ ನಾನು ಪೂರ್ತಿಯಾಗಿ ಬುದ್ಧಿಯನ್ನ ಬೆಳ್ಕೊಂಡಿರ್ಲಿಲ್ಲ. ಮತ್ತೆ ನಾನು ರಾಮನ ಬಗ್ಗೆ ಅನುಭವವನ್ನ ಪಡೆದಿದ್ದೇನೆ. ಕೇಳ್ತೀಯಾ? ಹೇಳ್ತೀನಿ ಕೊಡಿ. ಇನ್ನೊಂದು ವೃತ್ತಾಂತ ಉಂಟು ಅಂತ ಹೇಳಿ ಮಾರೀಚ ಹೇಳ್ತಾನೆ. ನಾನು ಮಧ್ಯದಲ್ಲಿ ನೀನು ಮಾತನಾಡದೆ ನನ್ನ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಕೊಳ್ಬೇಕು. ಬಿಟ್ಬಿಟ್ಟು ಮಧ್ಯದಲ್ಲಿ ನೀನು ಮಾತಾಡ್ಲಿಕ್ಕೆ ಹೋಗಬೇಡ. ನನಗೆ ರಾಮನಿಂದ ಹಾಗೆ ಪ್ರಾಣ ಸಂಕಟ ಒದಗಿದರೂ ನಾನು ಎದೆಗುಡ್ಲಿಲ್ಲ. ಮತ್ತೆ ನಾನು ನನ್ನ ರಾಕ್ಷಸಿ ಬುದ್ಧಿಯನ್ನ ಪ್ರದರ್ಶಿಸಲೇ ಇದ್ದೆ ಅಂತ ಹೇಳ್ಬಿಟ್ಟು ಮಾರೀಚ ಹೇಳ್ತಾನೆ. ನನ್ನ ಹಾಗೆ ಮಾಯಾ ವಿದ್ಯೆಯನ್ನು ಬಲ್ಲಂತಹ ಇಬ್ರು ರಾಕ್ಷಸರ ಜೊತೆಗೆ ಪ್ರಾಣಿಯ ವೇಷವನ್ನ ಹಾಕಿಕೊಂಡು ನಾನು ದಂಡಕಾರಣ್ಯಕ್ಕೆ ಹೋಗಿದ್ದೆ. ಮಹಾಬಲಾಢ್ಯನಾದಂತಹ ಮಹಾ ಶರೀರವುಳ್ಳಂತಹ ಮೃಗದ ರೂಪವನ್ನ ನಾನು ಧರಿಸಿದ್ದೆ. ಪ್ರಜ್ವಲಿಸುವಂತಹ ನಾಲಿಗೆಯು ಮೊನಚಾದ ಕೋರೆಯ ಹಲ್ಲುಗಳು ನನಗಿದ್ವು. ನಾಲಿಗೆ ಕೆಂಪಾದಂತಹ ನಾಲಿಗೆ, ಉದ್ದನೆಯ ಕೋರೆ ಹಲ್ಲುಗಳಿಂದ ಮಾಂಸಗಳನ್ನ ತಿನ್ಲಿಕ್ಕೆ ಸುಲಭ ಆಗುವ ರೀತಿಯಾದಂತಹ ಹಲ್ಲುಗಳನ್ನ ಧರಿಸಿಕೊಂಡು ನಾನು ದಂಡಕಾರಣ್ಯದಲ್ಲಿ ತಿರುಗ್ತಾ ಇದ್ದೆ. ಅಲ್ಲಿದ್ದಂತಹ ಋಷಿಗಳನ್ನ, ಸಜ್ಜನರನ್ನ, ತೀರ್ಥ ಸ್ಥಳಗಳನ್ನ ಎಲ್ಲ ಭೇಟಿಯಾಗ್ತಾ ಅವರಿಗೆಲ್ಲರಿಗೂ ತೊಂದರೆಯನ್ನ ಉಂಟು ಮಾಡುತ್ತಾ ದಾಳಿಯನ್ನ ಮಾಡಿ ತಾಪಸರನ್ನ, ಅಲ್ಲಿದ್ದಂತಹ ಧರ್ಮಚಾರಿ ತಪಸ್ವಿಗಳನ್ನ, ಅವರ ಕುಟುಂಬದವರನ್ನೆಲ್ಲ ಕೊಂದು ಮಾಂಸವನ್ನ ಭಕ್ಷಿಸ್ತಾ ಇದ್ದೆ. ನಾನು ಇನ್ನೂ ಆ ಬುದ್ಧಿಯನ್ನ ಬಿಟ್ಟಿರ್ಲಿಲ್ಲ. ಋಷಿಗಳ ಮಾಂಸವನ್ನು ತಿಂದು ರಕ್ತವನ್ನು ಕುಡಿದು ಮದವೀರಿ ವನಾಚಾರಿಗಳನ್ನು ಕ್ರೌರ್ಯದಿಂದ ಹೆದರಿಸುತ್ತಾ ದಂಡಕಾರಣ್ಯದಲ್ಲಿ ಸುತ್ತ ಹಾಕ್ತಾ ಇದ್ದೆ. ಹೇಗೂ ಜನಸ್ಥಾನದಲ್ಲಿ ಖರದೂಷಣರು ಇದ್ರಲ್ವಾ, ಅವರ ಹಾಗೆ ನಾನು ಕೂಡ ಅಲ್ಲಿ ಮೃಗದ ರೂಪದಲ್ಲಿ ತಿರುಗ್ತಾ ಇದ್ದೆ. ಒಂದು ಸಲ ಈ ರಾಮ ನನ್ನ ಕಣ್ಣಿಗೆ ಬಿದ್ಬಿಟ್ಟ. ರಾಮ, ಸೀತೆ, ಲಕ್ಷ್ಮಣರು ಒಟ್ಟಿಗೆ ಇರುವುದು ನನಗೆ ಕಂಡುಬಿಡ್ತು. ನಾನು ಅವನನ್ನ ನೋಡುವಾಗ ನನಗೆ ಆಶ್ಚರ್ಯ ಆಗೋಯ್ತು. ಆ ವಿಶ್ವಾಮಿತ್ರನ ಆಸ್ಥಾನದಲ್ಲಿ ಇದ್ದಾಗ ರಾಜ ಪೋಷಾಕಿನಿಂದ ತುಂಬಿಕೊಂಡಿದಂತಹ ರಾಮ ಈ ಸಲ ಒಬ್ಬ ಸಾಮಾನ್ಯ ತಾಪಸಿಯ ವೇಷವನ್ನ ಹಾಕಿಕೊಂಡಿದ್ದ. ನಾರುಮುಡಿಯನ್ನು ಉಟ್ಕೊಂಡು ಅವನು ತಾಪಸಿಯ ವೇಷವನ್ನ ಹಾಕಿಕೊಂಡು ಕೃಷ್ಣನಾದ ಹಾಗೆ ನನಗೆ ಕಾಣಿಸ್ತಾ ಇದ್ದ. ಅವನನ್ನು ನೋಡುವಾಗ ನನಗೆ ಅನಿಸಿತು, ಓಹೋ ರಾಮ ಈಗ ಸ್ವಲ್ಪ ದುರ್ಬಲನಾಗ್ಬಿಟ್ಟಿದ್ದಾನೆ, ಅವನ ಶೌರ್ಯ ಎಲ್ಲ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಕಾಡಿಗೆ ಬಂದು ಇಲ್ಲಿ ಸರಿಯಾದಂತಹ ಅವನಿಗೆ ಪೋಷಣೆ ಇಲ್ಲದೆ ಅವನು ದುರ್ಬಲನಾಗಿದ್ದಾನೆ ಅಂತ ನಾನು ಊಹಿಸಿಕೊಂಡೆ. ಹಿಂದಿನ ವೈರ ಇತ್ತಲ್ಲ, ನನ್ನನ್ನು 100 ಯೋಜನ ದೂರಕ್ಕೆ ನನ್ನನ್ನು ತಳ್ಳಿ ಅವನ ಬಾಣ ದೂಡಿ ಹಾಕಿದ್ದು. ಏನಾದ್ರೂ ಮಾಡಿ ರಾಮನನ್ನ ಒಂದು ಕೈ ನೋಡ್ಬೇಕು ಅಂತ ಆಗ್ಲೇ ನನಗೆ ಅನಿಸಿತ್ತು. ಆ ಕಾರಣಕ್ಕಾಗಿ ಆ ವೈರ ನನಗೆ ಮತ್ತೆ ಈಗ ಸ್ಮರಣೆಗೆ ಬಂತು. ಚೂಪಾದ ಕೊಂಬುಗಳನ್ನು ಹೊಂದಿ ನಾನು ಅವನನ್ನ ತಿವಿಬೇಕು ಅಂತ ಹೇಳಿ ಇಬ್ರು ನನ್ನ ಸೋದರ, ನನ್ನ ಮಿತ್ರರಂತ ಇಬ್ರು ರಾಕ್ಷಸರಿಗೂ ವಿಷಯವನ್ನ ತಿಳಿಸಿ 3 ಜನ ಒಂದೇ ಸಲಕ್ಕೆ ರಾಮನ ಬಳಿಗೆ ನುಗ್ಗಿಬಿಟ್ವೆ ನಾವು. ಹಾಗೆ ನುಗ್ಗಿದಾಗ ರಾಮನ ಕೋದಂಡದ ಬಾಣ ಏನುಂಟು ಅದು ಸುಮ್ಮನೆ ಕೂತ್ಕೊಳ್ಳಲಿಲ್ಲಪ್ಪ. ಅವನು ತೆಗೆದು 3 ಬಾಣಗಳನ್ನ ಸ್ವಯ್ಯನೆ ಗರುಡನ ರೆಕ್ಕೆಯು ಗಾಳಿಯಲ್ಲಿ ಗುಯಿ ಗುಡುವ ರೀತಿಯಲ್ಲಿ ಅವನು ಬಾಣಗಳನ್ನ ಬಿಡ್ತಾನೆ. ಅದು ಆ ರೀತಿಯಲ್ಲಿ ಗುಯಿ ಅಂತ ಶಬ್ದ ಮಾಡುತ್ತಾ ಬಂದ್ಬಿಡ್ತು. ರಾಮನ ಪರಾಕ್ರಮ ಈಗಲೇ ನಂಗೆ ಗೊತ್ತಿತ್ತಲ್ಲ, ಒಂದು ಸಲ ಅವನ ಪರಾಕ್ರಮವನ್ನು ನೋಡಿದ್ನಲ್ಲ, ಆ ಸಮಯದಲ್ಲಿ ಅವ ನನ್ನನ್ನು ಕೊಲ್ಲದೆ ಬಿಟ್ಟದ್ದು. ಈ ಸಲ ಅವನ ಬಾಣಗಳಿಂದ ನಾನು ಹತನಾಗ್ತಾ ಇದ್ನೋ ಏನೋ, ಆದ್ರೆ ಅವನ ಪರಾಕ್ರಮ ನನಗೆ ಗೊತ್ತಿದ್ದ ಕಾರಣ ಆ ಬಂದಂತಹ ಬಾಣಗಳ ದಿಕ್ಕಿನಿಂದ ನಾನು ಓಡ್ಬಿಟ್ಟು ಅದನ್ನ ತಪ್ಸ್ಕೊಂಡ್ಬಿಟ್ಟೆ. ಆದ್ರೆ ಆ ಇಬ್ರು ರಾಕ್ಷಸರು, ಅವರಿಗೆ ಪಾಪ ರಾಮನ ಬಾಣದ ಮಹಿಮೆ ಗೊತ್ತಿರ್ಲಿಲ್ಲ.
ಅವರು ಅಲ್ಲಿ ಹತರಾದ್ರು. ನಾನು ಸುದೈವವಶಾತ್ ಆ ಬಾಣದಿಂದ ತಪ್ಪಿಸಿಕೊಂಡು ಬಂದ್ಬಿಟ್ಟೆ. ಆದ್ರೆ ಆ ಬಾಣದ ಭಯ ನನಗೆ ಇನ್ನೂ ಹೋಗ್ಲಿಲ್ಲ. ಆ ಭಯ ಇನ್ನೂ ನನ್ನನ್ನು ಕಾಡ್ತಾ ಇದೆ. ಆದ್ರೆ ಹೇಗೋ ಬದುಕಿ ಉಳಿದ್ನಲ್ಲ, ಬದುಕಿ ಉಳಿದ್ಮೇಲೆ ಇನ್ನು ಏನ್ ಮಾಡೋದು? ಹಿಂದೆ ಮಾಡಿದಂತ ದುಷ್ಕೃತ್ಯಗಳನ್ನೆಲ್ಲ ಬಿಟ್ಟೆ ನಾನು. ಇನ್ನು ನಾನು ಆ ರೀತಿ ಮಾಂಸಾಹಾರವನ್ನು ತಿನ್ಕೊಂಡು ಜನರಿಗೆ ಪೀಡೆಯನ್ನ ಮಾಡ್ತಾ ಇದ್ರೆ ಅದು ನಿಜವಾದಂತಹ ಜೀವನ ಅಲ್ಲ ಅಂತ ಹೇಳುದು ನನ್ನ ಅರಿವಿಗೆ ಬಂತು. ಆದ್ರಿಂದ ನಾನು ಈಗ ಇಲ್ಲಿಗೆ ತಾಪಸ ವೇಷವನ್ನ ಹಾಕಿಕೊಂಡು ದೇವರ ಸ್ಮರಣೆನ, ಶಿವನ ಸ್ಮರಣೆಯನ್ನ ಮಾಡಿಕೊಂಡು ಇಲ್ಲಿ ಇದೀನಪ್ಪ. ಇದಕ್ಕೆಲ್ಲ ಕಾರಣ ರಾಮನ ಆ ರೀತಿ ನನಗೆ ಒಂದು ಅವನು ಜೀವಂತವಾಗಿ ಇರುವ ಅವಕಾಶವನ್ನ ಕೊಟ್ಟದ್ದು. ನಾನು ಈ ರೀತಿಯಾಗಿ ತಪೋನಿಷ್ಠನಾಗಿ ಅನ್ಯ ಮನಸ್ಕನಾಗಿ ಇರದೆ ನಿಯತ ಮನಸ್ಕನಾಗಿ ಇರುವ ಹಾಗೆ ಇರ್ಲಿಕ್ಕೆ ಇದು ಅವನೇ ನಿಜವಾದಂತಹ ಕಾರಣ. ರಾವಣ, ಇನ್ನು ನಿನಗೆ ನಾನು ಏನು ಹೇಳಲಿ? ಎಲ್ಲೇ ನೋಡ್ಲಿ, ಯಾವ ಮರಗಳನ್ನೇ ನೋಡ್ಲಿ, ಎಲ್ಲಿಯೇ ನೋಡ್ಲಿ, ನನಗೆ ರಾಮನೇ ಕಾಣ್ತಾನೆ. ರಾ ಹೇಳುವಂತಹ ಅಕ್ಷರ ಕೇಳಿದರೆ ಸಾಕು, ನನಗೆ ರಾಮನೇ ನನ್ನ ಕಣ್ಣೆದುರಿಗೆ ಬಂದ್ಬಿಡ್ತಾನೆ. ರಾಮನ ಬಗ್ಗೆ ನನಗೆ ಅಷ್ಟು ಹೆದರಿಕೆ ಇದೆ. ಮಾರೀಚನ ಹೇಳುವಂತಹ ಮಾತು, ನಾವು ಆರಂಭದಲ್ಲಿ ರಾಮನ ಬಗ್ಗೆ ರಾವಣ ಹೇಳುವಾಗ ಸತ್ತವರು ಕಣ್ಣು ಬಿಟ್ಟು ನೋಡುವ ಹಾಗೆ ನೋಡಿದ ಅಂತ ಹೇಳುವ ಮಾತುಗಳನ್ನ ಆರಂಭದಲ್ಲಿ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು? ಅವನ ಬಾಯಿ ಒಣಗಿತು, ತುಟಿ ಒಣಗಿತು ಅಂತ ಹೇಳಿದ್ವಲ್ಲ, ಯಾಕೆ ಒಣಗಿತು ಅಂತ ಹೇಳುವುದನ್ನ ಮಾರೀಚನ ಈಗಿನ ಮಾತು ನಮಗೆ ಅರ್ಥ ಮಾಡಿಸಿಕೊಡ್ತದೆ. ಯಾಕೆಂತ ಹೇಳಿದ್ರೆ ರಾ ಹೇಳುವಂತಹ ಶಬ್ದ ಕೇಳಿದ್ರೆ ಸಾಕು ಮಾರೀಚನಿಗೆ ಹೆದರಿಕೆ ಆಗಿಬಿಡ್ತದೆ. ರಾಮ ಅಂತ ಹೇಳಿಯೇ ಅದು ಕಾಣಿಸ್ತದೆ. ಕೃಷ್ಣಾಜಿನಗಳನ್ನು ನಾರೆಮುಡಿ ಕೃಷ್ಣಾಜಿಗಳನ್ನು ಹುಟ್ಟಂತಹ ರಾಮ ಯಮನ ರೂಪದಲ್ಲಿ ಇದ್ದಾನೆ ಅಂತ ಹೇಳುವುದೇ ನನಗೆ ಕಾಣಿಸ್ತದೆ. ಅವನ ಹೆಸರನ್ನು ಕೇಳಿದ್ರೆ ಹೆದರಿಕೆಯಿಂದ ನಾನು ನಡುಗ್ತಾ ಇದ್ದೀನಿ. ಎಲ್ಲ ಇಡೀ ಕಾಡೆ ನನಗೆ ರಾಮಮಯ. ದಂಡಕಾರಣ್ಯ ಅಂತ ಹೇಳಿದ್ರೆ ಅದು ರಾಮಮಯವಾಗಿ ನನಗೆ ಕಾಣಿಸ್ತದೆ. ರಾಮನೇ ಇಲ್ಲದಿದ್ರೂ ರಾಮನೇ ಇರುವ ಹಾಗೆ ಭ್ರಮೆ, ಸ್ವಪ್ನ ಎಲ್ಲವೂ ಕಾಣಿಸ್ತದೆ. ಎಲ್ಲಿಯಾದ್ರೂ ನಾನು ಕನಸಿನಲ್ಲಿ ರಾಮನನ್ನು ಕಂಡ್ರೆ ಕನಸಿನಲ್ಲಿಯೇ ನಾನು ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತೇನೆ ನಾನು. ಹಾಗೆ ರೆಫಾದಿಯಿಂದ ಹೆಸರನ್ನು ಕೇಳಿದರೂ ಎದೆ ನಡುಗ್ತದೆ. ರತ್ನ, ರಥ ಅಂತ ಹೇಳಿದ್ರೂ ನನಗೆ ಹೆದರಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ರಕಾರ ಉಂಟು ಅದರಲ್ಲಿ. ರಕಾರ ಇದ್ರೆ ಸಾಕು ನನಗೆ ರಾಮನ ತೇಜೋ ಪ್ರಭೆ ನನ್ನ ಕಣ್ಣೆದುರಿಗೆ ಬಂದ್ಬಿಡ್ತದೆ. ಆದ್ರಿಂದ ರಾಮನ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ಅವನೊಡನೆ ಯುದ್ಧ ಮಾಡಲಿಕ್ಕೆ ನಾವು ಯೋಗ್ಯರೇ ಅಲ್ಲ. ಬಲಿಚಕ್ರವರ್ತಿ ನಮ್ಮೂಚಂತಹ ವೀರರನ್ನೂ ಅವ ವಧಿಸ್ತಾನೆ. ಬಲಿಚಕ್ರವರ್ತಿಯನ್ನು ವಧಿಸಬಲ್ಲಂತಹ ಸಾಮರ್ಥ್ಯ ಇದೆ ಅಂತ ಹೇಳುವಲ್ಲಿ ನಾವು ಯೋಚನೆ ಮಾಡಬೇಕು. ಬಲಿಚಕ್ರವರ್ತಿಯನ್ನು ಗಮನಿಸಿದಂತಹ ವಾಮನನು ರಾಮನ ಒಂದು ಅಂಶವೇ ಅಂತ ಹೇಳುವಂಥದ್ದನ್ನ ವಾಲ್ಮೀಕಿ ಸೂಚ್ಯವಾಗಿ ಸೂಚಿಸಿದ ಹಾಗೆ ಉಂಟು. ಆದ್ದರಿಂದ ನೀನು ಏನ್ ಮಾಡಬೇಕು? ಎಲ್ಲರನ್ನು ವಧಿಸಬಲ್ಲವ. ಬೇಕಾದ್ರೆ ರಣರಂಗದಲ್ಲಿ ರಾಮನೊಡನೆ ಯುದ್ಧ ಮಾಡಿ ನೋಡು. ಇಲ್ಲವಾದರೆ ತಾಳ್ಮೆಯಿಂದ ಖರಾದಿ ವಧೆಯನ್ನ ಸಹಿಸಿಕೊಂಡು ನೀನು ಇರಬೇಕು. ನಿನಗೆ ಪುನಃ ಬದುಕಬೇಕು ಅಂತ ಆಸೆ ಇದೆಯೇನಪ್ಪ? ಚೆನ್ನಾಗಿ ಬಂದಂತಹ ಬದುಕನ್ನ ಚೆನ್ನಾಗಿ ಕಳೀಬೇಕು ಅಂತ ಹೇಳುವಂತಹ ಮನಸ್ಸು ಏನಾದರೂ ಇದ್ರೆ ರಾಮನ ಸುದ್ದಿಯನ್ನು ನನ್ನಲ್ಲಿ ಎತ್ತುವುದು ಬಿಡು. ನೀನು ಅದನ್ನು ಬಿಟ್ಬಿಡು. ಲೋಕದಲ್ಲಿ ಧರ್ಮನಿಷ್ಠರು, ಆಚಾರಶೀಲರು ಆದ ಬಹುಮಂದಿ ಸಜ್ಜನರು ಇಂತಹ ಮಾತುಗಳನ್ನೇ ಹೇಳುತ್ತಾರೆ. ಅದು ಬಿಟ್ರೆ ಸಜ್ಜನರಾಗ್ಲಿ ಆಚಾರಶೀಲರಾಗ್ಲಿ ರಾಮನ ಮಾತಿಗೆ ತಪ್ಪಿದರೆ, ಸಜ್ಜನರು ಇತರರ ತಪ್ಪಿಗೆ ಅವರು ಮಾತಿಗೆ ತಪ್ಪಿದ್ರು ಅಂತ ಹೇಳಿ ಆದ್ರೆ ಬಂಧು ಬಳಗ ಸಹಿತ ಅವರೂ ನಾಶ ಆಗ್ತಾರೆ. ಈಗ ಲಂಕೆಯಲ್ಲಿ ಒಂದಷ್ಟು ಜನ ದುಷ್ಟರಿದ್ದಾರೆ, ಒಂದಷ್ಟು ಜನ ಸಜ್ಜನರಿದ್ದಾರೆ. ಈಗ ನೀನು ಸಜ್ಜನನೋ ದುಷ್ಟನೋ ನೀನೇನು ತೀರ್ಮಾನ ಮಾಡ್ಬೇಕು. ನೀನೇನಾದ್ರೂ ರಾಮನನ್ನ ಎದುರು ಹಾಕಿಕೊಂಡು ಸತ್ತಿ ಅಂತ ಹೇಳಿ ಆದ್ರೆ ನೀನು ಮಾತ್ರ ಅಲ್ಲ, ಲಂಕೆಯಲ್ಲಿರುವ ಸಜ್ಜನರಿಗೂ ಕೂಡ ಅದು ನಾಶಕ್ಕೆ, ಅವರ ನಾಶಕ್ಕೂ ಕೂಡ ಕಾರಣವಾಗಬೇಕಾಗ್ತದೆ. ನಿನ್ನ ತಪ್ಪಿಗೆ ನಾನೂ ಸಾಯ್ಬೇಕಾದೀತು, ಯೋಗ್ಯರಾದವರೂ ಸಾಯ್ಬೇಕಾದೀತು, ಸಜ್ಜನರಿಗೂ ಅದು ತೊಂದರೆಯನ್ನು ಉಂಟು ಮಾಡಿತು. ಅಂತಹ ಮಹಾಪರಾಕ್ರಮಿ ರಾಮ ಅಸಾಧಾರಣವಾದಂತಹ ಬುದ್ಧಿಶಾಲಿಯಾಗಿದ್ದಾನೆ. ಅಸದೃಶವಾದಂತಹ ದೇಹಬಲ ಇದೆ. ನಿಮ್ಮ ಇಡೀ ರಾಕ್ಷಸ ಕುಲಕ್ಕೆ ಅವ ಒಬ್ಬ ಯಮನಾಗಬಲ್ಲ. ಅದರಿಂದ ಜನಸ್ಥಾನದಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಸರಿಯಾಗಿ ಒಂದ್ಸಲ ನೀನು ಯೋಚನೆ ಮಾಡು. ಇಂತಹ ಒಬ್ಬ ವ್ಯಕ್ತಿ 14,000 ರಾಕ್ಷಸರನ್ನ
ಒಂದಿನಿತು ಬೆವರು ಸುರಿಸದ ರೀತಿಯಲ್ಲಿ ಕೊಂದು ಹಾಕ್ತಾನೆ ಅಂತ ಹೇಳಿ ಆದ್ರೆ ಅವನ ನಿಜವಾದಂತಹ ಪರಾಕ್ರಮ ಏನು ಹೇಳುವುದನ್ನ ನೀನು ಯೋಚನೆ ಮಾಡು. ಈ ರೀತಿಯಾಗಿ ರಾಮನ ಗುಣಗಾನವನ್ನ, ಅವನ ನಿಜವಾದಂತಹ ಮರ್ಮವನ್ನ ನೀನು ತಿಳಿದು ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಾರೀಚ. ಈ ರೀತಿಯಾಗಿ ಹೇಳ್ತಾ ನನಗೆ ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಕಾವ್ಯದಲ್ಲಿ ಕೌಶಿಕ ಇದು ತೊರವೆ ರಾಮಾಯಣದಲ್ಲಿ ಕಂಡಂತಹ ಇನ್ನೊಂದು ಪ್ರಮುಖವಾದಂತಹ ಅಂಶ ಮಾರೀಚ ಹೇಳುವಂಥದ್ದು. ಅದು ಒಳ್ಳೆಯ ಮಾತು. ಸೂಚ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅಂತಹ ಮಾತುಗಳು ಬರ್ತದೆ, ಆದ್ರೆ ಕನ್ನಡದ ಕಾವ್ಯದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು. ಸಿಕ್ಕಲರಿಯಳು ಸೀತೆ ಸಿಕ್ಕಿದೊಡೆ ದಕ್ಕಲರಿಯಳು ಸತ್ಯವಿದು ಕೈಯಿಕ್ಕೆ ಕದನಕ್ಕೆ ಸೋಲಲರಿಯನು ರಾಮನು ಇದು ಸಿದ್ಧ ಸೊಕ್ಕಿ ಕರಿ ಹರಿಯೊಡನೆ ಸೆಣಸುವುದಕ್ಕೆ ಯವಲ ಲೋಕ ಕಂಟಕ ಕಿಕ್ಕದಿರು ಸಾರಿದೆನು ನಿನ್ನ ಅನುಜ ಆತ್ಮರನು ಎಂದ. ಮಾರೀಚನ ಈ ಮಾತುಗಳು ಅಂದ್ರೆ ನಮಗೆ ಈ ಎಲ್ಲ ಮಾತುಗಳಿಗೆ ಪೂರಕವಾಗಿರುವ ಹಾಗೆ. ನೀನೀಗ ಸೀತೆಯನ್ನ ಏನಾದ್ರೂ ಮಾಡಿ ಅಪಹರಿಸ್ಬೇಕು ಅಂತ ಹೇಳ್ತೀಯಲ್ಲ, ಅವಳು ನಿನಗೆ ಸಿಕ್ಕುವುದೇ ಇಲ್ಲ. ಎಲ್ಲಿಯಾದ್ರೂ ನೀನು ಮನಸ್ಸು ಮಾಡಿ ಸಿಕ್ಕಿದ್ಲು ಅಂತ ಅನ್ಕೋ, ಅವಳು ದಕ್ಕಲರಿಯಳು, ಇದು ಸತ್ಯ. ಕದನಕ್ಕೆ ನೀನೇನಾದ್ರೂ ಕೈ ಹಾಕಿದಿ ಅಂತ ಹೇಳಿದ್ರೆ ಕೈಯಿಕ್ಕೆ ಕದನಕ್ಕೆ ಸೋಲಲರಿಯನು ರಾಮನು, ಇದು ಸಿದ್ಧ. ರಾಮನು ಖಂಡಿತವಾಗಿಯೂ ಅವನಿಗೆ ಸೋಲು ಹೇಳುವಂಥದ್ದು ಗೊತ್ತೇ ಇಲ್ಲ, ಸೋಲಲಿಕ್ಕೆ ಗೊತ್ತೇ ಇಲ್ಲ ಅವನಿಗೆ. ಯಾವಾಗಿದ್ರು ಕೂಡ ಅವನು ವಿಜಯೀ ರಾಮನೇ ಹೊರತಾಗಿ ಅಪಜಯ ಅವನಿಗೆ ಗೊತ್ತೇ ಇಲ್ಲ. ಸೊಕ್ಕಿದಂತಹ ಕರಿ ಹರಿಯೊಡನೆ ಸೆಣಸುವುದಕ್ಕೆ, ನೀನೀಗ ರಾಮನೊಡನೆ ಯುದ್ಧ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟೋ? ಸೊಕ್ಕಿದ ಕರಿಯು ಹರಿಯೊಡನೆ ಯುದ್ಧ ಮಾಡಿದ ಹಾಗೆ. ಹರಿ ಅಂತ ಹೇಳಿದ್ರೆ ಸಿಂಹ ಅಂತ ಹೇಳುವ ಅರ್ಥ ಇಲ್ಲಿ. ಕರಿ ಅಂದ್ರೆ ಆನೆ. ಸೊಕ್ಕಿದಂತಹ ಆನೆ ಹೋಗಿ ಸಿಂಹಕ್ಕೆ ಯುದ್ಧ ಮಾಡಿದ್ರೆ ಸಿಂಹವನ್ನ ಗೆಲ್ಲಿಕ್ಕೆ ಆನೆಗೆ ಸಾಧ್ಯ ಉಂಟೋ? ಸಾಧ್ಯ ಇಲ್ಲಲ್ಲ. ಆ ರೀತಿ ಆಗ್ತದೆ. ಲೋಕ ಕಂಟಕವಾದಂತಹ ಕಾರ್ಯಕ್ಕೆ ನೀನು ಕೈ ಹಾಕಿದಿ. ಇಕ್ಕದಿರು ನಿನ್ನ ಅನುಜ ಆತ್ಮರನ್ನು, ನಿನ್ನ ತಮ್ಮಂದಿರನ್ನು, ನಿನ್ನ ಮಕ್ಕಳನ್ನ ನೀನು ಇರಿದು ನೀನೇ ಕೊಲ್ಲಬೇಡ. ರಾಮನ ಮೂಲಕವಾಗಿ ನೀನೇ ಕೊಲ್ಲುವ ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟು ತೊರವೆ ರಾಮಾಯಣದಲ್ಲಿ ಇದೇ ಮಾತು ಬರ್ತದೆ. ವಾಲ್ಮೀಕಿಯು ಕೂಡ ಅವನ ರಾಮಾಯಣದಲ್ಲಿಯೂ ಮಾರೀಚನ ಮೂಲಕ ಅದೇ ಆಂತರ್ಯ ಇರುವಂತಹ, ಅದೇ ಉದ್ದೇಶವನ್ನು ಹೊಂದಿರುವಂತಹ ಮಾತುಗಳನ್ನ, ರಾವಣನಿಗೆ ಬುದ್ಧಿವಾದದ ಮಾತುಗಳನ್ನ ಹೇಳ್ತಾನೆ. ಇವತ್ತಿನ ಭಾಗದಲ್ಲಿ ಬರೀ ಮಾರೀಚ ಬುದ್ಧಿವಾದ ಹೇಳುವುದೇ ಮುಖ್ಯವಾದಂತಹ ಭಾಗ ಆಗಿತ್ತು. ಕಥೆಯ ಭಾಗಕ್ಕಿಂತ ಈ ರೀತಿಯ ಉಪದೇಶ, ಆದ್ರೆ ಉಪದೇಶ ರಾಮಾಯಣದಲ್ಲಿ ಇದೊಂದು ಮುಖ್ಯವಾದಂತಹ ಉಪದೇಶ. ದುಷ್ಟರಿಗೆ, ಅಧರ್ಮಿಗಳಿಗೆ ಉಪದೇಶದ ಮಾತುಗಳು ಎಷ್ಟು ಹಿತವಾಗ್ತದೋ ಅಪಥ್ಯವಾಗ್ತದೋ ಗೊತ್ತಿಲ್ಲ, ಆದ್ರೆ ಆ ಮಾತುಗಳು ಸಜ್ಜನರು ಆಡುವಂಥದ್ದು, ಮುಖ್ಯ ಹೇಳುವಂಥದ್ದನ್ನ ಮಾರೀಚ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ. ಮಾರೀಚನ ಮಾತುಗಳು ರಾಮನಿಗೆ ಎಷ್ಟು ಹಿತವಾಯಿತು, ಏನು ಅದರ ಪರಿಣಾಮ ಏನಾಯಿತು, ಅದರ ಬಗ್ಗೆ ಈ ಸರ್ಗಗಳಲ್ಲಿ ಬರುವುದಿಲ್ಲ. ಅದು ಮುಂದಿನ ಸರ್ಗಗಳಲ್ಲಿ ಆ ಕಥೆಯನ್ನು ನಾವು ನೋಡ್ಬೇಕಾಗ್ತದೆ. ರಾಮನ ಪ್ರಭಾವ, ರಾಮನ ಬಗೆಗಿನ ಹಿತವಾದಂತಹ ಮಾತುಗಳು ರಾವಣನ ಮೇಲೆ ಮಾರೀಚನು ಎಲ್ಲ ಪ್ರಯೋಗಗಳನ್ನ ಮಾಡ್ತಾನೆ. ಆದರೆ ರಾವಣ ಇದಕ್ಕೆ ಏನು ಉತ್ತರ ಕೊಡ್ತಾನೆ, ಮುಂದಿನ ನಡೆ ಏನು ಹೇಳುವಂಥದ್ದನ್ನು ನಾವು ಮುಂದಿನ ಸರ್ಗಗಳಲ್ಲಿ ನೋಡ್ಬೇಕಾಗ್ತದೆ. ನನಗೆ ಕೊಟ್ಟಂತಹ ಸರ್ಗದಲ್ಲಿ ಇಷ್ಟು ಮಾತ್ರ ಕಥೆ ಇದೆ. 4 ಸರ್ಗಗಳ 107 ಶ್ಲೋಕಗಳಿಗೆ ಯಥಾಮತಿಯಾಗಿ ನಾನು ನ್ಯಾಯವನ್ನ ಒದಗಿಸಿದ್ದೇನೆ ಹೇಳುವಂತಹ ನಂಬಿಕೆಯನ್ನ ಇರಿಸಿಕೊಂಡು ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಬೇರುಗಳು ತಂಡದ ಪ್ರತಿಯೊಬ್ಬರಿಗೆ, ವಿಶೇಷವಾಗಿ ಸೌಜನ್ಯ ಮೇಡಮ್ ಅವರಿಗೂ ನಾನು ಕೃತಜ್ಞತೆಗಳ ಮಾತುಗಳನ್ನ ಸಲ್ಲಿಸ್ತಾ ನನ್ನ ಈ ಕಥಾ ಭಾಗವನ್ನು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ, ವಿರಮಿಸ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು. ನಮಸ್ಕಾರ ಸರ್. 4 ಸರ್ಗಗಳು ಅಂದ್ರೆ ಇದು ಬಹಳ ಪ್ರಮುಖವಾದ್ದೆ. ಯಾಕೆಂತಂದ್ರೆ ರಾವಣ ಆಗ್ಲೇ ಒಂದ್ಸಲಿ ಸೀತೆಯನ್ನ ಅಪಹೃತ ಆಲೋಚನೆ ಬಂದು ಹಿಂದಿರುಗಿರ್ತಾನೆ. ಅಲ್ಲಿಂದ ಮತ್ತೆ ಅವನ್ನ ಪ್ರೇರೇಪಿಸಿ ಅವಳು ಇನ್ನೊಂದಷ್ಟನ್ನ ಬೈದು ಒಂದು ಮಾಡಿ ಅವನ್ನ ಮತ್ತೆ ಎತ್ತಿಗಟ್ತಾಳೆ. ಹೇಳ್ಬೇಕು ಅಂತಂದ್ರೆ ಅಂದ್ರೆ ಸೀತೆಯ ವರ್ಣನೆ ಮಾಡಿ ಅವನ ವೀಕ್ನೆಸ್ ಅನ್ನ ಅವಳು ಬಳಸ್ಕೋತಾಳೆ. ಶೂರ್ಪಣಖಿ ಚೆನ್ನಾಗಿ ಬಳಸ್ಕೊಂಡು ಅವನ್ನ ರಾವಣನ ಮತ್ತೆ ಆ ದಾರಿಗೆ ತಂದು ನಿಲ್ಲಿಸ್ತಾಳೆ ಅವಳು. ಅಲ್ಲಿಂದ ಬಂದು ಅವನು ಮತ್ತೆ ಅಂದ್ರೆ ಅವ್ನು ಎಷ್ಟು ಮಟ್ಟಿಗೆ ಅವನು ಇದಾಗಿದ್ದಾನೆ ಅಂತಂದ್ರೆ, ಮಾರೀಚನ ಎಷ್ಟು ಹೇಳಿದ್ರು ಕೂಡ ಮಾರೀಚನಿಗೆ ಅನುಭವ ಆಗಿದೆ ಆಗ್ಲೇ ಅವನು. ಅಂದ್ರೆ ಅದು ರಾಮ ಇನ್ನು ಬಾಲಕನಾಗಿದ್ದಾಗ, ಇನ್ನು ಬಹಳ ಹಿಂದೆ, ಅಂದ್ರೆ ವಿಶ್ವಾಮಿತ್ರ ಜೊತೆಗೆ ಹೋದಾಗ ಅವನಿಗೆ ಮಾರೀಚನ್ಗೆ ಪೆಟ್ಟು ತಂದಿದ್ದ ಸಂದರ್ಭ ಅದು. ಆ ಸಂದರ್ಭದ್ದು ಎಲ್ಲ ಅವನಿಗೆ ಗೊತ್ತಿರ್ತಕ್ಕಂಥ ಒಂದು ಇದನ್ನ 4 ಸರ್ಗಗಳಲ್ಲಿ ಅವನು
ಬಂದದ್ದು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ನಂಗೆ ಆ ತೊರವೆ ರಾಮಾಯಣದ ಒಂದಷ್ಟು ಸಂದರ್ಭಗಳನ್ನು ನೆನಪಿಸ್ಕೊಂಡ್ರಿ. ಅದು ಬಹಳ ಸಂತೋಷ ಆಯ್ತು ಸರ್. ಬಹಳ ಬಹಳ ಸುಂದರವಾಗಿ ಬಂತು. ಒಂದು ಒಳ್ಳೆಯ ಘಟ್ಟಕ್ಕೆ ತಂದು ನಿಲ್ಸಿದ್ದೀರಾ. ನಮ್ಮ ಮುಂದಿನ ಕಥೆಗಳನ್ನ ಕೇಳ್ಕೊಂಡು ಹೋಗ್ಲಿಕ್ಕೆ ಒಳ್ಳೆಯ ಒಂದು ಸಂದರ್ಭಕ್ಕೆ ಬಂದು ನಿಲ್ಸಿ ಬಹಳ ಸುಂದರವಾಗಿ ಕಟ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು ಸರ್. ಅದಕ್ಕೆ ಹೇಳುದು, ಮಂತ್ರಿಗಳ ಮಾತುಗಳಿಗಿಂತ ಈ ಹೆಣ್ಣು ಮಕ್ಕಳ ಮಾತು ಉಂಟಲ್ಲ, ಅದು ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ಹೇಳುವಂಥದ್ದು ಈ ಕಥೆಯಲ್ಲಿ ನಾವು ಗಮನಿಸಬಹುದು. ಶೂರ್ಪನಖಿಯ ಮಾತುಗಳು ರಾವಣನನ್ನು ಅಷ್ಟು ಪ್ರಭಾವಶಾಲಿಯನ್ನಾಗಿ ಮಾಡಿಸಿದ್ದಾವೆ. ಈಗಿನ ಕಾಲದಲ್ಲಿ ಹಾಗೆ ನಾವು ಒಬ್ಬ ವ್ಯಕ್ತಿಯನ್ನ ಮನಸ್ಸನ್ನ ಪೂರ್ತಿಯಾಗಿ ಬದಲಿಸುವಂತಹ ಹೆಣ್ಣು ಮಕ್ಕಳ ಮಾತುಗಳು ಬದಲಿಸ್ತವೆ ಅಂತ ಹೇಳಿದ್ರೆ ಅಂತ ಹೆಣ್ಣು ಮಕ್ಕಳಿಗೆ ಶೂರ್ಪನಖಿ ಅಂತಲೂ ಮಂತರೆ ಅಂತಲೇ ಅವರನ್ನ ಉಪಮಾಯಾಗಿ ಗುರುತಿಸ್ತಾರೆ. ಹಾಗೆ ಹೆಣ್ಣು ಮಕ್ಕಳ ಮಾತು ಅಂದ್ರೆ ಹಾಗೆ. ಇಲ್ಲ, ಖಂಡಿತ ಹೌದು ಸರ್, ಅದು ಖಂಡಿತವಾಗ್ಲೂ ಹೌದು. ಆಮೇಲೆ ಇದನ್ನ ಆ ಶ್ಲೋಕವನ್ನು ಒತ್ತಿ ಹೇಳಿದ್ರೆ, ರಾಮ ವಿಗ್ರಹವಾನ್ ಧರ್ಮ ಬಂದದ್ದು, ಅದು ಬಹಳ ಮುಖ್ಯವಾದ್ದು ನಮಗೆ ರಾಮಾಯಣದಲ್ಲಿ. ನಮ್ಗೆ ಅದು ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು. ನಾನು ಅದನ್ನು ನೋಟ್ ಮಾಡ್ಕೊಳ್ತಾ ಇದ್ದೆ, ನೋಡ್ತಾ ಹಾಗೆ ಪುಸ್ತಕನ ಕೂಡ. ಸೊ ಹಾಗಾಗಿ ಅದು ಒಂದು ಬಹಳ, ಯಾಕೆಂದ್ರೆ ರಾಮ ಅಂದ್ರೆ ಅವನಷ್ಟೇ, ಅವನ ದೇಹವೇ ಅಂದ್ರೆ ಧರ್ಮ ಅಷ್ಟೇ, ಅವನ ಬೇರೆ ಇನ್ನೇನು ಇಲ್ಲ ಅವನು. ಸೊ ಅಂದ್ರೆ ಅವನ ವರ್ಣನೆ ಅದಕ್ಕಿಂತ ಇನ್ನೇನು ಹೆಚ್ಚಿನದ್ದು ಬೇಕಾಗೇ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಅದು ಒಂದು ಬಹಳ ಮುಖ್ಯವಾದ, ಯಾಕಂದ್ರೆ ನಾವೆಲ್ಲ ಕಡೆ ಬಳಸ್ತೀವಿ ಅದನ್ನ ನಾವು. ಆ ಧರ್ಮದ ಸೂಚನೆ ಬಂದ ತಕ್ಷಣ, ರಾಮ ಅಂದ ತಕ್ಷಣ ನಾವು ಅದನ್ನೇ ಬಳಸೋದು. ಸೊ ಹಾಗಾಗಿ ಅದು ಬಹಳ ಖುಷಿ ಆಯ್ತು. ಸೊ ಸ್ನೇಹಿತರು, ಏನಾದ್ರು ಮತ್ತೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಿತ್ತ ಅಥವಾ ಪ್ರಶ್ನೆಗಳಿತ್ತ ಮುಂದೆ ಬರ್ಬೋದು. ಯಾಕೆಂತಂದ್ರೆ ನಮ್ಮ ಜೊತೆ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಕಡೆಯ ಕಾರ್ಯಕ್ರಮ ಹೋಗಕ್ಕೂ ಮುಂಚೆ ಒಂದೆರಡು ಮಾತುಗಳನ್ನ ಆಡಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಮಾತಿದ್ರೆ ಆಡ್ಬೋದು. ಒಂದು 2 ನಿಮಿಷ ಸಮಯ. ಮೊದಲಿಗೆ ನಾನು ಅವಕಾಶ ತಗೊಳ್ತೀನಿ. ಇದು ನನ್ನ ಸ್ವಲ್ಪ ಸ್ವಾರ್ಥವೂ ಇದೆ. ಯಾಕೆ ಅಂತಂದ್ರೆ ಸರ್, ನಾನು ಯಾವಾಗ್ಲೇ ಮೆಸೇಜ್ ಮಾಡಿದ್ರು ಏನು ಅನ್ಕೊಳ್ದೇನೆ ತಕ್ಷಣಕ್ಕೆ ಉತ್ತರ ಕೊಡ್ತಾರೆ. ನಾನು ಯಾವಾಗ್ಲೂ ಅನ್ಕೊಳ್ತೀನಿ, ಇದಕ್ಕೆ ನಾನು ಕೃತಜ್ಞರಾಗಿರ್ಬೇಕು ಸರ್. ನಾನು ಯೋಚನೆ ಮಾಡ್ತೀನಿ, ನಾವೇನೋ ನಿಮ್ಮಷ್ಟು ಸಾಧನೆ ಮಾಡಿಲ್ಲ, ಓದ್ಕೊಂಡಿಲ್ಲ, ಆದ್ರೂ ಕೂಡ ನಾನು ಏನಾದ್ರೂ ಗೊಂದಲ ಇದ್ದಾಗ ಅಥವಾ ಏನಾದ್ರೂ ಸಹಾಯ ಬೇಕು, ಈ ರೀತಿ ವಾಚನ ಬೇಕು ಅಂತ ವಿಷಯ ಮುಗಿಸಿದಾಗ ನೀವು ತಕ್ಷಣಕ್ಕೆ ಒಂದಿನದ ಒಳಗೆ ಉತ್ತರ ಕೊಟ್ಟಿರ್ತೀರಾ. ಅದೊಂದು ನನ್ಗೆ ದೊಡ್ಡ ಮಾತು ಅಂತ ಅನ್ಸುತ್ತೆ, ದೊಡ್ಡ ನಡೆ ಅಂತ ಅನ್ಸುತ್ತೆ. 2ನೇದು ಸರ್, ನಿಮ್ಮ ನೋಡ್ದಾಗೆಲ್ಲ ನನ್ಗೆ ನಮ್ಮ ಪ್ರಾಂಶುಪಾಲರು ನೆನಪಾಗ್ತಾರೆ. ನನ್ಗೆ ಗಣೇಶ್ ಭಟ್ ಅಂತ ಹೇಳಿ ಒಬ್ರು ಪ್ರಾಂಶುಪಾಲರು ಇದ್ರು. ಅವರು again ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ತಗೊಳ್ತಾ ಇದ್ರು. 3 ವರ್ಷ ನಮ್ಗೆ ಅವ್ರು ಇದ್ದಿದ್ರಿಂದ ಟ್ಯೂಷನ್ ಇರ್ಲಿಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡೋರು. ನನ್ಗೆ ಆಶ್ಚರ್ಯ ಆಗಿದೆ ಏನು ಅಂತಂದ್ರೆ, ವಿಜ್ಞಾನ ಶಿಕ್ಷಕರಾಗಿಯೂ ಕೂಡ ಇಷ್ಟ್ರ ಮಟ್ಟಿಗೆ ಸಾಹಿತ್ಯ ಓದ್ಕೊಂಡಿರೋದು ತುಂಬಾ ದೊಡ್ಡ ಆಶ್ಚರ್ಯ ಅಂತ ಅನ್ನಿಸ್ತು ನನಗೆ. ಇದು ಸಾಮಾನ್ಯ ನೀವು ಗಡ್ಡ ಹಾಕಿದ್ರೆ ಇಲ್ಲಿ ಮಲೆನಾಡಲ್ಲಾಗ್ಲಿ ನಮ್ಮ ಬೆಂಗಳೂರು ಎಲ್ಲಾದ್ರೂ ನನಗೆ ಈ ಮಟ್ಟದ ಸಿಕ್ಕಿಲ್ಲ. ಅಂದ್ರೆ ಶಿಕ್ಷಕ ವೃತ್ತಿಯಲ್ಲಿರೋರು, ಅದು ಸೈನ್ಸ್ ಬ್ಯಾಕ್ ಗ್ರೌಂಡಿಗೆ ಬಂದ ನಂತರ ಸಾಹಿತ್ಯಕ್ಕೆ ಒಲವು ತೋರಿಸೋರು ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಅದಕ್ಕೆ ವಿರುದ್ಧವಾಗಿ ನೀವು ಉದಾಹರಣೆ ನೀಡ್ತೀರಾ ಅಂತ ನಿಮ್ಮ ವಿವರಣೆ ನೋಡಿದಾಗ, ಪರಿಚಯ ನೋಡಿದಾಗ ಅನ್ನಿಸ್ತು. ಅದು ಒಂದು ಮಾತು. ಹೇಗೆ ನಮ್ಮ ಗಣೇಶ್ ಭಟ್ ಸರ್ ಹೇಳ್ಕೊಡ್ತಾ ಇದ್ರು, ನಿಧಾನವಾಗಿ ಅವ್ರು ಹೇಳ್ಕೊಟ್ಟ ಪ್ರತಿ ಅಂಶವೂ ನಿಮ್ಗೆ ಅರ್ಥವಾಗ್ತಿತ್ತು. ಹಾಗೆ ಅದೇ ನನ್ನ ಶಿಕ್ಷಕ ಪ್ರಾಂಶುಪಾಲರ ತರನೇ ನೀವು ಇವತ್ತು ಪಾಠ ಮಾಡಿದ್ರಿ ಅಂತ ಅನ್ನಿಸ್ತು. ತರಗತಿಯಲ್ಲೇ ಕುತ್ಕೊಂಡು ಕೇಳುದೇನೋ ಅಂತ ಹೇಳಿ ಖುಷಿ ಆಯ್ತು ಸರ್. ಅದು ಅಷ್ಟು ನೀಟಾಗಿ ಚೆಂದ ಮಾಡಿ, ಅಂದ್ರೆ ಎಲ್ಲೂ ಕೂಡ ಅದು ಬೋರ್ ಹೊಡಿಸ್ತಾ ಇದಾರೆ ಅಂತ ಯಾವತ್ತು ಆಚಾರು ಅನ್ನಿಸ್ತಾ ಇರ್ಲಿಲ್ಲ. ನೀವು ಕೂಡ ಮಾತಾಡುವಾಗ ಹಾಗೆ ಅದೇ ರೀತಿ ಚೆನ್ನಾಗಿ ವಿವರಣೆ ಕೊಟ್ರಿ. ನನಗೆ ಹೊರಗೆ ಬರುವ ಸಮಯ ಬಂದಿದೆ. ಅಂದ್ರೆ ನಮ್ಗೆ ಹೊರಗೆ ಒಂದ್ ಕೆಲಸ ಇದ್ದಿದ್ರಿಂದ ನಾನು ಮೊಬೈಲ್ ಆನ್ ಇಟ್ಕೊಂಡೇ ಬಂದಿದ್ದೀನಿ. ಅಡಚಣೆ ಇದ್ರೆ ಕ್ಷಮಿಸಿ. ಆದ್ರೆ ಮತ್ತೊಮ್ಮೆ ದೊಡ್ಡ ಧನ್ಯವಾದ ಸರ್. ಇಷ್ಟೊಂದು ಸಮಯ ವ್ಯಯಿಸಿ ನೀವು ಇದಕ್ಕೋಸ್ಕರ ತಯಾರಿ ಮಾಡ್ಕೊಂಡು ಬಂದು ಸ್ಪಷ್ಟವಾಗಿ ಇಲ್ಲಿ ಮಾತನಾಡಿದ್ರಿ. ಮತ್ತೊಮ್ಮೆ ನಾನು ಕೂತು ಕೇಳ್ತೀನಿ. ಬಹಳ ಬಹಳ ಧನ್ಯವಾದ ಸರ್. ಓಕೆ, ಅವಕಾಶ ನೀಡಿದ್ದಕ್ಕಾಗಿ ನಿಮಗೂ ಕೂಡ ಸರ್, ಇಲ್ಲ ನಮ್ದು ಧನ್ಯವಾದಗಳನ್ನು ಹೇಳ್ತೇನೆ. ಇಂತಹ ಅವಕಾಶಗಳು ಮತ್ತೆ ಸಿಕ್ಕಿದ್ರೆ ಖಂಡಿತವಾಗಿಯೂ ನಾನು ಬಳಸಿಕೊಳ್ತೇನೆ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ ಸದಾ ನಿಮ್ಮ ಜೊತೆಗೆ ನಾನು ಇದ್ದೇ ಇರ್ತೇನೆ. ನೀವು ಹೇಳಿದ್ರಿ ವಿಜ್ಞಾನದ ಶಿಕ್ಷಕ ಅಂತ ಹೇಳಿ. ವೃತ್ತಿ
ವೃತ್ತಿಯಲ್ಲಿ ನಮ್ದು ವಿಜ್ಞಾನ ಆದ್ರೂ ಪ್ರವೃತ್ತಿಯಲ್ಲಿ ನಾವು ಬೇರೆ ಅಂಶಗಳಲ್ಲಿ ತೊಡಗಿಕೊಂಡ್ರೆ ಮಾತ್ರ ಜೀವನದಲ್ಲಿ ಏನಾದ್ರೂ ಇರ್ತದೆ ಹೇಳುವಂತ ಭಾವವನ್ನು ಹೊಂದುವ ಕಾರಣಕ್ಕಾಗಿ ಪ್ರವೃತ್ತಿಯಲ್ಲಿ ಸಾಹಿತ್ಯದ ಕಡೆಗೆ ಒಲವು, ವೃತ್ತಿಯಲ್ಲಿ ವಿಜ್ಞಾನದ ಕಡೆಗೆ ಒಲವು ನನ್ನದು. ಹಾಗೆ ಎರಡನ್ನು ಕೂಡ ಸರಿದೂಗಿಸಿಕೊಂಡು ಹೋಗ್ತಾ ಇದ್ದೇನೆ. ಬಹಳ ಧನ್ಯವಾದ. ಸಂತೋಷ. ಅಲ್ಲ, ಅವಕಾಶ ಅನ್ನೋಕ್ಕಿಂತ ನಮ್ಗೆ ಇಲ್ಲಿ ಸ್ವಾರ್ಥ ಇದೆ ಸರ್. ಇಂಥದ್ದು ವಾಚನ ಸಿಗೋದೇ ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ. ಅದಕ್ಕೆ ನರಸಿಂಹ ಸರ್ ಅದನ್ನೇ ಹೇಳಕ್ ಬಂದ್ರು ಅಲ್ಲಿ. ಒಂದು ಆಮೇಲೆ ಗಮಕಿಗಳಲ್ಲಿ ನಾವು ಅಂದ್ರೆ ನನಗೆ ಬಹಳ ಹೆದರಿಕೆ ಆಗೋದು ಏನು ಅಂತ ಅಂದ್ರೆ ಅವರ ಉಚ್ಚಾರಣೆ ಮತ್ತೆ ಒತ್ತು ಕೊಡುವಂಥದ್ದು. ಅಂದ್ರೆ ನೀವು ಅದನ್ನ ಹಾಡುವಾಗ್ಲಾಗ್ಲಿ ಅಥವಾ ನಾನು ಗಮಕ ಕ್ಲಾಸಿಗೆ ಹೋಗಿದ್ದೆ ಸ್ವಲ್ಪ ಸಮಯ ಚಿಕ್ಕಂದಲ್ಲಿ. ನನಗೆ ಬೈದು ಹೇಳ್ಕೊಡ್ತಾ ಇದ್ರು, ಯಾಕೆಂದ್ರೆ ಉಚ್ಚಾರಣೆ ಬರ್ತಿರ್ಲಿಲ್ಲ ಆಗ. ಅದು ನೋಡ್ದಾಗೆಲ್ಲ ಗಮಕ ಟೀಚರ್ ನೋಡ್ದಾಗೆಲ್ಲ ನನಗೆ ಭಯ ಆಗತ್ತೆ ನನ್ನ ಉಚ್ಚಾರಣೆ ಇಲ್ಲಿ ತಪ್ಪು ಹೋಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಗಮಕಿಗಳನ್ನ ಕಂಡು ಸ್ವಲ್ಪ ಭಯವೇ ಆಗತ್ತೆ. ಅಂದ್ರೆ ಒಂದು ಗೌರವ ಇದೆ, ಗೌರವಪೂರ್ವಕ ಭಯ. ಅದು ನಿಮ್ಮ ಪರಿಚಯ ಆಗಿದ್ದು ಬಳಗಕ್ಕೆ ನನ್ಗನ್ಸೋ ಹಾಗೆ ಎಲ್ರಿಗೂ ಖುಷಿ ಇರುವಂತ ವಿಚಾರ ಅದು. ಈ ಮೂಲಕ ನಾವು ಹೊಸ ಪ್ರವೃತ್ತಿಗಳನ್ನು ಬೆಳೆಸ್ಕೋತೀವಿ ಅಂತ ಆಶಿಸ್ತೀನಿ. ಎಲ್ಲರೂ ಅದ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಇಷ್ಟೊತ್ತಿಗೆ. ಆಗ್ಲಿ, ಧನ್ಯವಾದ. ಮುಂದಿನವ್ರಿಗೆ ಯಾವ ಅವಕಾಶ? ಸ್ನೇಹಿತರೆ, ಇನ್ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಬಹುದು, ಇಲ್ಲ ಅಂತಂದ್ರೆ ಕಾರ್ಯಕ್ರಮದ ಕೊನೆಗೆ ಬರೋಣಂತೆ. ಇನ್ನೊಂದು ಸರ್ ಅಲ್ಲಿ ನಾವು ಗಮನಿಸ್ಬೇಕಾಗಿತ್ತು ಅಂದ್ರೆ, ಇದು ನಾವು ಯುವಜನತೆ ಇಲ್ಲಿ ಕೂತು ಕೇಳುವಾಗ ಅಂದ್ರೆ ಬರೀ ಇಲ್ಲಿ ಕೇಳುಗರಾಗಿ ಕೂತಾಗ್ಲೇನೆ ಎಷ್ಟೊಂದು ಡೈಮೆನ್ಷನ್ಸ್ ಅಂತ ಅಂದ್ರೆ ಪ್ರತಿ ತಿಂಗಳಲ್ಲಿ ಒಂದೊಂದು ಬದಲಾವಣೆ ರೀತಿಯಲ್ಲಿ ನನ್ನಲ್ಲೇ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾಕೆ ರಾಮಾಯಣ ಓದ್ಬೇಕು ಅನ್ನೋದು ಮತ್ತೆ 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 ಆ ಪ್ರಶ್ನೆ ಬರುತ್ತೆ. ಈಗ ಬಾರಿ ನನ್ನ ತಲೆಯಲ್ಲಿ ಓಡೋದು ಏನಂತಂದ್ರೆ, ಅಷ್ಟು ವರ್ಷಗಳ ಹಿಂದೆ ಈ ಮಟ್ಟದ ಸಂಸ್ಕಾರ ಮತ್ತು ಈ ಮಟ್ಟದ ವ್ಯಾಲ್ಯೂ ಸಿಸ್ಟಮ್ ಅನ್ನ ಒಂದು ಸಾಹಿತ್ಯಕ್ಕೆ ಇಳಿಸಿರೋದು. ಅಂದ್ರೆ ಅವರು ಹೇಳ್ತಾ ಅಪ್ಪನ ಮಾತನ್ನ ಕೇಳ್ಬೇಕು ಅಂತ ರಾಮ ಬಂದಿದ್ದಾನೆ ಅನ್ನೋ ಒತ್ತನ್ನ ಅಂದ್ರೆ ಆ ಪಾಯಿಂಟ್ ಅನ್ನು ಒತ್ತಿ ಹೇಳುವಾಗ ಎಷ್ಟು ಒಂಥರ ಭಾವನೆ ಉಂಟಾಗತ್ತೆ ಅಂದ್ರೆ ಈ ಮೌಲ್ಯವನ್ನ ಇಟ್ಕೊಂಡಿತ್ತಲ್ಲ ರಾಮಾಯಣ. ಅಂದ್ರೆ ಈ ತರದನ್ನ ಹೇಳಿ ಸಾಹಿತ್ಯ ಅಷ್ಟು ವರ್ಷದ ಹಿಂದೆನೆ ಬಂತಲ್ಲ ಅಂತ ಹೇಳಿ. ಈಗ ಅದೇ ಇದ್ರಲ್ಲಿ ಅಂದ್ರೆ ಎಲ್ಲಾ ಸಿವಿಲೈಸೇಷನ್ಸ್ ಗಳನ್ನ ನಾವು ನೋಡ್ತಾ ಬಂದಾಗ ನನ್ಗೆ ಅದನ್ಸೋದು ಅಂದ್ರೆ ಬೇರೆ ಹತ್ರದಲ್ಲಿರುವಂತ ಚೀನಿಯರತೆ ಆಗಿರ್ಬೋದು ಅಥವಾ ಇದರ ಸುತ್ತಮುತ್ತ ಏನು ನಾಗರಿಕತೆ ಏನ್ ಬೆಳೆದಿದೆ ಅವುಗಳನ್ನ ನೋಡಿದಾಗ ಮೌಲ್ಯ ಇದೆ. ಮಾನವೀಯ ಮೌಲ್ಯಗಳು ಯಾವಾಗ್ಲೂ ಇದ್ದಿದ್ದೆ, ಎಲ್ಲಾ ನಾಗರಿಕತೆಯಲ್ಲಿ ಸಾಹಿತ್ಯಗಳು ಬಂದಿದ್ದೆ. ಆದ್ರೆ ಈ ಮಟ್ಟದ ಹೇಗಿರಬೇಕು ಅನ್ನೋದಂದ್ರೆ ಇದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ ಹೇಳ್ತಾರಲ್ಲ, ಸೂಪ್ ಈ ತರ ಮಾಡಿಟ್ಟಿದ್ದಾರೆ ಏನೋ ಒಂದು. ಅಷ್ಟು ಮಟ್ಟದ ಏನು ಡೀಪ್ ಆಗಿ ಆ ಮಟ್ಟಕ್ಕೆ ಬರ್ತಿರೋದು ಬಾರಿ ಅನ್ಸುತ್ತೆ. ಅಂದ್ರೆ ಯುವಜನತೆ ಯಾಕೆ ಓದ್ಬೇಕು ಅಂತ ನೋಡಿದಾಗ ನಾವು ಕೊರಿಯನ್ ಸೀರಿಯಲ್ಸ್ ಅನ್ನ ನೋಡ್ತೀವಿ ಅಷ್ಟೊಂದು. ಅಂದ್ರೆ ನಾನು ಅದನ್ನ ಯಾಕೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡೆ, ಉದಾಹರಣೆ ಇಟ್ಕೊಂಡೆ ಅಂದ್ರೆ ಅದನ್ನ ನೋಡೋರು ಇದನ್ನು ಕೂಡ ಓದ್ಬೇಕೇನೋ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಎಲ್ಲವನ್ನೂ ಓದಿ ಆಸೆ ಪಡೋರು, ಬೇರೆ ಬೇರೆ ನಾಗರಿಕತೆಗಳು, ಬೇರೆ ಬೇರೆ ಸಾಹಿತ್ಯ ಓದೋರು, ನಮ್ಮಲ್ಲಿ ಇಷ್ಟು ಪ್ರಭಾವ ಬೀರುವಂತ ಸಾಹಿತ್ಯ ಇದೆಯಲ್ಲ, ಇದನ್ನ ಮೂಲದಲ್ಲಿ ಓದ್ಬೇಕು ಅಂತ ಇದು ನನ್ಗೆ ಮತ್ತೆ ಕೂತು ಕೇಳಿದಾಗ ಪ್ರತಿ ತಿಂಗಳಲ್ಲಿ ಆಗುವ ಬದಲಾವಣೆ. ಅಂದ್ರೆ ನಾನು ಕೇಳುಗಳಾಗಿ ಯೋಜನೆಯ ಒಂದು ದೃಷ್ಟಿಯಿಂದ ನೋಡಿದಾಗ ನನಗಾಗಿರುವ ಬದಲಾವಣೆ ಪ್ರಾಯಶಃ ಯಾರಿಗೆ ಏನಿದೆ ರಾಮಾಯಣದಲ್ಲಿ ನಂಗೆ ಗೊತ್ತಿದೆ ಅಂತ ಹೇಳೋರು ವಾಚನವನ್ನ ಕೇಳಿಸ್ಕೋಬೇಕು, ಬರೀ ಕೇಳಿಸ್ಕೊಳ್ಳೋದಕ್ಕೆ ಕುತ್ಕೋಬೇಕೇನೋ ಅಂತ ಅನ್ಸುತ್ತೆ ನಾವು ಮಾತನಾಡೋದಕ್ಕಿಂತ. ಅದು ನನ್ನ ಅನಿಸಿಕೆ ಸರ್, ಅಷ್ಟೇ ಮಾತು. ಹೌದು ಸರ್, ಯಾಕಂದ್ರೆ ನಾವು ಮೊದಲು ಪ್ರಯತ್ನ ಮಾಡಿದ್ದೇನೆಂದ್ರೆ ನಾವೆಲ್ಲ ಓದ್ಬೇಕು ರಾಮಾಯಣ ಅನ್ನೋ ಒಂದು ಉದ್ದೇಶ ನಮಗೆ ಪ್ರಾರಂಭ ಆಯ್ತು. ಹಾಗಾಗಿ ನಾವು 4 ವರ್ಷದಿಂದ ನಾವು ಓದ್ಕೊಂಡು ಆಮೇಲಿಂದ ಎಲ್ಲ ನಮ್ಮಂತ ವಾಚಕರಿದ್ದರು ಕೇಳ್ಕೊಂಡು ಹಾಗೆ ಬರ್ತಾ ಇದೀವಿ. ನಾವು ಮುಂಚೆ ಸಾಧ್ಯವಾದಷ್ಟು ನಾವು ಓದಿ ಬಂದು ಇದನ್ನ ಕೇಳಿ ಮತ್ತೆ ನೋಡಿ ಮತ್ತೆ ಮುಂದಿನ ತಿಂಗಳು ಹೋದ ಹಿಂದಿನ ಮೇಲಕ್ಕೆ ಹಾಕಿ ಹಾಗೆ ಬರ್ತಾ ಇದೆ ಅದು. ಈಗ ಕತೆ ನೀವು ನೋಡಿದ್ರೆ ಬಾಲಕಾಂಡವನ್ನು ಮುಗಿಸಿ ನಾವು ಅಯೋಧ್ಯ ಕಾಂಡವನ್ನು ಮುಗಿಸಿ ಅರಣ್ಯ ಕಾಂಡಕ್ಕೆ ಬಂದಿದ್ದೀವಿ. 4 ವರ್ಷ ಕಳೆದಿದೆ ಆಗ್ಲೇ. ಇನ್ನು ನಿಧಾನಕ್ಕೆ ಹೋಗುತ್ತೆ ನಮಗೆ. ಆದ್ರೆ
ಇಷ್ಟಕ್ಕೂ ನಮ್ಗಷ್ಟು ಕಥೆಯನ್ನು ನಾವು ಕೇಳ್ತಾ ಬಂದ್ವಿ. ಅಂದ್ರೆ ಮೂಲ ರಾಮಾಯಣದಲ್ಲಿ ಏನಿದೆ, ವಾಲ್ಮೀಕಿ ಏನ್ ಬರ್ದಿದ್ದಾರೆ, ಅದ್ರಲ್ಲಿ ಏನಿದೆ. ಯಾಕಂದ್ರೆ ಎಷ್ಟೋ ಸಲ ಎಲ್ಲೋ ವಿಚಾರಗಳು ತಪ್ಪಾಗಿ ತಿಳ್ಕೊಂಡಿರ್ತೀವಿ ಅಲ್ಲೇ, ಪುಸ್ತಕಗಳಿಂದಲೋ, ನಾಟಕಗಳಿಂದಲೋ, ಸಿನಿಮಾದಿಂದಲೋ, ಮತ್ತೊಂದ್ ಕಡೆಯಿಂದಲೋ, ಅಥವಾ ಬೇರೆ ಬೇರೆ ರಾಮಾಯಣಗಳಿಂದಲೋ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಹಾಗಾಗಿ ಮೂಲದಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಆ ಉದ್ದೇಶದಿಂದಲೇ ನಾವು ಇದನ್ನ ಮಾಡ್ಕೊಂಡ್ ಬಂದಿದ್ದು. ಜೊತೆಗೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಿಮ್ಮಂತ ವಾಚಕರಿಂದ ನಮಗೆ ಸಾಕಷ್ಟು ಕಥೆಗಳನ್ನ ಕೇಳ್ಕೊಂಡು ಬಂದಿದ್ದೀವಿ. ಬಹಳ ಸಂತೋಷ ಆಯ್ತು ಸರ್. ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಸ್ನೇಹಿತರಿನ ಕಾರ್ಯಕ್ರಮದ ಕಡೆಗೆ ಬರೋಣ. ಶಾಂತಿ ಮಂತ್ರವನ್ನು ಹೇಳಿ ಸಾಮಾನ್ಯ ನಾವು ಕಾರ್ಯಕ್ರಮನ ಮುಗಿಸೋ ಒಂದು ಇದು ಅಲ್ಲಿ ನಾನು ಇದ್ರಲ್ಲಿ ಹಾಕಿದ್ದೀನಿ ಮೆಸೇಜ್ ಬಾಕ್ಸ್ ಅಲ್ಲಿ. ಒಮ್ಮೆ ಅದನ್ನ ಹಾಗೆ ಹೇಳಿ ಇವತ್ತಿನ ಕಾರ್ಯಕ್ರಮದ ಕಡೆಗೆ ಬರೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನು ಮುಂದಿನ ತಿಂಗಳ ರಾಮಾಯಣದ ಕಾರ್ಯಕ್ರಮಕ್ಕೆ ಸಿಗೋಣ. ಜೊತೆಗೆ ನಮ್ಮ ತಿಂಗಳ ಕಾರ್ಯಕ್ರಮ ಇರುತ್ತೆ, ಕನ್ನಡ ಕಾರ್ಯಕ್ರಮ. ಅದು ಮುಂದಿನ ಸಭೆಗಳಲ್ಲಿ ತಿಳಿಸ್ತೀವಿ ಡೇಟ್ನ. ಬಹುಶಃ ಇನ್ನು ಒಂದು ವಾರ 2 ವಾರದಲ್ಲಿ ಇರುತ್ತೆ. ಅದಕ್ಕೆ ಸೇರೋಣ. ಎಲ್ರೂ ಮತ್ತೆ ಸಿಗೋಣ. ಎಲ್ರಿಗೂ ಶುಭ ವಾರಾಂತ್ಯ. ಒಳ್ಳೆಯದಾಗ್ಲಿ. ಸಿಗೋಣ. ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ ಕೂಡ.